ದೇವರ ಜ್ಞಾನಕ್ಕಾಗಿ ಆರಿಸಿಕೊಂಡಂತ ವಾಕ್ಯ ಭಾಗವು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 8ನೇ ವಚನದವರೆಗೂ ಓದಿಕೊಳ್ಳೋಣ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಪ್ರಿಯರೇ, ಯೇಸು ಸ್ವಾಮಿ ನಿಜವಾದಂತ ಒಂದು ಆತ್ಮಿಕ ಕಾರ್ಯವನ್ನು ಕುರಿತು ಮಾತನಾಡ್ತಿದ್ದಾರೆ. ಸ್ವಾಮಿ ಹೇಳ್ತಾರೆ, ನಾನು ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆಯು ತೋಟಗಾರನು ಮತ್ತು ಕೊಂಬೆಗಳು ನೀವಾಗಿದ್ದೀರಿ ಅಂತ ಹೇಳ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿ ನಿಜವಾದ ಒಂದು ಬಳ್ಳಿ ಆಗಿದ್ದಾರೆ, ಅಂದ್ರೆ ಒಂದು ಆತ್ಮಿಕವಾದಂತ ಬಳ್ಳಿ. ಹಲ್ಲೆಲೂಯಾ. ಮತ್ತೆ ನಾವು ಒಂದು ತೋಟ ಮಾಡುವುದಾದ್ರೆ ಬೇರೆ, ಆ ತೋಟದಲ್ಲಿ ಸುತ್ತ ಆ ತೋಟವನ್ನ ಪರಿಪಾಲನೆ ಮಾಡುವುದಕ್ಕೆ, ಆ ತೋಟದಲ್ಲಿ ನೆಡಲ್ಪಟ್ಟಂತ ಹಣ್ಣುಗಳಾಗಿರ್ಬೋದು, ಫಲಗಳಾಗಿರ್ಬೋದು, ಅದನ್ನ ಸಂರಕ್ಷಣೆ ಮಾಡೋದಕ್ಕೆ, ಅದನ್ನ ಏನಂತೆ ನೋಡ್ಕೊಳ್ಳೋದಕ್ಕೆ ಆ ತೋಟವನ್ನ ಅಲ್ಲಿ ಯಜಮಾನ ಇರ್ತಾರೆ. ಹಾಗಾಗಿ ಸ್ವಾಮಿ ಹೇಳ್ತಾರೆ, ನಾನು ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರ. ಮತ್ತೆ ಸ್ವಾಮಿ ಹೇಳ್ತಾರೆ, ನಾನು ನಿಂತು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನ ಆತನು ತೆಗೆದಾಕ್ತಾನೆ. ಫಲ ಕೊಡುವ ಕೊಂಬೆಯನ್ನ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನ ಏನ್ ಮಾಡ್ತಾನೆ, ಶುದ್ಧಿ ಮಾಡ್ತಾನೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಹಾಗಾದ್ರೆ ಈ ವಾರದ ವಾಕ್ಯದ ಸಂದೇಶವೇನಂತಂದ್ರೆ, ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದು, ದೇವರಲ್ಲಿ ನೆಲೆಗೊಂಡಿರುವುದು ಇವತ್ತಿನ ವಾಕ್ಯದ ಉದ್ದೇಶವಾಗಿದೆ. ಹಲ್ಲೆಲೂಯಾ. ಯಾರು ದೇವರಲ್ಲಿ ನೆಲೆಗೊಂಡಿರ್ತಾರೋ ಅವರು ಮಾತ್ರ ಆಶೀರ್ವದಿಸಲ್ಪಡ್ತಾರೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನೆಲೆಗೊಂಡವರು ಮಾತ್ರ ಏನಂತೆ ಆರೋಗ್ಯನ ಹೊಂದಿಕೊಳ್ತಾರೆ, ಸಮಾಧಾನ ಹೊಂದಿಕೊಳ್ತಾರೆ. ನಿಮ್ಮ ಪರಿಸ್ಥಿತಿ, ನೀವು ಏನನ್ನ ನಂಬಿಕೊಂಡು ಬಂದಿದ್ದೀರೋ, ನಿಮ್ಮ ಜೀವಿತದಲ್ಲಿ ಅದು ಅದ್ಭುತಗಳು ಕಾಣಬೇಕಾದ್ರೆ ನೀವು ಕ್ರಿಸ್ತನಲ್ಲಿ ಮೊದಲನೇದಾಗಿ ನೆಲೆಗೊಂಡಿರ್ಬೇಕು. ಹಲ್ಲೆಲೂಯಾ. ಸ್ವಾಮಿ ಹೇಳ್ತಿದ್ದಾರೆ, ನಾನು ನಿಜವಾದ ದ್ರಾಕ್ಷ ಬಳ್ಳಿ, ತಂದೆಯು ತೋಟಗಾರನು. ಮತ್ತೆ ನನ್ನಲ್ಲಿದ್ದು ನನ್ನ ಬಳಿಗೆ ಬಂದು ನನ್ನ ಮಕ್ಕಳು ಅಂತ ಹೇಳ್ಕೊಂಡು ನನ್ನಲ್ಲಿ ನೆಲೆಗೊಂಡಿರ್ದೆ, ನನ್ನಲ್ಲಿ ಇರ್ದೇನೆ, ಇಷ್ಟ ಬಂದಾಗೆ ಜೀವಿಸ್ತಾ ಇರುವವರು, ಇಷ್ಟ ಬಂದಾಗ ನೀವು ಕಾಲ ಕಳೆಯೋರು, ಇಷ್ಟ ಬಂದಾಗ ನೀವು ನನ್ನ ಮೇಲೆ ವಿಶ್ವಾಸ ಇಡೋದು, ಇಷ್ಟ ಬಂದಾಗ ಪ್ರಾರ್ಥನೆ ಮಾಡೋದು, ಇಷ್ಟ ಬಂದಾಗ ಮಾತ್ರ ನನ್ನ ಹೆಸರನ್ನ ಕರೆದು ನನ್ನನ್ನು ಸ್ತೋತ್ರ ಮಾಡಿ ಆರಾಧಿಸೋದು, ಇಷ್ಟ ಬಂದಾಗ ಮಾತ್ರ ನನ್ನ ಏನಂತೆ ಸಭೆಗೆ ಬರುವುದು, ಇವೆಲ್ಲವೂ ಕೂಡ ಏನ್ ತೋರಿಸ್ತದೆ ಅಂದ್ರೆ ಆತನಲ್ಲಿ ನೆಲೆಗೊಂಡಿಲ್ಲದೆ ಇರೋದನ್ನ ತೋರಿಸ್ತದೆ. ಹಾಗಾದ್ರೆ ನಾವು ದೇವರಲ್ಲಿ ನೆಲೆಗೊಂಡಿರುವುದಾದ್ರೆ ನಾವು ಹೆಚ್ಚು ಫಲ ಕೊಡ್ಲಿಕ್ಕೆ ಸಾಧ್ಯ. ಪ್ರಿಯರೇ, ಸ್ವಾಮಿ ಮೊದಲೇದಾಗಿ ಹೇಳ್ತಿದ್ದಾನೆ, ನೀವು ಮೊದಲು ನನ್ನಲ್ಲಿ ನೆಲೆಗೊಂಡಿರು. ಹಲ್ಲೆಲೂಯಾ. ಹಾಗಾದ್ರೆ ನಾವು ಮೊದಲೇದಾಗಿ ಯೇಸುವನ್ನ ಮೇಲೆ ವಿಶ್ವಾಸ ಇಡಬೇಕು, ಮನಸಾರೆ ವಿಶ್ವಾಸ ಇಟ್ಟು ಆತನಲ್ಲಿ ನೆಲೆಗೊಳ್ಬೇಕು. ಅಂದ್ರೆ ದೇವರ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕು, ದೇವರ ಐಕ್ಯತೆಯಲ್ಲಿ ಇರಬೇಕು, ದೇವರೊಂದಿಗೆ ನಾವು ನಡಿಬೇಕು, ದೇವರೊಂದಿಗೆ ನಾವು ಜೀವಿಸ್ಬೇಕು, ದೇವರೊಂದಿಗೆ ಬದುಕಬೇಕು. ನೆಲೆಗೊಳ್ಳೋದಂದ್ರೆ ಅರ್ಥ ಏನು? ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನನ್ನ ನಿಂತು ಫಲ ಕೊಡದಿರೋ ಕೊಂಬೆಯನ್ನ ಆತನು ತೆಗೆದಾಕ್ತಾನೆ. ಯಾಕಂದ್ರೆ ಫಲ ಕೊಡದಿರೋ ಕೊಂಬೆ ಒಣಗಿ ಹೋಗಿರ್ತದೆ. ಯಾಕೆ ಒಣಗಿ ಹೋಯ್ತು ಅಂದ್ರೆ ಆ ಬಳ್ಳಿ ಜೊತೆಗಿರುವಂತ ಸಂಬಂಧ ಸರಿ ಇಲ್ಲ. ಆ ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಂಡಿಲ್ಲ ಅಂತಂದ್ರೆ ಅದು ಫಲ ಕೊಡಕ್ ಆಗಲ್ಲ, ಅದು ಆಶೀರ್ವಾದ ಹೊಂದ್ಕೊಳಕ್ ಆಗಲ್ಲ. ಪ್ರಿಯರೇ, ನೀವು ಒಂದು ವೇಳೆ ಚರ್ಚಿಗೆ ಬರ್ತಿರ್ಬೋದು, ದೇವರ ವಾಕ್ಯ ಕೇಳ್ತಿರ್ಬೋದು, ದೇವರ ಮಕ್ಕಳಾಗಿರ್ಬೋದು, ಆದ್ರೆ ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ನೀವು ಫಲ ಕೊಡಕ್ ಆಗಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾರೆ, ನನ್ನಲ್ಲಿದ್ದು ಫಲ ಕೊಡದೇ ಇರೋ ಪ್ರತಿಯೊಂದು ಕೊಂಬೆನ ಆತನ ತೆಗೆದಾಕ್ತಾನೆ. ನೀವು ದೇವರಲ್ಲಿದ್ದೀರಿ, ದೇವರ ಬಳಿಗೆ ಬರ್ತಾ ಇದ್ದೀರಿ, ದೇವರ ಮಕ್ಕಳಾಗಿದ್ದೀರಿ. ಆದ್ರೆ ಕ್ರಿಸ್ತನೊಟ್ಟಿಗೆ ನಿಮ್ಮ ಅನ್ಯೋನ್ಯತೆ ಹೇಗಿದೆ, ಕ್ರಿಸ್ತನೊಟ್ಟಿಗೆ ನಿಮ್ಮ ಐಕ್ಯತೆ ಹೇಗಿದೆ, ಅನುದಿನದ ಜೀವಿತ ಹೇಗೆ ಜೀವಿಸ್ತಾ ಇದ್ದೀರಿ? ಕೆಲವರು ಈ ರೀತಿಯಾಗಿರ್ತಾರೆ, ಏನಂತಂದ್ರೆ ಕ್ರಿಸ್ತನಲ್ಲಿ ನೆಲೆಗೊಳ್ಳಲ್ಲ,
ಕ್ರಿಸ್ತನಲ್ಲಿ ನೆಲೆಗೊಂಡವರು ಅಂದ್ರೆ ಹೇಗಿರ್ತಾರೆ ಅಂತಂದ್ರೆ ಬೆಳಿಗ್ಗೆ ಎದ್ದು ದೇವರನ್ನ ಮುಖ ನೋಡಕ್ಕೆ ಇಷ್ಟಪಡ್ತಾರೆ, ಪ್ರಾರ್ಥನೆ ಮಾಡಕ್ಕೆ ಇಷ್ಟಪಡ್ತಾರೆ, ಆತನ ಜೊತೆ ಮಾತನಾಡೋದಕ್ಕೆ, ಆತನ ಸ್ವರವನ್ನ ಕೇಳಕ್ಕೆ ಇಷ್ಟಪಡ್ತಾರೆ. ಆತನಲ್ಲಿ ನೆಲೆಗೊಳ್ತಿದ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಕಷ್ಟ ಬಂದಾಗ ಮಾತ್ರ, ತಮಗೆ ಅನುಕೂಲ ಬಂದಾಗ ಮಾತ್ರ ದೇವರ ಬಳಿಗೆ ಹೋಗಿ ದೇವರ ಬಳಿ ಮಾತನಾಡಕ್ಕೆ ಇಷ್ಟಪಡ್ತಾರೆ. ಪ್ರೇರೆ, ದೇವರಲ್ಲಿ ನೆಲೆಗೊಳ್ಳುವುದಂದ್ರೆ ಏನರ್ಥ? ಈಗ ಒಂದು ಕುಟುಂಬ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿ ಇಬ್ರು. ಒಂದು ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ ಇದ್ರೆ ಅವ್ರ ಇಬ್ರು ಕೂಡ ಒಂದು ಸ್ಥಳದಲ್ಲಿ ಇದ್ದೇನೆ ಜೀವನ ಮಾಡಕ್ ಆಗ್ತದ? ಅದು ಅನ್ಯೋನ್ಯತೆ ಅನಿಸ್ಕೊಳ್ತದ? ಅದು ಕುಟುಂಬ ಅನಿಸ್ಕೊಳ್ತದ? ಇಲ್ಲ. ಅಲ್ಲೆಲ್ಲೂಯ್ಯ ಅಲ್ವಾ? ಗಂಡ ಹೆಂಡತಿರಿ ಅವರು ಮದುವೆ ಹಾಕಿಂತ ಮುಂಚೆ ಪರಸ್ಪರ ಅವ್ರವ್ರ ತಂದೆ ತಾಯಿಗಳ ಮನೇಲಿ ಇದ್ರು, ಆ ಕಡೆ ಅವ್ರವ್ರ ಮನೆಗಳಲ್ಲಿ ಇದ್ರು. ಆದ್ರೆ ಯಾವಾಗ ದಾಂಪತ್ಯಕ್ಕೆ ಅವ್ರು ಕಾಲಿಡ್ತಾರೋ, ಯಾವಾಗ ಹಿರಿಯರು ದೊಡ್ಡವರು ನೋಡಿ ಅವರಿಗೆ ಮದುವೆನ ಕಾರ್ಯವನ್ನ ಮಾಡಿ ದಾಂಪತ್ಯದಲ್ಲಿ ಜೀವಿಸೋದಕ್ಕಾಗಿ ಅವ್ರನ್ನ ಮದುವೆ ಮೂಲಕವಾಗಿ ಒಂದಾಗೋದಕ್ಕೆ ಏರ್ಪಾಟ್ ಮಾಡ್ತಾರೋ, ಆಗ ಅವರಿಬ್ರು ಒಂದೇ ಸ್ಥಳದಲ್ಲಿ ಇರಬೇಕು, ಒಂದೇ ಮನೆಯಲ್ಲಿ ವಾಸ ಮಾಡಬೇಕು. ಇದು ಏನ್ ತೋರಿಸ್ತದೆ ಅಂದ್ರೆ ಐಕ್ಯತೆಯನ್ನು ತೋರಿಸ್ತದೆ. ಇದು ಏನ್ ತೋರಿಸ್ತದೆ ಅಂದ್ರೆ ಒಬ್ರಿಗೊಬ್ರು ನೆಲೆಗೊಳ್ಳುವಿಕೆ ತೋರಿಸ್ತದೆ. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು, ಒಬ್ರಿಗೊಬ್ರು ಕಷ್ಟ ಸುಖ ದುಃಖದಲ್ಲಿ ಜೀವನ ಹೆಂಗ್ ಮಾಡ್ಬೇಕನ್ನೋದನ್ನ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲೂಯ್ಯ. ಒಂದು ವೇಳೆ ಹೆಣ್ಣು ಮಕ್ಳು ಏನಾದ್ರು ಒಂದು 3 ತಿಂಗಳು ಮಾತ್ರ ಗಂಡನ ಮನೇಲಿ ಇದ್ದು 6 ತಿಂಗಳು ತವರ ಮನೇಲಿ ಇರೋದಾದ್ರೆ ಆಕೆಗೆ ಏನಾಗಲ್ಲ, ಸರಿಯಾದ ಕುಟುಂಬವನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಗಂಡನಲ್ಲಿ ನೆಲೆಗೊಳ್ಳಕ್ಕಾಗಲ್ಲ, ಮತ್ತೆ ಅವ್ರ ಕುಟುಂಬದಲ್ಲಿ ಬರುವಂತ ಕಷ್ಟ ಸುಖ ದುಃಖಗಳನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡಕ್ ಆಗಲ್ಲ. ಹಾಗೆ ಪ್ರಿಯರೇ, ನಾವು ಕೂಡ ಯೇಸು ಸ್ವಾಮಿಲಿದ್ದು ನಾವು ಮನಸ್ಸಿಗೆ ಬಂದಾಗ ಮಾತ್ರ ಯೇಸುವಿನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀನಿ, ಅವನ ಅನ್ಯೋನ್ಯತೆಯಲ್ಲಿ ಇರ್ತೀನಿ, ಆತನ ಐಕ್ಯತೆಯಲ್ಲಿ ಇರ್ತೀನಿ ಅಂದ್ರೆ ಆಗಲ್ಲ. ಹಾಗಾದ್ರೆ ದೇವರ ಐಕ್ಯತೆಯಲ್ಲಿ ಯಾವಾಗಿರ್ಬೇಕು? ಅದಕ್ಕೆ ಸ್ವಾಮಿ ಹೇಳ್ತಾನೆ, ಬಳ್ಳಿಗೂ ಕೊಂಬೆಗಿರುವ ವ್ಯತ್ಯಾಸ ಹೇಳ್ತದೆ. ಕೊಂಬೆ ಸಪ್ರೇಟ್ ಇರಕ್ಕಿಲ್ಲ. ಸಪ್ರೇಟ್ ಬಳ್ಳಿನ ಬಿಟ್ಟು ಒಂದ್ ವೇಳೆ ಕೊಂಬೆ ಸಪ್ರೇಟ್ ಇರೋದಾದ್ರೆ ಅದು ಫಲ ಕೊಡಕ್ ಆಗಲ್ಲ. ಹಾಗಾದ್ರೆ ಮೊದಲನೇದಾಗಿ ನಾವು ದೇವರಲ್ಲಿ ನೆಲೆಗೊಂಡಿರ್ಬೇಕಂತೆ. ಹಾಗಾದ್ರೆ ದೇವರಲ್ಲಿ ನೆಲೆಗೊಳ್ಳುವಿಕೆ ಅಂತಂದ್ರೆ ಏನು? ನಾವು ಮನಸಾರೆ ದೇವರ ಮೇಲೆ ವಿಶ್ವಾಸ ಇಟ್ಟು ಆತನಲ್ಲಿ ನಾವೇನ್ ಮಾಡ್ಬೇಕು? ಆತನ ಅನ್ಯೋನ್ಯತೆಯಲ್ಲಿ ಇರಬೇಕು, ಆತನ ಐಕ್ಯತೆಯಲ್ಲಿ ಇರಬೇಕು. ಹಾಗಾದ್ರೆ ನಾನು ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕು ಅನ್ನೋದಾದ್ರೆ ನಾನೇನ್ ಮಾಡ್ತೀನಿ? ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತೀನಿ. ಬೆಳಿಗ್ಗೆ ಎದ್ದು ಪ್ರಾರ್ಥಿಸ್ತೀನಿ, ಮಧ್ಯಾಹ್ನ ಹೊತ್ತು ಸಮಯ ಸಿಗುವಾಗ ಪ್ರಾರ್ಥಿಸ್ತೀನಿ, ಸಾಯಂಕಾಲ ಹೊತ್ತು ನಾನು ಪ್ರಾರ್ಥಿಸ್ತೀನಿ, ನನ್ನ ಕುಟುಂಬ ಪ್ರಾರ್ಥನೆ. ಇವೆಲ್ಲ ಏನ್ ತೋರಿಸ್ತದೆ ಅಂದ್ರೆ ನಾನು ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡ್ತೀನಿ. ಇವೆಲ್ಲ ಏನ್ ತೋರಿಸ್ತದೆ ಅಂದ್ರೆ ನಾನು ಕ್ರಿಸ್ತನಲ್ಲಿ ನೆಲೆಗೊಳ್ಳುವಿಕೆಯನ್ನು ತೋರಿಸ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ನಾನು ದೇವರಲ್ಲಿ ನೆಲೆಗೊಂಡಿದ್ದೀನಿ ಅಂತ ಹೇಳಿ ಒಂದು ವಾರಕ್ಕೊಂದ್ಸಾರಿ ಪ್ರಾರ್ಥನೆ ಮಾಡಿದ್ರೆ, ಅಥವಾ 2 ದಿನಕ್ಕೊಂದ್ಸಾರಿ ಪ್ರಾರ್ಥನೆ ಮಾಡಿದ್ರೆ, ಅಥವಾ ವಾರಕ್ಕೊಂದ್ಸಾರಿ ಚರ್ಚಿಗೆ ಬಂದಾಗ ಪ್ರಾರ್ಥನೆ ಮಾಡಿದ್ರೆ ನಾವು ದೇವರಲ್ಲಿ ನೆಲೆಗೊಂಡಿದ್ದೀವಿ ಅಂತ ಅರ್ಥ ಅಲ್ಲ ಪ್ರೇರಿ. ನಿಜವಾಗ್ಲೂ ನೀನು ಕುಟುಂಬ ದೇವರಲ್ಲಿ ನೆಲೆಗೊಂಡಿದ್ದೀರಿ ಅಂದ್ರೆ ಅದ್ರ ಅರ್ಥ ಏನಂತಂದ್ರೆ, ಬಳ್ಳಿಯಲ್ಲಿ ಕೊಂಬೆ ಇದೆಯಾ ಅಂತಂದ್ರೆ ಆ ಕೊಂಬೆ ಯಾವಾಗ್ಲೂ ಆ ಬಳ್ಳಿ ಸಹವಾಸದಲ್ಲಿ ಇರಬೇಕು, ಆ ಬಳ್ಳಿ ಅನ್ಯೋನ್ಯತೆಯಲ್ಲಿ ಇರಬೇಕು. ಆ ಬಳ್ಳಿಲಿ ಏನೈತೆ? ವಿಟಮಿನ್ ಐತೆ. ಏನೈತೆ ಬಳ್ಳಿಲಿ? ವಿಟಮಿನ್ ಐತೆ. ಗೊತ್ತಾಯ್ತಾ? ವಿಟಮಿನ್ ಅಂದ್ರೆ ಪೌಷ್ಟಿಕ ಆಹಾರ ಐತೆ. ಅದ್ರಲ್ಲಿ ಹಿಂಗೆ ಹೇಳ್ಬೇಕು, ಪೌಷ್ಟಿಕ ಆಹಾರ ಐತೆ ಬಳ್ಳಿಲಿ. ಏನೈತೆ ಬಳ್ಳಿಲಿ? ವಿಟಮಿನ್ ಸಿ, ಬಿ, ಎ, ಎಫ್ ಏನು ಎಲ್ಲ ಐತೆ. ಅದ್ರಲ್ಲಿ ಅರ್ಥ ಆದವ್ರಿಗೆ ಅರ್ಥ ಆಯ್ತದೆ. ಆ ಬಳ್ಳಿಲಿ ಅಷ್ಟು ರಸ ಇದೆ, ಆರೋಗ್ಯಕರವಾಗಿರುತ್ತ ರಸ ಐತೆ. ಆದ್ರೆ ಕೊಂಬೆ ಫಲ ಕೊಡ್ಬೇಕಂದ್ರೆ ಆ ಬಳ್ಳಿ ಜೊತೆ ಸಂಬಂಧ ಚೆನ್ನಾಗಿರ್ಬೇಕು, ಆ ಬಳ್ಳಿಯಲ್ಲಿ ನೆಲೆಗೊಳ್ಬೇಕು, ಆ ಬಳ್ಳಿಲಿ ಇರುವಂತ ವಿಟಮಿನ್ ಅನ್ನ ಆಗಾಗ ಎಳ್ಕೋಬೇಕು. ಅರ್ಥ? ಈ ಕೊಂಬೆಗೂ ಆ ಬಳ್ಳಿಗೆ ಅನ್ಯೋನ್ಯತೆ ಚೆನ್ನಾಗಿದ್ರೆ ಈ ಬಳ್ಳಿಲಿರುವಂತ ಎಲ್ಲ ವಿಟಮಿನ್ಗಳೆಲ್ಲ ಕೂಡ ಈ ಕೊಂಬೆ ಮೇಲೆ ಬರ್ತದೆ. ಆಗ ಈ ಕೊಂಬೆ ಎಲೆ ಬಿಡುತ್ತದೆ, ಹಸಿರಾಗಿರ್ತದೆ, ಆಗ ಹೂ ಬಿಡುತ್ತದೆ, ಆಗ ಕಾಯಿ ಆಗ್ತದೆ, ಆಗ ಏನಾಗ್ತದೆ? ಅದು ಹಣ್ಣು ಆಗ್ತದೆ, ಮಾಗ್ತದೆ. ಹಾಗಾದ್ರೆ ನಮ್ಮ ಜೀವಿತದ ಎಲ್ಲಾ ಕಾರ್ಯಗಳು ಆಶೀರ್ವದಿಸಲ್ಪಡ್ಬೇಕಂದ್ರೆ ದೇವ್ರು ನನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕು, ನನಗೆ ಆರೋಗ್ಯ ಬೇಕು, ನನ್ನ ಸಾಲದಿಂದ ಹೊರಗಡೆ ಬರಬೇಕು, ನನ್ನ ಜೀವಿತ ಆಶೀರ್ವದಿಸಲ್ಪಡಬೇಕು, ನನ್ಗೆ ಯಾವುದೇ ಮಾಟಗಳು ದೆವ್ವಗಳು ಮುಟ್ಟಬಾರ್ದು ಅನ್ನೋದಾದ್ರೆ ನೀನು ಮೊದಲು ದೇವರಲ್ಲಿ ನೆಲೆಗೊಂಡಿರ್ಬೇಕು. ಕ್ರಿಸ್ತನಲ್ಲಿ ನಾನು ನೆಲೆಗೊಳ್ಳದೆ ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ನಾನು ಚರ್ಚ್ಗೆ ಹೋಗ್ತಿದ್ದೀನಿ, ನಾನು ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದೀನಿ ಅಂತ ಹೇಳಿ ನಾವು ಒಂದು ವೇಳೆ ಕ್ರಿಸ್ತನೊಟ್ಟಿಗೆ ಬಾಂಧೆ ಆತನ ಅನ್ಯೋನ್ಯತೆಯಲ್ಲಿ ಚೆನ್ನಾಗಿಲ್ಲ ಅಂತ ಅಂದ್ರೆ ನಾವು ಕ್ರಿಸ್ತನಲ್ಲಿದ್ದು ಒಣಗಿ ಹೋಗ್ತೀವಿ. ನಾವು ಒಣಗಿ ಹೋದಂತ ಕೊಂಬೆ ಆಗ್ತೀವಿ. ಒಣಗೋಗಕ್ಕೆ ಕಾರಣ ಏನಂತಂದ್ರೆ ಆ ಬಳ್ಳಿಲಿರುವಂತ ವಿಟಮಿನ್ ಅನ್ನ ಇದು ಸರಿಯಾಗಿ ಕೊಂಬೆ ತೆಗೆದುಕೊಳ್ತಿಲ್ಲ ಅಂತ ಅರ್ಥ. ಹಾಗಾದ್ರೆ ನೀವು ಕುಟುಂಬ ಯೇಸುವನ್ನ ನಂಬಿರ್ಬೋದು, ನೀವು ಕುಟುಂಬವಾಗಿ ದೇವರ ಸಮ್ಮುಖಕ್ಕೆ ಬರ್ತಿಲ್ಲ, ನೀವು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ನಿನ್ನ ಕುಟುಂಬದಲ್ಲಿ ಮುಂಜಾನೆ ಸಂಜೆ ದೇವರ ಅನ್ಯೋನ್ಯತೆಯಲ್ಲಿ ನೀವು ಪ್ರಾರ್ಥಿಸ್ತಿಲ್ಲ, ಅಥವಾ ನೀನು ಬೆಳಿಗ್ಗೆ ಎದ್ದಾಗ ರಾತ್ರಿ ಮಲಗುವಾಗ ಮುಂಚೆನೆ ನೀನು ಹೋಗುವಾಗ ದೇವರ ಸಮ್ಮುಖದಲ್ಲಿ ಹೋಗಿ ನಿನ್ನ ದೇವರ ಅನ್ಯೋನ್ಯತೆಯಲ್ಲಿ ನೀನು ಪ್ರಾರ್ಥಿಸಿ ಆ ದಿನವನ್ನೆಲ್ಲ ದೇವರು ಕೊಟ್ಟಿದ್ದಕ್ಕೆ ದೇವರಿಗೆ ನೀವು ಕೃತಜ್ಞತೆ ಹೇಳಲಿಲ್ಲ, ಅಥವಾ ಬೆಳಿಗ್ಗೆ ದೇವರು ಕೊಟ್ಟಂತ ಹೊಸ ದಿನಕ್ಕಾಗಿ ಪ್ರಾರಂಭದಕ್ಕಾಗಿ ದೇವರ ಅನ್ಯೋನ್ಯತೆಯಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಆ ದಿನವನ್ನು ನೀನು ಪ್ರಾರಂಭ ಮಾಡ್ತಿಲ್ಲ ಅಂತಂದ್ರೆ ಬಳ್ಳಿಲಿರುವಂತ ವಿಟಮಿನ್ ನೀನ್ ತಕ್ಕೋತಿಲ್ಲ ಅಂತ.
ಆದ್ರಿಂದ ನೀನ್ ಚರ್ಚ್ಗೆ ಬರ್ತಾ ಇರ್ತಿ, ಕಾಣಿಕೆನೆ ಕೊಡ್ತಾ ಇರ್ತಿ, ಪ್ರಾರ್ಥನೆ ಮಾಡ್ತಾ ಇರ್ತಿ, ಆದ್ರೆ ಸರಿಯಾದ ಬೆಳವಣಿಗೆ ಇರಲ್ಲ. ವಿಟಮಿನ್ ಸರಿಯಾಗಿ ದೇವರ ವಾಕ್ಯದ, ದೇವರ ಅನ್ಯೂನ್ಯತೆ, ದೇವರ ಪ್ರಸನ್ನತೆ, ದೇವರ ಪವಿತ್ರಾತ್ಮನ ಅನ್ಯೂನ್ಯತೆ ನಿಮ್ಮಲ್ಲಿ ಬರದೇ ಇರೋದ್ರಿಂದ ಬರ್ತಾ 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 ಬಲಹೀನರಾಗಿದ್ದೇನೆ, ರೋಗಕ್ಕೆ ಒಳಗಾಗಿ ಅಥವಾ ಸಾಲದಲ್ಲಿ ಶೋಧನೆಗಳು ಬರುವಾಗ, ಕಷ್ಟಗಳು ಬರುವಾಗ ನಿಮ್ಮ ನಂಬಿಕೆ ಕುಂದಿ ಹೋಯ್ತದೆ. ದೇವ್ರು ನನಗೇನು ಮಾಡ್ತಾ ಇಲ್ಲ, ಅದ್ಭುತ ಏನು ಮಾಡ್ತಿಲ್ಲ ಅಂತ ಹೇಳಿ ದೇವ್ರನ್ನ ದೂಷಿಸ್ಬೇಕಾಗ್ತದೆ ಪ್ರೇರೆ. ಆದ್ರೆ ಮೊದಲು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಬಳ್ಳಿಯಲ್ಲಿ ಕೊಂಬೆ ಸರಿಯಾಗಿ ನೆಲೆಗೊಂಡಿದೆಯಾ? ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಂಡಿದ್ರೆ ಸಾಲದು, ಆ ಬಳ್ಳಿಲಿರುವಂತ ವಿಟಮಿನ್ಗಳೆಲ್ಲರೂ ಕೂಡ ಸರಿಯಾಗಿ ಕೊಂಬೆ ತೆಗೆದುಕೊಳ್ಬೇಕು. ಈ ಕೊಂಬೆಗೂ ಬಳ್ಳಿಗೂ ಮಧ್ಯದಲ್ಲಿ ಯಾವುದೇ ತಡೆ ಇರಬಾರದು. ಅದು ಸರಿಯಾಗಿ, ಈಗ ನಾವು ಒಂದು ಪೈಪಲ್ಲಿ ನೀರನ್ನ ಕಳಿಸೋದಾದ್ರೆ, ಒಂದು ಪೈಪಲ್ಲಿ ನೀರನ್ನ ಏನಾದ್ರೂ ಹೊಲಗಳಿಗೆ ಹಾಯಿಸೋದಾದ್ರೆ ಮಧ್ಯದಲ್ಲಿ ಯಾವುದೇ ರೀತಿಯಾದ ಗಂಟು ಇರಬಾರದು. ಕಲ್ಲಾಗ್ಲಿ ಅಥವಾ ಇದಾಗ್ಲಿ ಸಿಕ್ಕಾಕೊಳ್ಬೋದಲ್ಲ. ಇಲ್ಲಿಗೆ ನಾವು ಮೋಟ್ರ್ ಬಾಯಿಗೆ ಒಂದು ವೇಳೆ ನಾವೇನಾದ್ರೂ ನೀರನ್ನ ಆನ್ ಮಾಡಿರ್ತೀನಿ, ಅದನ್ನ ಬಿಗಿಯಾಗಿ ಪೈಪನ್ನ ಕಟ್ಟಿದ್ರೆ ಅಲ್ಲಿ ತುದಿ ತನಕ ನೀರು ಸಲೀಸಾಗಿ ಹರ್ಕೊಂಡು ಹೋಗ್ತಾ ಇರ್ತದೆ, ಹೌದಲ್ಲ? ಮಧ್ಯದಲ್ಲಿ ಏನಾರಾಯ್ತು ಅಂದ್ರೆ ಪೈಪ್ ಹೊಡಿತದೆ, ಇಲ್ಲ ಅಂತಂದ್ರೆ ಬೋರು ನಿಂತೋಗ್ಬಿಡ್ತದೆ ಚಾಲು ಆಗಿ. ಅದೇ ಪ್ರಕಾರ ಯಾವುದೇ ಸಮಸ್ಯೆ ಇಲ್ಲದೆ ಇಲ್ಲಿ ಆನ್ ಮಾಡಿದ್ರೆ ಅಲ್ಲಿ ನೀರ್ ಬರ್ತಾ ಐತೆ ಅನ್ನೋದಾದ್ರೆ ಪೈಪಲ್ಲಿ ಅದು ಏನ್ ತೋರಿಸ್ತೈತೆ ಅಂದ್ರೆ ಮಧ್ಯದಲ್ಲಿ ಯಾವುದೇ ಕಲ್ಲಾಗ್ಲಿ ಕಸವಾಗ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸರಿಯಾಗಿ ಹರಿತೈತೆ ಅಂತ ಅರ್ಥ. ಹಾಗೆ ಕ್ರಿಸ್ತನಿಗೂ ನಮಗಿರುವಂತ ಪ್ರೀತಿ, ಕ್ರಿಸ್ತನಿಗೂ ನಮಗಿರುವಂತ ಅನ್ಯೂನ್ಯತೆ, ಕ್ರಿಸ್ತನಿಗೂ ನಮಗಿರುವಂತ ಪ್ರಾರ್ಥನೆ ಜೀವಿತ ಅನ್ಯೂನ್ಯತೆ ಚೆನ್ನಾಗಿರ್ಬೇಕು. ಅಂದ್ರೆ ಕ್ರಿಸ್ತನಲ್ಲೂ ಐಕ್ಯ ಉಳ್ಳವರಾಗಿರ್ಬೇಕು. ಅಲ್ಲೇಲೂಯ. ಪ್ರಿಯರೇ, ನಾನು ನಿಮ್ಮ ಬಳಿಗೆ ವಾರಕ್ಕೆ 2 ಸಾರಿ 3 ಸಾರಿ ನಿಮ್ಮನ್ನ ಕಾಣಿಸ್ಕೊಳ್ತಾ ಇರ್ತಾರೆ, ಅಥವಾ ನೀವು ವಾರ ನಮ್ಮ ಬಳಿಗೆ ಬರೋದಾದ್ರೆ ನಾನು ನಿಮ್ಮ ಮುಖ ನೋಡೋದು, ನೀವು ನನ್ನ ಮುಖ ನೋಡೋದ್ರಿಂದ ನಮಗೆ ನಿಮಗೆ ಒಂದು ಕ್ರಿಸ್ತನ ಒಂದು ಪ್ರೀತಿಯಲ್ಲಿ ನಾವು ಒಂದು ಸ್ನೇಹಿತರಾಗ್ತೀವಿ. ನಮ್ಗೂ ನಿಮ್ಗೆ ನಮ್ಮ ಪಾಸ್ಟು, ನಮ್ ಬರ್ತಿರುವಂತ ದೇವ್ರು ಕೊಟ್ಟಂತ ದೇವ ಜನರು ಎಂಬುದಾಗಿ ನಮಗೂ ನಿಮಗೊಂದು ಪ್ರೀತಿ, ಒಂದು ಸ್ನೇಹ, ಒಂದು ಒಳ್ಳೆತನದಲ್ಲಿ ನೀವು ನಮ್ಮನ್ನ ಸತ್ಕರಿಸುವವರಾಗಿರ್ತೀವಿ. ಯಾವಾಗ್ಲೂ ನಾನು 6 ತಿಂಗಳಿಗೋ ಅಥವಾ 1 ವರ್ಷಕ್ಕೋ ನಿಮಗೆ ಭೇಟಿ ಕೊಡೋದು, ನೀವು ನಮಗೆ ಭೇಟಿ ಕೊಡೋದಾದ್ರೆ ನೀವು ಅನ್ಯೂನ್ಯತೆಯಲ್ಲಿ ಇರಕ್ಕೆ ಸಾಧ್ಯವಿಲ್ಲ, ಹೌದಲ್ವಾ? ಹಾಗೆ ಯೇಸು ಸ್ವಾಮಿ ಬಳಿಗೆ ನೀನು ಯಾವಾಗ್ಲೂ ಕಷ್ಟ ಬಂದಾಗ ಮಾತ್ರ ಯೇಸು ಸ್ವಾಮಿಗೆ ಹೋಗ್ತಿ, ಇಲ್ಲ ಬೇಡ ಸುಖ ಇದ್ದಾಗ ಯೇಸು ಸ್ವಾಮಿ ತ ಹೋಗ್ತಿ, ಕಷ್ಟ ಬಂದಾಗ ದೇವರಿಂದ ದೂರ ಆಗ್ಬಿಡ್ತಿ ಅನ್ನೋದಾದ್ರೆ ನೀನ್ ದೇವರ ಅನ್ಯೂನ್ಯತೆಯಲ್ಲಿ ಸರಿಯಾಗಿಲ್ಲ ಅಂತ ಅರ್ಥ. ನಿನ್ನ ಕುಟುಂಬ ದೇವರ ಅನ್ಯೂನ್ಯತೆಯಲ್ಲಿ ಇಲ್ಲ ಅಂತ ಅರ್ಥ. ಪ್ರಿಯರೇ, ನೋಡ್ರಿ, ನಾವೀಗ ಈ ಕಡೆ ನಾವು ದ್ರಾಕ್ಷಿಯ ಒಂದು ಚಿತ್ರವನ್ನ ಹಾಕಿದ್ವಿ, ಕೆಲವರು ಕಾಣ್ತದೆ ಇಲ್ಲ ಅಂದ್ರಿಲ್ಲ. ಅಲ್ಲಿ ಬಳ್ಳಿ ಐತೆ, ಅದ್ರಲ್ಲಿ ಕೊಂಬೆ ಐತೆ, ಆ ಕೊಂಬೆ ತುಂಬಾ ದ್ರಾಕ್ಷಿ ಅಂದ್ಬಿಟ್ಟೈತೆ. ಅಲ್ಲೆಲ್ಲೂಯಾ. ಹಾಗಾದ್ರೆ ಅದು ಏನ್ ತೋರಿಸ್ತದೆ? ಹಾಗಾದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತ ನಿಜವಾದ ದ್ರಾಕ್ಷಿ ಬಳ್ಳಿ ಆಗಿದ್ದಾನಂತೆ, ತಂದೆ ತೋಟಗಾರನಾಗಿದ್ದಾನಂತೆ, ಕೊಂಬೆಗಳು ನಾವು ಆಗಿದ್ದೀವಂತೆ. ಹಾಗಾದ್ರೆ ದೇವರು ಕೊಂಬೆಯಲ್ಲಿ, ಅಂದ್ರೆ ಯೇಸು ಸ್ವಾಮಿ ನಂಬಿದಂತ ಮಗಳಲ್ಲಿ ಏನನ್ನ ಎದುರು ನೋಡ್ತಿದ್ದಾನೆ? ಫಲವನ್ನ ಎದುರು ನೋಡ್ತಿದ್ದಾನೆ. ಹಾಗಾದ್ರೆ ಫಲ ಅಂದ್ರೆ ಪವಿತ್ರಾತ್ಮನ ಗುಣಗಳು, ಪವಿತ್ರಾತ್ಮನ ಸ್ವಭಾವಗಳು. ಹಾಗಾದ್ರೆ ನಾವು ಯೇಸುವಿನಲ್ಲಿ ನೆಲೆಗೊಂಡಿಲ್ಲ ಅಂತಂದ್ರೆ, ಯೇಸುವಿನ ಅನ್ಯೂನ್ಯತೆಯಿಲ್ಲ ಅಂದ್ರೆ ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಕಾಣಲ್ಲ. ಗಲಾತ್ಯದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ, ಅದರಲ್ಲಿ ನಾವು 22ನೇ ವಚನದಿಂದ ಓದ್ಕೊಂಡು ಬರುವಾಗ ಪವಿತ್ರಾತ್ಮನ ಫಲಗಳ ಕುರಿತು ಮಾತನಾಡ್ತದೆ. ಪ್ರೇರೆ, ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಕ್ಷಮೆ, ದಮೆ ಇಂಥವುಗಳೇ. ಹಾಗಾದ್ರೆ ಈ ಪವಿತ್ರಾತ್ಮನ ಫಲವನ್ನೇ ದೇವರು ನಮ್ಮನ್ನು ಎದುರು ನೋಡ್ತಾನೆ. ಹಾಗಾದ್ರೆ ನೀವು ಚರ್ಚಿಗೆ ಬರ್ತಿದ್ದೀರಾ, ದೇವ್ರ ನಂಬಿದ್ದೀರಾ, ದೇವರ ಮಕ್ಕಳಾಗಿದ್ದೀರಾ, ಹಾಗಾದ್ರೆ ನಿಮ್ಮಲ್ಲಿ ಫಲ ಇರಬೇಕು. ಅಂದ್ರೆ ನಿಮ್ಮಲ್ಲಿ ಪ್ರೀತಿಯ ಗುಣ ಇರಬೇಕು, ನಿಮ್ಮಲ್ಲಿ ಸಂತೋಷದ ಗುಣ ಇರಬೇಕು. ಹಾಗಾದ್ರೆ ನಾವು ಚರ್ಚಿಗೆ ಬರ್ತಾ ಈ ಪವಿತ್ರಾತ್ಮನ ಫಲಗಳು ಇಲ್ಲ ಅಂದ್ರೆ ನಾವು ಆತನಲ್ಲಿದ್ದು ಒಣಗೋದಾಗೆ. ಹಾಗಾಗಿ ಎಷ್ಟೋ ಜನ ಚರ್ಚಿಗೆ ಬರ್ತಿದ್ದಾರೆ, ದೀಕ್ಷಾ ಸ್ಥಾನನೂ ತೆಗೆದುಕೊಂಡಿದ್ದೀವಿ, ದೇವರ ಮಕ್ಕಳಾಗಿದ್ದೀವಿ, ಆದ್ರೆ ದೇವ್ರ ಬಳಿಗೆ ಬರ್ತೀವಿ, ಕುತ್ಕೊಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಹಾಡಾಡ್ತೀವಿ, ಪ್ರಾರ್ಥನೆ ಮಾಡಿಸ್ಕೊಳ್ತೀವಿ, ಹೋಗ್ತೀವಿ. ಆದ್ರೆ ಕ್ರಿಸ್ತನಲ್ಲಿ ನಾವು ನೆಲೆಗೊಳ್ಳದೆ ಇರೋದ್ರಿಂದ ನಮ್ಮಲ್ಲಿ ಪವಿತ್ರಾತ್ಮನ ಫಲಗಳು ಕಾಣ್ತಾ ಇಲ್ಲ, ನಮ್ಮಲ್ಲಿ ಸಮಾಧಾನ ಕಾಣ್ತಾ ಇಲ್ಲ, ನಮ್ಮಲ್ಲಿ ಪ್ರೀತಿ ಗುಣ ಕಾಣ್ತಿಲ್ಲ, ನಮ್ಮಲ್ಲಿ ದೈವಿಕವಾದ ಸಂತೋಷ ಕಾಣ್ತಿಲ್ಲ, ದೈವಿಕವಾದ ಸಮಾಧಾನ ನಮ್ಮಲ್ಲಿ ಕಾಣ್ತಿಲ್ಲ. ದಯೆ, ಉಪಕಾರ, ನಂಬಿಕೆ ಗುಣಗಳು ಇವೆಲ್ಲ ದೇವರ ಆತ್ಮನಿಂದ ಉಂಟಾಗುವ ಫಲಗಳು. ಈ ಫಲಗಳು ಇಲ್ಲದೆ ಇರುವಂತ ವ್ಯಕ್ತಿಗಳು, ಫಲ ಇಲ್ಲದೆ ಇರುವಂತ ಕುಟುಂಬಗಳು ಇವತ್ತು ನೋಡ್ತಾ ಇದ್ದೀವಿ. ಎಲ್ಲರೂ ಚರ್ಚೆಗೆ ಬರ್ತಿದ್ದೀವಿ, ಎಲ್ಲರೂ ದೇವರ ಮಕ್ಕಳಾಗಿದ್ದೀವಿ, ಆದ್ರೆ ಪವಿತ್ರಾತ್ಮನ ಫಲಗಳಿಲ್ಲ. ಅದಕ್ಕೆ ಬದಲಾಗಿ ಮೇಲ್ಗಡೆ ವಚನ ಹೇಳ್ತದೆ, ಶರೀರದ ಕರ್ಮ ಫಲಗಳಿದೆ. ಏನು? ಸ್ವಾರ್ಥತೆ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ಮತ್ತೆ ವಿಗ್ರಹಾರಾಧನೆ, ಪಾಪ, ವ್ಯಭಿಚಾರ, ಸುಳ್ಳು,
ಇವೆಲ್ಲ ನೋಡಿ, ಇದೆಲ್ಲ ಶರೀರದ ಫಲಗಳು, ಇವು ಎತ್ತು ಕಾಣ್ತೈತೆ. ಹಾಗಾದ್ರೆ ನೀನ್ ದೇವರ ಮಗ, ನೀನ್ ದೇವರ ಮಗಳಾಗಿದ್ರೆ ದೇವರ ಅನ್ಯೋನ್ಯತೆಯಲ್ಲಿ ಇದ್ದೀವಿ ಅನ್ನೋದಾದ್ರೆ ನಾವು ಪ್ರಿಯರೇ, ನಮ್ಮಲ್ಲಿ ಪವಿತ್ರ ಆತ್ಮನ ಫಲವನ್ನ ಎದುರು ನೋಡ್ತಿದ್ದಾನೆ. ಹಾಗಾದ್ರೆ ದೇವರ ಬಳಿಯಲ್ಲಿ ಬಂದು ನಮ್ಮಲ್ಲಿ ಪವಿತ್ರ ಆತ್ಮನ ಫಲಗಳಿಲ್ಲದಿದ್ರೆ ನಾವು, ನಮ್ಮ ಕುಟುಂಬ, ನಾವು, ನಮ್ಮ ಆತ್ಮಿಕ ಜೀವಿತ ಒಣಗೋಗಿರೋ ಕೊಂಬೆಗೆ ಹೋಲಿಕೆ ಆಗಿರ್ತದೆ. ಹಾಗಾದ್ರೆ ದೇವರು ನಮ್ಮಲ್ಲಿ ಪವಿತ್ರ ಆತ್ಮನ ಫಲವನ್ನ ಎದುರು ನೋಡ್ತಾನೆ. ಹಾಗಾದ್ರೆ ನಮ್ಮಲ್ಲಿ ಪವಿತ್ರ ಆತ್ಮನ ಫಲ ಇಲ್ವಲ್ಲ? ಹಾಗಾದ್ರೆ ಪವಿತ್ರ ಆತ್ಮನ ಫಲ ನಮ್ಮಲ್ಲಿ ಬರಬೇಕಾದ್ರೆ ನಾವು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕು. ಕ್ರಿಸ್ತನೊಟ್ಟಿಗೆ ಯಾವಾಗ ಅನ್ಯೋನ್ಯತೆ ಇರ್ತೀವಿ, ಕ್ರಿಸ್ತನ್ ಏನ್ ಮಾಡ್ತಾನೆ ಅಂದ್ರೆ ಪವಿತ್ರ ಆತ್ಮ ನಮಗೆ ಕೊಡ್ತಾನೆ. ಹಲ್ಲೆಲೂಯಾ. ಯೋಹಾನ್ ಬರೆಸುವಂತೆ ನೋಡಿ ಏನ್ ಹೇಳ್ತಾನೆ ದೇವರು, ನಾನು ನಿಮ್ಗೆ ಬೇರೊಬ್ಬ ಸಹಾಯಕನ ಕಳಿಸಿಕೊಡ್ತೀನಿ. ಆತನು ಯಾರು? ಸತ್ಯದ ಆತ್ಮನು, ಪರಿಶುದ್ಧ ಆತ್ಮನನ್ನ ಕಳಿಸಿಕೊಡ್ತಾನೆ. ನಾವು ಯಾವಾಗ ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆ ಉಳ್ಳವರಾಗಿರ್ತೀವೋ, ಯಾವಾಗ ನಾವು ಪ್ರಾರ್ಥನೆಯಲ್ಲಿ ನಿರಂತರಾಗಿರ್ತೀವೋ, ಯಾವಾಗೆಲ್ಲ ಪ್ರಾರ್ಥನೆ ಮಾಡೋದಲ್ಲ, ದಿನಾಲು ಪ್ರಾರ್ಥಿಸ್ಬೇಕು, ಯಾವಾಗಲೂ ನಾವು ಪ್ರಾರ್ಥಿಸ್ಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಾಗಿರ್ಬೇಕು. ಪ್ರಾರ್ಥನೆಯಲ್ಲಿ ನಾವು ದೇವರೊಟ್ಟಿಗೆ ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. ದೇವರೊಟ್ಟಿಗೆ ಯಾವಾಗ ನೀನು ಅನ್ಯೋನ್ಯತೆ ಇರ್ತೀಯೋ, ಯಾವಾಗ ನಿನ್ ಕಷ್ಟನೋ, ಸಮಸ್ಯೆನೋ, ಸುಖನೋ, ದುಃಖನೋ, ನಿನ್ನ ಹೋರಾಟನೋ ಅಥವಾ ಹೋರಾಟ ಇಲ್ವೋ, ದೇವರೊಟ್ಟಿಗೆ ನೀನು ಇರುವಂತ ಸಂಬಂಧ ಬಿಡಬಾರ್ದು. ಪ್ರಿಯರೇ, ನೀವು ಕುಟುಂಬದಲ್ಲಿ ನಿಮ್ಮ ಮಕ್ಕಳಿದ್ದಾರೆ, ನಿಮ್ಮ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಥವಾ ಅತ್ತೆ ಮಾವ ಇದ್ದಾರೆ, ನಿನ್ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಬಂತು ಅಂತ ಹೇಳಿದ್ದೇನೆ, ಗಂಡನ ಬಿಟ್ಬಿಡ್ತೀರಾ? ಹೆಂಡತಿನ ಬಿಟ್ಬಿಡ್ತೀರಾ? ಅವ್ರ ಜೊತೆ ಅನ್ಯೋನ್ಯತೆಯಲ್ಲಿ ನೀವು ಜೀವನ ಕಷ್ಟನೋ, ಸುಖನೋ, ದುಃಖನೋ ಕುಟುಂಬದಲ್ಲಿ ಇದ್ದುಕೊಂಡು ಕುಟುಂಬನ ಮುಂದೆ ತೆಗೆದುಕೊಂಡು ಹೋಗ್ತಿರಲ್ಲ, ಆ ಕುಟುಂಬ ಅನ್ಯೋನ್ಯತೆಯಲ್ಲಿ ಇದ್ದೇ ಇರ್ತಿರ್ತಾನೆ. ಕಷ್ಟ ಬಂತು ಅಂದ್ಬಿಟ್ಟು ಕುಟುಂಬ ಬಿಟ್ಟು ಸುಖ ಬಂದ್ಮೇಲೆ ಕರಿ ನಾನು ಬರ್ತೀನಿ ಅಂತ ಹೇಳಿ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಬೇರೆ ಅವ್ರ ಮನೆಗೆ ಹೋಗ್ತೀರಾ? ಇಲ್ಲ ತಾನೆ? ಅದೇ ರೀತಿಯಾಗಿ ಯೇಸು ಸ್ವಾಮಿ ಬಳಿಲಿ ಕಷ್ಟ ಬರ್ಲಿ, ಸುಖ ಬರ್ಲಿ, ಆತನ ಅನ್ಯೋನ್ಯತೆಯಲ್ಲಿ ಇರ್ಬೇಕು. ನಾವು ಪ್ರಾರ್ಥನೆಯಲ್ಲಿ ಇರಬೇಕು, ಪ್ರಾರ್ಥಿಸ್ತಾನೆ ಇರಬೇಕು. ನಾವು ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕು. ದೇವರ ಐಕ್ಯತೆಯಲ್ಲಿ ಇರುವಾಗ ದೇವರು ನೋಡಿದ್ರೆ ಏನ್ ಮಾಡ್ತಾನೆ? ನಿನ್ನ ಕಷ್ಟ ದಿನಗಳನ್ನ ಬದಲಾಯಿಸ್ತಾನೆ. ಅಯ್ಯೋ, ನಾನು ಪ್ರಾರ್ಥನೆ ಮಾಡ್ತೇನೆ, ಕಷ್ಟನೇ ಬಂದ್ಬಿಡ್ತಲ್ಲ ಅಂತ ಹೇಳಿ ದೇವರ ಅನ್ಯೋನ್ಯತೆಯಿಂದ ನೀನು ದೂರ ಆಗ್ತೀನಿ ಅನ್ನೋದಾದ್ರೆ ನೀನು ಒಣಗಿ ಹೋಗಂತ ಕೊಂಬೆ ಆಗಿರ್ತಿ. ಅದಕ್ಕೆ ಸ್ವಾಮಿ ಏನ್ ಹೇಳ್ತಿದ್ದ 4ನೇ ವಚನದಲ್ಲಿ ನೋಡ್ರಿ, 4ನೇ ವಚನ ಹೇಳ್ತದೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೇನೋ. ಯೇಸು ಸ್ವಾಮಿ ಹೇಳ್ತೇನೆ, ನೀನ್ ನನ್ನಲ್ಲಿ ಇರು, ನಾನು ನಿನ್ನಲ್ಲಿ ಇರ್ತೀನಿ. ಹಲ್ಲೆಲೂಯಾ. ಅರೆ, ನೀನ್ ದೇವರಲ್ಲಿ ಇದ್ದಾಗ ಶ್ರಮೆ ಬರ್ತದೆ, ಸಂಕಟ ಬರ್ತದೆ. ನೋಡಿ, ಆ ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಂಡೈತಂದ್ರೆ ಕೊಂಬೆಗೆ ಹುಳ ಬೀಳಲ್ಲ ಅಂತಿಲ್ಲ, ಕೊಂಬೆಗೆ ರೋಗ ಬರಲ್ಲ ಅಂತಿಲ್ಲ. ಬರ್ತದೆ, ಹೌದಲ್ಲ? ಬರ್ತದೇನ್ರಿ? ಆ ಬಳ್ಳಿಗೆಲ್ಲಿರುವಂತ ಕೊಂಬೆಗಳಿಗೆ ಏನ್ ಮಾಡ್ತದೆ? ಬುಡಗಳು ಬೀಳ್ತದೆ, ಅವು ಬಂದು ಗೂಡು ಕಟ್ಕೊಳ್ತವೆ, ಇರ್ಬೆಗಳು ಮುತ್ಕೊಳ್ತದೆ. ನಮ್ ಕಡೆ ಕೆಂಜಿಗ ಅಂತ ಹೇಳ್ತೀವಿ, ಅದು ಬಂದು ಕುತ್ಕೊಳ್ತವೆ, ಗೂಡು ಕಟ್ಕೊಳ್ತದೆ. ಆದ್ರೆ ಬಳ್ಳಿ ಜೊತೆ ಸರಿಯಾದ ಬಾಂಧವ್ಯ ಅದಕ್ಕಿತ್ತು ಅಂತಂದ್ರೆ, ಒಂದು ಒಳ್ಳೆ ಸಂಬಂಧ ಇತ್ತು ಅಂದ್ರೆ ಕೊಂಬೆಗೆ, ಆ ಕೊಂಬೆಲಿರೋ ರಸ ಎಳ್ಕೊಳ್ತಿದ್ರೆ ಮೇಲ್ಗಡೆ ಬರುವಂತ ಎಷ್ಟೇ ಶ್ರಮೆ ಆಗಿರ್ಬೋದು, ಸಂಕಟ ಆಗಿರ್ಬೋದು, ನೋವಾಗಿರ್ಬೋದು, ಅದ್ರ ಮೇಲೆ ಬರುವಂತ ಹುಳಗಳು ಅದು ಎಲೆನ ತಿನ್ಬಹುದು, ಅದ್ರ ಕಾಂಡನ ಕಚ್ಚಬಹುದು, ಮೇಲಿನ ಕಚ್ಚಬಹುದು, ಏನೇ ಸಮಸ್ಯೆ ಬರ್ಬೋದು. ಆದ್ರೆ ಒಳಗಡೆ ಜೀವ ಇರೋದ್ರಿಂದ ಅದೇನ್ ಮಾಡ್ತದೆ? ಅದು ಆರೋಗ್ಯಕರವಾಗಿರ್ತದೆ. ಎರಡನೇದಾಗಿ ಆ ತೋಟದ ಯಜಮಾನ ಏನ್ ಮಾಡ್ತಾನೆ? ಫಲ ಕೊಡುವಂತ ಕೊಂಬೆಗೆ ಈಗ ಏನಾಗೈತೆ? ಹುಳ ಬಿದ್ದೈತೆ ಅಂತ ಹೇಳಿ ಅದಕ್ಕೆ ಔಷಧಿ ತಂದು ಸಿಂಪಡಿಸ್ತಾನೆ, ಔಷಧಿ ಹೊಡಿತಾನೆ, ಅದನ್ನ ಶುದ್ಧೀಕರಿಸ್ತಾನೆ. ಆ ಹುಳಗಳೆಲ್ಲ ಸಾಯಿ ಹೋಗಿ ಮಾಡ್ತಾನೆ. ಯಾವಾಗ ನಾವು ಯೇಸುವಿನಲ್ಲಿ ನೆಲೆಗೊಂಡಿರ್ತೀವಿ, ನಾವು ಶ್ರಮೆ ಬರ್ಬೋದು, ಸಂಕಟ ಬರ್ಬೋದು, ಹೋರಾಟ ಬರ್ಬೋದು, ಯೇಸು ಸ್ವಾಮಿ ಏನ್ ಮಾಡ್ತಾನೆ ಅಂದ್ರೆ ಪ್ರಿಯರೇ, ಅವುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ನಮಗೆ ಮಾರ್ಗಗಳನ್ನ ಸರಾಗ ಮಾಡ್ತಾನೆ. ಅವುಗಳ ಆ ಮಧ್ಯದಲ್ಲಿ ನಾದು ಹೋಗ್ತಿರೋಂಥ ಕಷ್ಟಗಳಲ್ಲಿ ದೇವರು ಬಾಗಿಲುಗಳು ತೆರೀತಾನೆ, ಆಶೀರ್ವಾದ ಬಾಗಿಲುಗಳು ತೆರೀತಾನೆ. ಅದಕ್ಕೆ ದಾವೀದನು ಹೇಳ್ತಾನೆ, ನನ್ನ ಕಾರ್ಯದಲ್ಲಿ ನನ್ನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರೋದ್ರಿಂದ ನಾನು ಕೇಡಿಗೆ ಹೆದರಲ್ಲ. ಮರಣ ಬರ್ಲಿ, ರೋಗ ಬರ್ಲಿ, ಅಥವಾ ಶರೀರದಲ್ಲಿ ಕಾಯಿಲೆ ಬರ್ಲಿ, ಕುಟುಂಬದ ಏನೋ ಸಂಭವಿಸ್ಲಿ, ದೇವರ ಅನ್ಯೋನ್ಯತೆಯನ್ನು ನಾವು ಬಿಡಬಾರದು. ಯಾಕಂದ್ರೆ ದೇವರ ಅನ್ಯೋನ್ಯತೆಯಿಂದ ಇರುವಾಗ ಅವುಗಳಿಂದ ದೇವರು ನಮ್ಮ ತಪ್ಪಿಸಿ ನಡೆಸ್ತಾ ಇರ್ತಾನೆ. ಹಲ್ಲೆಲೂಯಾ. ಬಳ್ಳಿಯಲ್ಲಿರುವಂತ ಕೊಂಬೆಗಳಿಗೆ ನಿಜವಾಗ್ಲೂ ಅನಾರೋಗ್ಯ ಬರ್ತದೆ, ಅವುಗಳಿಗೆ ಹುಳ ಬೀಳ್ತದೆ, ಹುಳಗಳಿಂದ ಅವು ಶೋಧಿಸಲ್ಪಡ್ತದೆ. ಆದ್ರೆ ತೋಟದ ಯಜಮಾನ ಅದನ್ನೇನ್ ಮಾಡ್ತಾನೆ? ಔಷಧಿ ಹೊಡೆದು ಅದನ್ನ ಶುದ್ಧೀಕರಿಸ್ತಾನೆ. ಪರಲೋಕದ ಯಜಮಾನ ಏನ್ ಮಾಡ್ತಾನೆ ಗೊತ್ತಾ? ನಿನ್ನ ಕುಟುಂಬ ನೋಡ್ತಾನೆ, ನಿನ್ನ ನೋಡ್ತಾನೆ, ಜೀವಿತ ನೋಡ್ತಾನೆ. ನನ್ನ ಮಗಳು ನನ್ನ ಐಕ್ಯವಾಗಿದ್ದಾಳೆ, ಎಡ ಬಿಡದೆ ಪ್ರಾರ್ಥಿಸ್ತಿದ್ದಾಳೆ, ಅಯ್ಯೋ ನನ್ನ ಅನ್ಯೋನ್ಯತೆಯಲ್ಲಿದ್ದಾರೆ. ಅವ್ರು ಇವತ್ತು ಹಣದ ಸಮಸ್ಯೆಯಲ್ಲಿ ಹಾದು ಹೋಗ್ತಿದ್ದಾರೆ, ಅವ್ರು ಸಾಲದಲ್ಲಿ ಹೋಗ್ತಿದ್ದಾರೆ, ಅವ್ರು ರೋಗದಲ್ಲಿ ಹೋಗ್ತಿದ್ದಾರೆ, ಅವ್ರು ಚಿಂತೆಯಲ್ಲಿ ಹೋಗ್ತಿದ್ದಾರೆ, ಅವ್ರು ಮರಣವನ್ನು ಹಾದು ಹೋಗ್ತಿದ್ದಾರೆ. ಅಯ್ಯೋ, ಅವ್ರ ಕುಟುಂಬದಲ್ಲಿ ಇಂಥ ಶತ್ರುಗಳ ಬಾಧೆ, ಸೈತಾನ ಬಾಧಿಸ್ತಿದ್ದಾನೆ, ಶೋಧನೆ ತರ್ತಿದ್ದಾನೆ, ಪಾಪ ತರ್ತಿದ್ದಾನೆ. ಆಗ ದೇವರು ಅದರಿಂದ
ಜ್ಞಾನ, ಬೇಕಾಗಿರುವಂತ ಆರೋಗ್ಯ, ಬೇಕಾಗಿರುವಂತ ಆ ಸಮಯಕ್ಕೆ ಬೇಕಾಗಿರುವಂತ ಕೃಪೆನ ಕೊಟ್ಟು ಅವನ ಜಯಿಸುವುದಕ್ಕೆ, ಅವನ ಗೆಲ್ಲುವುದಕ್ಕೆ ದೇವರು ಕೃಪೆ ಕೊಟ್ಟು ನಡೆಸ್ತಾರೆ. ಅವು ನಿನ್ ಮುಂದೆ ಸೋತು ಹೋಗ್ತದೆ, ಅವು ನಿನ್ನನ್ನು ಗೆಲ್ಲಕ್ಕಾಗಲ್ಲ, ಅವು ನಿನ್ನ ಸೋಲ್ಸಕ್ಕಾಗಲ್ಲ, ಅವು ನನ್ನ ಮುಂದೆ ಮಂಡಿ ಊರುವಂತೆ ಹೇಳಕ್ಕಾಗಲ್ಲ. ಅವು ನಿನ್ನ ನಿನ್ನ ಮುಂದೆ ಮಂಡಿ ಊರುವಂತೆ, ನಿನ್ನ ಕುಟುಂಬದ ಮುಂದೆ ಮಂಡಿ ಊರುವಂತೆ ಮಾಡ್ತಾನೆ ದೇವರು. ಯಾವಾಗ ನಾವು ದೇವರ ಅನ್ಯೋನ್ಯತೆಯಲ್ಲಿ ನನಗೊಬ್ಬ ಏನಂತೆ ಯಜಮಾನ ಇದ್ದಾನೆ, ಆ ಯಜಮಾನ ಅನ್ಯೋನ್ಯತೆಯಲ್ಲಿ ಇದ್ದೀನಿ. ಅವನು ಬಹಳ ಪವರ್ಫುಲ್ ಆದ ಯಜಮಾನ. ಅವನಿಗೆ ಬಹಳ ಜನ ಪೊಲೀಸರು ಗೊತ್ತು, ಲಾಯರ್ ಗೊತ್ತು, ಎಲ್ಲ ಗೊತ್ತು, ಮತ್ತೆ ರಾಜಕಾರಣಿ ಅಧಿಕಾರಿಗಳು ಗೊತ್ತು. ಅಂತ ಒಂದು ಒಬ್ಬ ದಣಿತ ನಾನು ಇದ್ದೀನಿ, ಅವನ ಅನ್ಯೋನ್ಯತೆಯಲ್ಲಿ ಇದ್ದೀನಿ ಅಂತ ತಿಳ್ಕೊಳ್ರಿ. ನನಗೆ ಶತ್ರುಗಳು ಬಹಳ ಜನ ಇರ್ತಾರೆ. ಶತ್ರುಗಳು ಇರುವಾಗ ಅವರು ನನಗೆ ಯುದ್ಧಕ್ಕೆ ಬರ್ಬೇಕಾದ್ರೆ, ಅವ್ರು ನನ್ನ ಮೇಲೆ ಜಗಳಕ್ಕೆ ಬರ್ಬೇಕಾದ್ರೆ ನನ್ನ ಯಜಮಾನ ಏನ್ ಮಾಡ್ತಾನೆ, ನನ್ನ ಸಪೋರ್ಟಿಗೆ ಬರ್ತಾನೆ ಅಲ್ವಾ. ಅವಾಗ ಅವ್ನಿಗೆ ಅರ್ಥ ಆಯ್ತದ ಏನಂತ, ಇವನ್ ಕಡೆ ಇವನ್ ಒಬ್ಬನೇ ಇಲ್ಲ, ಇವನ್ ಹಿಂದೆ ಏನೈತೆ ದೊಡ್ಡ ವ್ಯಕ್ತಿ ಇದ್ದಾನೆ. ಅವ್ರಿಗೆ ಎಷ್ಟು ಪೊಲೀಸರು ಗೊತ್ತೈತಿ, ಏನಂತೆ ಲಾಯರ್ಗಳು ಗೊತ್ತಿದ್ದಾರೆ, ರಾಜಕಾರಣಿಗಳು ಗೊತ್ತಿದ್ದಾರಪ್ಪ ಅಂತ ಭಯ ಪಡ್ತಾರೆ. ಒಂದು ವೇಳೆ ಆ ಯಜಮಾನಿಂದ ನಾನೇ ದೂರ ಆಗಿಬಿಟ್ರೆ, ಆ ಯಜಮಾನಿಗೂ ನನಗೇನೋ ಭಿನ್ನಾಭಿಪ್ರಾಯ ಬಂತು, ಬೇಜಾರು ಬಂತು, ಏನೋ ಒಂದು ನಾನೇ ಬೇಜಾರು ಮಾಡ್ಕೊಂಡು ಅವನಿಂದ ಕೆಲಸ ಬಿಟ್ಟು ಹೋಗ್ಬಿಟ್ರೆ, ಇಲ್ಲ ಅವ್ನ ಸಹವಾಸನೆ ಬಿಟ್ಟು ಹೋಗ್ಬಿಟ್ರೆ, ಶತ್ರು ಇದೇ ಕಾಯ್ತಾ ಇರ್ತಾನೆ. ಈಗ ಹೊರಗಡೆ ಬಂದ, ಈಗ ಇವನಿಗೆ ಏನು ಮಾಡಿದ್ರು ಅವ್ನ ಯಜಮಾನ ಬರಲ್ಲ, ಪೊಲೀಸವ್ರು ಬರಲ್ಲ, ಅವನು ಏನಂತೆ ಲಾಯರ್ ಕರ್ಕ ಬರಲ್ಲ. ಈಗ ಅವ್ರಿಗೂ ಮಧ್ಯದಲ್ಲಿ ಏನಾಗೈತೆ, ಭಿನ್ನಾಭಿಪ್ರಾಯ ಬಂದೈತೆ, ಅವ್ರಿಗೂ ಸಂಬಂಧ ಚೆನ್ನಾಗಿಲ್ಲ. ಈಗ ಅವನು ಅಷ್ಟು ಮೆರಿತಿದ್ನಲ್ವಾ, ಅಷ್ಟು ಆಡ್ತಿದ್ನಲ್ವಾ, ಈಗ ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರ ಮೇಲೆ ರೋಗ ತರಬಹುದು. ಸೈತಾನ ಏನ್ ಮಾಡ್ತಾನೆ, ನಮ್ಮ ಶತ್ರುಗಳು ಅವನೇನ್ ಮಾಡ್ತಾನೆ, ಯಾವಾಗ ನೀನ್ ದೇವರ ಅನ್ಯೋನ್ಯತೆಯಿಂದ ದೂರ ಆಗ್ತೀಯೋ ಅದೇ ಕಾಯ್ತಾ ಇರ್ತಾನೆ ಸೈತಾನು. ನಿನ್ನ ಕುಟುಂಬವನ್ನ ದಾಳಿ ಮಾಡಕ್ಕೆ, ನಿನ್ನ ಮೇಲೆ ರೋಗ ತರಕ್ಕೆ, ನಿನ್ನ ಕುಟುಂಬದಲ್ಲಿ ಸಾಲ ಸಮಸ್ಯೆಗಳು ತರೋದಕ್ಕೆ, ನಿನ್ನನ್ನ ಪಾಪದಲ್ಲಿ ನಡೆಸೋದಕ್ಕೆ. ಸೈತಾನನು ತಂದೆಯೊಟ್ಟಿಗೆ ಯೇಸು ಸ್ವಾಮಿಗಿರುವಂತ ಅನ್ಯೋನ್ಯತೆಯನ್ನು ದೂರ ಮಾಡದೆ, ನೀನ್ ದೂರ ಆಗದೆ ಕಾಯ್ತಾ ಇರ್ತಾನೆ. ಅದಕ್ಕೆ ಅವನು ಆ ಸಂದರ್ಭಗಳನ್ನ ಹುಡುಕ್ತಾ ಇರ್ತಾನೆ. ನೋಡು ಯೇಸು ಸ್ವಾಮಿ ನಂಬಿ ಹೋದೆ, ನಿನಗೇನಾಯ್ತು? ಅವನೇ ಹೇಳ್ತಾನೆ, ನಿನಗೇನಾಯ್ತು? ದೇವ್ರ ಏನ್ ಆಶೀರ್ವಾದ ಮಾಡ್ದ, ದೇವ್ರ ಏನ್ ಕೊಟ್ಟ, ನಿನ್ಗೆ ಏನ್ ಕೊಟ್ಟ? ಇದ್ದ ಸ್ಥಿತಿಲೇ ಇದ್ದಿರಲ್ಲ, ಇದೇ ಸ್ಥಿತಿ. ಅವ್ನು ಹೇಳಿ ನಮ್ಮಲ್ಲಿ ಏನಂತ ತಪ್ಪಾದ, ದೇವರ ಮೇಲೆ ತಪ್ಪಾದ ಮನೋಭಾವನೆ ಬಿದ್ದ್ಬಿಡ್ತಾನೆ. ನಂಬಿಕೆನ ಕಳ್ಕೊಳ್ಬೇಕು ನಾವು. ಆ ರೀತಿಯಾದ ನಮ್ಮಲ್ಲಿ ಮನಸ್ಸನ್ನ ಪ್ರೇರೇಪಿಸ್ತಾನೆ. ನಾವು ಅದನ್ನ ಕೇಳಿ ಹೌದಲ್ವಾ ಅಂತೇಳಿ ನಾವು ಯಾವಾಗ ದೇವರಿಂದ ಪ್ರೀತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ದೇವರಿಂದ ದೂರ ಆಗ್ತೀವೋ, ದೇವರ ಅನ್ಯೋನ್ಯತೆಯಿಂದ ನಾವು ಯಾವಾಗ ದೂರ ಆಗ್ತೀವೋ, ಆಗ ಸೈತಾನ ನಮ್ಮ ಒಳಗಡೆ ಕಾರ್ಯ ಮಾಡ್ತಾನೆ. ಈಗ ಯಾರಿಲ್ಲ, ಈಗ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಕೇಳಕ್ ದೇವ್ರಿಲ್ಲ, ಈತ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಕೇಳ, ಯಾಕಂದ್ರೆ ಅವರಿಂದ ದೇವ್ರು ದೂರ ಮಾಡಿಬಿಟ್ಟಿದ್ದೀನಿ. ಹಾಗಾಗಿದ್ದೀನಿ ಈ ಕುಟುಂಬದ ಮೇಲೆ, ಈ ವ್ಯಕ್ತಿ ಮೇಲೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ತನ್ ಬೇಕಾಗಿರೋದು ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ ನಮ್ಮ ಜೀವಿತದಲ್ಲಿ. ಮತ್ತೆ ಅವ್ನು ಹೇಳ್ತಾನೆ, ನೋಡು ಮತ್ತೆ ನೀನ್ ದೇವ್ರು ಏನು ಮಾಡ್ತಾ ಇಲ್ಲ, ಇಷ್ಟು ಕಷ್ಟದಲ್ಲಿ ಹೋಯ್ತಿದ್ದಿ ನೋಡಿ, ಇಷ್ಟು ಕಣ್ಣೀರಲ್ಲಿ ಹೋಯ್ತಿದ್ದಿ, ಇಂಥ ರೋಗದಲ್ಲಿ ಹೋಯ್ತಿದ್ದಿ, ಈ ಹಣ ಸಮಸ್ಯೆಯಲ್ಲಿ ಹೋಗ್ತಿದ್ದಿ, ನಿನ್ ಮಕ್ಕಳು ನೋಡಿ ಈ ತರ ಆಗ್ತೈತೆ, ಆದ್ರೂ ನಿನ್ ಪರಿಸ್ಥಿತಿ ಆಡ್ಕೊಳ್ಳೋ ತರ ಐತೆ, ಆದ್ರೆ ದೇವ್ರು ಏನು ಕಾರ್ಯ ಮಾಡ್ತಿಲ್ಲ. ಅವಾಗ ಹೌದಲ್ವಾ, ದೇವ್ರೇ ನೀನ್ ಎಲ್ಲಿದ್ಯಪ್ಪ, ನೀನ್ ಇದ್ರೆ ನಾನೇ ಯಾಕೆ ಹಿಂಗ ಆಗ್ಬೇಕಾಯ್ತು? ದೇವ್ರನ್ನ ನಾವು ದೂಷಿಸ್ತೀವಿ. ಅದಕ್ಕಿಂತ ಮುಂಚೆ ನಾವು ತಿಳ್ಕೊಳ್ಬೇಕು, ನಾವು ದೇವ್ರ ಅನ್ಯೋನ್ಯತೆಯಲ್ಲಿ ಇದ್ದೀನೋ ಇಲ್ವೋ ಅಂತ. ನನ್ ಕುಟುಂಬ ದೇವರ ಅನ್ಯೋನ್ಯತೆಯಲ್ಲಿ ಐತೋ ಇಲ್ವೋ ಅನ್ನೋ ತಿಳ್ಕೋಬೇಕು. ಪ್ರಿಯರೇ, ಸೈತಾನ ಏನ್ ಮಾಡ್ತಾನಂದ್ರೆ ಫಸ್ಟ್ ದೇವರ ಅನ್ಯೋನ್ಯತೆಯಿಂದ ನಮ್ಮನ್ನ ದೂರ ಮಾಡಕ್ ಹೋಗ್ತಾನೆ. ಅದಕ್ಕೆ ಯೇಸು ಹೇಳ್ತಾ ಇರೋದು, ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಂಡಿದ್ರೆ ನಾನು ನಿನ್ನಲ್ಲಿ ನೆಲೆಗೊಳ್ತೀನಿ, ನೀನ್ ನನ್ನಲ್ಲಿ ನೆಲೆಗೊಂಡಿದ್ರೆ ನಾನು ನೆಲೆಗೊಳ್ತೀನಿ. ಕೊಂಬೆ ನೆಲೆಗೊಂಡಿಲ್ಲ ಅಂದ್ರೆ ದೇವರು ನಿನ್ನಲ್ಲಿ ನನ್ನಲ್ಲಿ ನೆಲೆಗೊಳ್ಳಲ್ಲ. ಅಂದ್ರೆ ಸ್ವಾಮಿ ಹೇಳ್ತಾರೆ, ನೀನು ನನ್ನಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ನಾನು ನಿನ್ನಲ್ಲಿ ನೆಲೆಗೊಳ್ಳಲ್ಲ. ಹಾಗಾದ್ರೆ ನೆಲೆಗೊಳ್ಳೋರು ಯಾವಾಗ ಬೇಕಾವಾಗ ಎದ್ದು ಪ್ರಾರ್ಥನೆ ಮಾಡ್ಬೋದಾ? ಇಷ್ಟ ಬಂದಂಗೆ ಪ್ರಾರ್ಥನೆ ಮಾಡ್ಬೋದಾ? ದೇವರ ಅನ್ಯೋನ್ಯತೆಯಲ್ಲಿರೋ ಏನ್ ಮಾಡ್ತಾರೆ, ಕ್ರಮಬದ್ಧತೆ ಇರ್ತಾರೆ ಅವ್ರಿಗೆ. ಆ ಬಳ್ಳಿ ಆ ಕೊಂಬೆ ಸಪರೇಟ್ ಆಗಕ್ಕೆ ಇಲ್ಲ, ಯಾಕಂದ್ರೆ ಅಲ್ಲಿ ಎರಡಕ್ಕೂ ಬಾಂಧವ್ಯ ಚೆನ್ನಾಗಿರ್ತದೆ. ಯಾಕಂದ್ರೆ ಆ ಬಳ್ಳಿಯಲ್ಲೇ ಇರೋದು ಕೊಂಬೆ ಬಿಟ್ಟು ಬಳ್ಳಿ ಇಲ್ಲ, ಬಳ್ಳಿ ಬಿಟ್ಟು ಕೊಂಬೆ ಇಲ್ಲ, ಹೌದಲ್ವಾ? ಒಂದು ವೇಳೆ ಕೊಂಬೆ ಸಪರೇಟ್ ಮಾಡ್ಬೋದು, ಬಳ್ಳಿಯಿಂದ ಕೊಂಬೆನ ಕಡ್ದು ಹಾಕ್ಬೋದು ಅಲ್ವಾ, ಆದ್ರೆ ಬಳ್ಳಿನ ಕಡಿಯಕ್ ಆಗಲ್ಲ, ಬಳ್ಳಿ ಹಂಗೆ ಇರ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ಬಳ್ಳಿಲಿ ಅನೇಕ ಕೊಂಬೆಗಳು ಇರ್ತದೆ, ಕೊಂಬೆ ಕತ್ತರಿಸಿದ್ರೆ ಇನ್ನು 100 ಕೊಂಬೆಗಳು ಬಳ್ಳಿಲಿ ಇರ್ತದೆ. ಒಂದ್ ವೇಳೆ ಬಳ್ಳಿನೇ ನಾಶ ಮಾಡ್ಬೋದು, ಇಲ್ಲಿ ಬೇರೆ ಸೀದಕ್ಕಿದ್ದಾಗದೆ ಬಳ್ಳಿನೇ ಕೊಂಬೆನಿರಲ್ಲ, ಬಳ್ಳಿನಿರಲ್ಲ. ಆದ್ರೆ ಯೇಸು ಕ್ರಿಸ್ತನನ್ನು ಯಾರು ನಾಶ ಮಾಡಕ್ ಆಗಲ್ಲ, ಯೇಸು ಕ್ರಿಸ್ತನನ್ನ ಬುಡ ಸಹಿತ ಯಾರು ಕೀಳಕ್ ಆಗಲ್ಲ. ಯಾಕಂದ್ರೆ ಯೇಸು ಅನ್ನೋದು ಒಂದು ರಾಜಕೀಯ ಪಕ್ಷ ಅಲ್ಲ, ಒಂದು ಜಾತಿ ಅಲ್ಲ ಅದು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗಾದ್ರೆ ಪ್ರಿಯರೇ, ನಾವು ದೇವರ ಅನ್ಯೋನ್ಯತೆಯಲ್ಲಿ ಇದ್ರೆ ದೇವರು ನಮ್ಮ ಕಷ್ಟಗಳು, ಕಣ್ಣೀರುಗಳನ್ನ ನೋಡ್ತಾನೆ. ಖಂಡಿತವಾಗಿ ದೇವರು ಅದನ್ನ ಮೇಲೆ ಗೆಲ್ಲೋದಕ್ಕೆ ನೋಡಿ. ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ಏನ್ ನೋಡ್ತೀವಿ, ಕಾಲುವೆ ಪಕ್ಕದಲ್ಲಿ ನೆಡಲ್ಪಟ್ಟಂತ ಮರ. ಹಾಗಾದ್ರೆ ಕಾಲುವೆ ಪಕ್ಕದಲ್ಲಿ ಮರ ಇದೆ ಅಂತಂದ್ರೆ
ಆದ್ರೆ ಎಲೆ ಬಾಡಲ್ವಂತೆ. ಯಾಕೆ ಹೇಳಿ? ಅದಕ್ಕೇನ್ ಕೊರತೆ ಇಲ್ಲ. ಅದು ತಕ್ಕ ಕಾಲದಲ್ಲಿ ಎಲ್ಲಾ ಕಾಲದಲ್ಲಿ ಫಲ ಕೊಡಲ್ಲ, ಅದು ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ. ಹಾಗಾದ್ರೆ ನಾವು ದೇವರ ಬಳಿಯಲ್ಲಿ ನೆಲೆಗೊಂಡಿರಬೇಕು, ದೇವರ ಅನುಮತಿಯಲ್ಲಿರಬೇಕು, ದೇವರನ್ನ ಬಿಡಬಾರದು. ನಾವು ಯೇಸುವನ್ನ ಬಿಟ್ಟು ನಮಗೆ ನಷ್ಟ, ದೇವರಿಗೆ ಏನ್ ನಷ್ಟ ಇಲ್ಲ. 4ನೇ ವಚನ ಹೇಳ್ತಿದೆ, ನೀನು ನನ್ನಲ್ಲಿ ನೆಲೆಗೊಂಡಿದ್ರೆ ನಾನು ನಿನ್ನೊಳಗಡೆ ಬರ್ತೀನಿ. ನೀನ್ ನನ್ನಲ್ಲಿ ಅನುನತೆಗೆ ಬಂದ್ರೆ ನಾನು ನಿನ್ನ ಅನುನತೆಗೆ ಬರ್ತೀನಿ. ನೀ ನನ್ ಬಿಟ್ರೆ ನಾನು ನಿನ್ ಬಿಟ್ಬಿಡ್ತೀನಿ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗಾದ್ರೆ ಪ್ರಿಯರೇ, ನೀವು ಪ್ರಾರ್ಥನೆಯಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯತೆ ಉಳ್ಳವರಾಗಿದ್ದೀರಾ? ಇಷ್ಟ ಬಂದಾಗ ಪ್ರಾರ್ಥನೆ ಮಾಡ್ತಿದ್ದೀರಾ? ನಿಜವಾಗ್ಲೂ ಅನ್ಯೋನ್ಯತೆ ಉಳ್ಳವರು ದಿನನಿತ್ಯ ಪ್ರಾರ್ಥಿಸ್ತಾರೆ, ದಿನ ಸಾಯಂಕಾಲ ಪ್ರಾರ್ಥಿಸ್ತಾರೆ, ಮತ್ತೆ ಕುಟುಂಬ ಪ್ರಾರ್ಥನೆ ಕೂಡಿಕೊಳ್ತಾರೆ. ಹಾಗಾದ್ರೆ ನೀವು ವ್ಯಕ್ತಿಗತವಾಗಿ ಪ್ರಾರ್ಥಿಸ್ತಿದ್ದೀರಾ ದೇವರೊಟ್ಟಿಗೆ? ನೀವು ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರಾ? ನೀವು ದೇವರೊಟ್ಟಿಗೆ ಸಮಯ ಕಳೀತಿದ್ದೀರಾ? ಅದು ಯಾವಾಗ್ಲೂ ಅಲ್ಲ, ದಿನಾಲೂ ನಾವು ಕಳೆಯೋದ್ರಿಂದ ನಾವು ಆತನ ಅನ್ಯೋನ್ಯತೆಯಲ್ಲಿದ್ದೀವಿ, ಆತನಲ್ಲಿ ನೆಲೆಗೊಂಡಿದ್ದೀವಿ ಅನ್ನೋದನ್ನು ತೋರಿಸ್ತೀವಿ. ಹಲ್ಲೆಲೂಯಾ. ಅಯ್ಯೋ, ನಾನು ನೆಲೆಗೊಂಡಿದ್ದೀನಿ, ಆದ್ರೂ ನಾನು ದೇವರು ಬಿಟ್ಟಿಲ್ಲ, ಪ್ರಾರ್ಥಿಸ್ತಾ ಇದ್ದೀನಿ, ನಾನು ದೇವರ ಅನ್ಯೋನ್ಯತೆಯಲ್ಲಿದ್ದೀನಿ, ನಾನು ನೀತಿಯಲ್ಲಿದ್ದೀನಿ, ನಾನು ಪರಿಶುದ್ಧತೆಯಲ್ಲಿದ್ದೀನಿ, ಆದ್ರೂ ನನಗೆ ಯಾಕೆ ಕಷ್ಟ ಅನ್ನೋದಾದ್ರೆ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಪರೀಕ್ಷೆ ಮಾಡೋದಕ್ಕಾಗಿ ಕೆಲವು ಮಾರ್ಗಗಳನ್ನು ನಡೆಸ್ತಾರೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೀವಿ. ದೇವರಿನ ಕೈ ಬಿಟ್ಟಿಲ್ಲ. ಆದ್ರೆ ನಾನು ಆಗ್ಲೇ ಹೇಳಿದ ಹಾಗೆ, ಬಳ್ಳಿಯಲ್ಲಿ ನೀನು ಕೊಂಬೆಯಾಗಿದ್ದಿ, ಅನ್ಯೋನ್ಯತೆಯಲ್ಲಿದ್ದಿ, ಆದ್ರೆ ಆ ಕೊಂಬೆಗೆ ಇರುವೆಗಳು ಹತ್ತುತ್ತಾವೆ, ಪಕ್ಷಿಗಳು ಬಂದು ಕುತ್ಕೋತೈತೆ ಕೊಂಬೆ ಮೇಲೆ. ಹಲ್ಲೆಲೂಯಾ. ಹುಳಗಳು ಬೀಳ್ತಾ ಇದ್ದಿ. ಹಾಗಂತ ಹೇಳಿ ಆ ತೋಟದ ಯಜಮಾನ ನೋಡ್ಕೊಂಡು ಸುಮ್ಮನೆ ಕೂತಿರಲ್ಲ, ಆದ್ರೆ ಸ್ವಲ್ಪ ಕಾಲ ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ನಾವು ನಮ್ಮ ಜೀವಿತನ ಹಾಗೆ ಪ್ರೇರೆ, ನಾವು ಯೇಸುವಿನ ಅನ್ಯೋನ್ಯತೆಯಲ್ಲಿ ಇದ್ದಾಗಲೂ ನಮಗೆ ಶೋಧನೆ ಬರಲ್ಲ, ಕಷ್ಟ ಬರಲ್ಲ, ತೊಂದರೆ ಬರಲ್ಲ, ಅವಮಾನ ಬರಲ್ಲ, ರೋಗ ಬರಲ್ಲ, ನಮ್ಗೆ ಹಣದ ಸಮಸ್ಯೆ ಬರಕೆ ಇಲ್ಲ ಅಂತ ಹೇಳ ಅಲ್ಲ, ಅನ್ಯೋನ್ಯತೆಯಲ್ಲಿ ಇದ್ದಾಗಲೂ ಬರ್ತದೆ. ಆದ್ರೆ ದೇವರು ಅದನ್ನು ತಪ್ಪಿಸ್ಕೊಳ್ಳೋ ಮಾರ್ಗವನ್ನು ತೋರಿಸ್ತಾನೆ, ಮುಚ್ಚಿರುವ ಬಾಗಿಲುಗಳು ತೆರೀತಾನೆ, ನಮ್ಗೆ ಬೇಕಾಗಿರೋ ಅಗತ್ಯತೆಗಳನ್ನ ದೇವರು ಸಂಧಿಸ್ತಾನೆ. ದೇವರು ಯಾರ ಮೂಲಕನ್ನ ಎಬ್ಬಿಸ್ತಾನೆ, ದೇವರು ಯಾರನ್ನಾರು ಎಬ್ಬಿಸ್ಬೋದು. ಹಲ್ಲೆಲೂಯಾ. ಒಂದು ಸಾರಿ ಸಂಡೇ ಸ್ಕೂಲ್ಗೆ ಮಕ್ಕಳು ಹೋಗಿದಾರಲ್ಲ, ಅಲ್ಲಿ ಪಾಠ ಹೇಳ್ತಾರೆ, ದೇವ್ರ ವಾಕ್ಯದ ಪಾಠ ಹೇಳ್ತಾರೆ. ಆದ್ರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಹೆಸರಲ್ಲಿ ಏನ್ ಬೇಕಾದ್ರೂ ಕೇಳ್ಕೊ, ನಿನಗೆ ಸಿಗ್ತದೆ ಅಂತ. ಹಲ್ಲೆಲೂಯಾ. ಸಂಡೇ ಸ್ಕೂಲ್ ಟೀಚರ್ ಕತೆ ಹೇಳ್ಕೊಡ್ತಾ ಇರ್ತಾರೆ ಮಕ್ಕಳಿಗೆ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ನೀನ್ ನಂಬಿಕೆಯಿಂದ ಈ ಬೆಟ್ಟಕ್ಕೆ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳು, ನೀನ್ ಸಂದೇಹ ಪಡದೆ ಇದ್ರೆ ಅದು ಹಾಗೆ ಆಗ್ತದೆ ಅಂತ ಯೇಸು ಸ್ವಾಮಿ ಹೇಳೋನೆ. ನೀನ್ ನಂಬಿಕೆ ಇಟ್ಟು ಏನ್ ಕೇಳ್ಕೊತೀರೋ ದೇವ್ರು ನಿನ್ ಕೊಡ್ತಾನೆ ಅಂತ ಹೇಳಿ ಅವ್ರು ಪಾಠ ಮಾಡ್ತಾರೆ. ಈಗ ಅವ್ರ ತಾಯಿಗೆ ಹುಷಾರಿರಲ್ಲ, ಅವ್ರ ಮನೆಯಲ್ಲಿ ಅವರ ಏನತೆ ತಂದೆ ಇರಲ್ಲ, ಎಲ್ಲೋ ಹೋಗಿರ್ತಾರೆ. ತಾಯಿಗೆ ಹುಷಾರಿಲ್ಲ, ಜ್ವರದಲ್ಲಿ ಮಲಗಿರ್ತಾಳೆ ತಾಯಿ. ಈಗ ಆ ಮಗುಗೆ ಏನ್ ಬೇಕು? ಅವ್ರ ಅಮ್ಮನಿಗೆ ಆರಾಮಿಲ್ದಿರೋದಕ್ಕೆ ಒಂದು ಎಳ್ನೀರ್ ಬೇಕಾಗಿತ್ತು. ಮನೆ ಮುಂದೆ ಮರ ಇದೆ ದೊಡ್ಡದು, ಮಗು ಹತ್ತಕ್ಕಾಗಲ್ಲ. ಆಗ ಈ ವಾಕ್ಯ ನೆನಪಾಗ್ತದೆ. ಅಲ್ಲಿ ಕುತ್ಕೊಂಡಿದ್ದೇನೆ, ಏಸಪ್ಪ ನಿನ್ನ ಹೆಸರಲ್ಲಿ ಹೇಳಿದ್ರೆ ಈ ಬೆಟ್ಟನ ಕಿತ್ಕೊಂಡು ಹೋಗಿದ್ದೇನೆ, ಸಮುದ್ರದಲ್ಲಿ ಬೀಳು ಅಂದ್ರೆ ಬೀಳ್ತದೆ ಅಂತ ಹೇಳಿದಾರಲ್ಲ, ನಾನ್ ನಂಬಿಕೆಯಿಂದ ಹೇಳ್ತೀನಿ, ನಮ್ಮ ಅಮ್ಮನಿಗಾಗಿ ಒಂದು ಎಳ್ನೀರ್ ಬೀಳಿ ಅಂತ ಹೇಳ್ತಾರೆ. ಏಸು ನಾಮದಲ್ಲಿ ಬೀಳಿ, ಬೀಳಿಲ್ಲ. ಇನ್ನೊಂದ್ಸರಿ ಹೇಳ್ತಾರೆ, ಏಸು ನಾಮದಲ್ಲಿ ಬೀಳಿ, ಬೀಳಿಲ್ಲ. ಹೇಳ್ತಾನೆ ಅವನೇ, ಪದೇ ಪದೇ ಹೇಳ್ತಾನೆ, ಬೀಳಿಲ್ಲ. ಹುಡುಗಿಗೆ ಬಹಳ ಬೇಜಾರಾಯ್ತು. ಏಸಪ್ಪ, ಸಂಡೇ ಸ್ಕೂಲ್ ಟೀಚರ್ ಹೇಳ್ಕೊಟ್ಟಿದ್ದಾರಲ್ಲ, ನನ್ನ ಹೆಸರಲ್ಲಿ ಏನಂತೆ ಈ ಬೆಟ್ಟ ಕಿತ್ಕೊಂಡು ಹೋಗಿದ್ದೇನೆ, ಸಮುದ್ರದಲ್ಲಿ ಬೀಳು ಅಂದ್ರೆ ಬೀಳ್ತದೆ, ನಿನ್ ನಂಬಿಕೆಯಲ್ಲಿ ಏನ್ ಕೇಳ್ತೀಯೋ ಅದು ಆಗ್ತದೆ ಅಂತ ಹೇಳಿದ್ಯಲ್ಲ, ನನ್ಗೊಂದು ಎಳ್ನೀರ್ ಬೇಕು, ಬೀಳ್ತಾನೆ ಇಲ್ವಲ್ಲ ಏಸಪ್ಪ ಅಂತ ಹೇಳಿದ್ದೆ. ನಮ್ಮ ಮಗು ಬೇಸರ ಪಟ್ಕೊಂಡು ಅಳ್ತಿದ್ದಾನೆ. ಅದೇ ಮಾರ್ಗದಲ್ಲಿ ಅವ್ರ ತಂದೆನ ಹುಡಿಕೊಂಡು ಇನ್ನೊಬ್ಬ ಎಳ್ನೀರ್ ವ್ಯಾಪಾರ ಮಾಡೋದು ಬರ್ತಾ ಇದ್ದಾನೆ. ಈಗ ಅಳ್ತಾ ಕೂತಿದ್ದಾನೆ. ಕೇಳ್ದ, ಯಾಕಪ್ಪ ಅಳ್ತಿದ್ದಿ? ಎಲ್ಲಿ ನಿಮ್ಮ ಅಪ್ಪಾಜಿ? ಇಲ್ಲ ಇಲ್ಲ, ನಮ್ಮ ಅಪ್ಪಾಜಿ ಎಲ್ಲ ಕೆಲ್ಸಕ್ಕೆ ಹೋಗೋರೆ, ನಮ್ಮ ಅಮ್ಮಂಗೆ ಆರಾಮಿಲ್ಲ, ನಂಗೆ ಎಳ್ನೀರ್ ಬೇಕಾಗಿತ್ತು, ಅದಕ್ಕೇನೆ ಏಸಪ್ಪನ ಹೆಸರಲ್ಲಿ ಎಳ್ನೀರ್ ಬೀಳಿ ಅಂತ ಕೇಳ್ತಾ ಇದ್ದೀನಿ, ಎಳ್ನೀರ ಬೀಳ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ಆಗ ಅವನು ಕೂಡ ಒಬ್ಬ ವಿಶ್ವಾಸಿ ಆಗಿರ್ತಾನೆ. ಹೌದಾ, ಬಾಯಿ ಅಂತ ಹೇಳಿ ಮರ ಹತ್ತಿತ್ತೇನೆ ಏನ್ ಮಾಡ್ತಾನೆ, ಎಳ್ನೀರ್ ಕಿತ್ಕೊಡ್ತಾನೆ. ಒಂದ್ 4-5 ಸಾಕಾ? ಖುಷಿ. ಅವಾಗ ಕೇಳ್ತಾನೆ, ಅಂಕಲ್ ಅಂಕಲ್, ಸಂಡೇ ಸ್ಕೂಲ್ ಹೇಳಿದ್ರು ಯೇಸು ಸ್ವಾಮಿ ನಾಮದಲ್ಲಿ ಬೆಟ್ಟನ ಕಿತ್ಕೊಂಡು ಹೋಗಿದ್ದೇನೆ, ಸಮುದ್ರದ ಬೀಳು ಅಂದ್ರೆ ಬೀಳ್ತದೆ ಅಂತ. ನಾನು ಯೇಸು ಸ್ವಾಮಿ ಹೆಸರಲ್ಲಿ ಎಳ್ನೀರು ಬೀಳು ಅಂತ ಏಸಪ್ಪ ಅಂತ ಕೇಳ್ತಿದ್ದೀನಿ, ಒಂದ್ ಎಳ್ನೀರು ಬೀಳಿಲ್ವಲ್ಲ, ಏಸಪ್ಪ ಯಾಕೆ ಪ್ರಾರ್ಥನೆ ಕೇಳಿಲ್ಲ ಅಂತ. ಯಾರು ಹೇಳಿದ್ದೀನಿ ಪ್ರಾರ್ಥನೆ ಕೇಳಿಲ್ಲ ಅಂತ? ನೀನ್ ಪ್ರಾರ್ಥನೆ ಕೇಳಿದ್ರಿಂದ ನಾನು ಎಲ್ಲೋ ಹೋಗೋರ್ನ ನನ್ನನ್ನ ದೇವ್ರ ಕರ್ಕ ಬಂದು ಮರ ಹತ್ಸಿ ಎಳ್ನೀರು ಕೆಲ್ಸ್ಕೊಟ್ಟ. ಇದು ದೇವ್ರ ಕಾರ್ಯ ಅಲ್ವಾ? ಇದು ದೇವ್ರ ಕಾರ್ಯ ಅಲ್ವಾ? ನೀನ್ ಅನ್ಕೊಂಡಂಗೆ ದೇವ್ರ ಅದ್ಭುತ ಮಾಡದೇ ಇರ್ಬೋದು, ಆದ್ರೆ
ನಿನಗ್ ಬೇಕಾಗಿರೋದ್ರ ದೇವರು ಬೇರೆ ಮೂಲಕ ಮಾಡಿದಾನ. ನಾವ್ ಅನ್ಕೊಳ್ತೀವಿ, ಅಯ್ಯೋ ನಾನ್ ಅನ್ಕೊಂಡಂಗ್ ಮಾಡಿಲ್ವಲ್ಲ ದೇವ್ರು. ಯಾರ ಮೂಲಕ ನಿನಗ್ ಸಹಾಯ ಮಾಡಕ್ಕೆ ದೇವ್ರು ಕುಟುಂಬದವರು, ಬೇರೆಯವರು, ಸೈತಾನ ಮಕ್ಕಳು ಯಾರನ್ನೋ ಒಬ್ಬನ ಎಬ್ಬಿಸಿದ್ನಲ್ಲ, ಅದು ದೇವರ ಕಾರ್ಯ. ಹಲ್ಲೆಲೂಯಾ. ನೀನ್ ಅನ್ಕೊಂಡಂಗೆ ಮಾಡಿದ್ರೆ ದೇವರ ಕಾರ್ಯನ. ನೀನ್ ಬಯಸಂಗಲ್ಲ, ನಿನ್ನ ರಕ್ಷಿಸಕ್ಕೆ, ನಿನಗೆ ಅದ್ಭುತ ಮಾಡಕ್ಕೆ, ನಿನಗೆ ಒಳ್ಳೇದನ್ನ ಕೊಡ್ಲಿಕ್ಕೆ, ನೀನ್ ಕೇಳಿದನ್ನ ಮಾಡೋದಕ್ಕೆ ದೇವರು ವಿಧ ವಿಧವಾದ ಕಾರ್ಯಗಳನ್ನ ಮಾಡ್ತಾನೆ ದೇವರು. ಅರ್ಥ ಆಯ್ತಾ? ಅದನ್ನ ನಾವು ದೇವರ ಕಾರ್ಯಗಳು. ಅದಕ್ಕಾಗಿ ದೇವ್ರು ಹೇಳ್ತಾನೆ, ನೀನು ಮೊದಲು ನನ್ನಲ್ಲಿ ನೆಲೆ. ಬೇರೆ ಚರ್ಚಿಗೆ ಬಂದು ಹೋದ್ರೆ ಆಶೀರ್ವಾದ ಬರಲ್ಲ. ನೀವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ನೀವು ವ್ಯಕ್ತಿಗತವಾಗಿ ಯೇಸುವನ್ನ ಹುಡುಕಬೇಕು. ಯೇಸುವಿನೊಟ್ಟಿಗೆ ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. ನಿಜವಾಗ್ಲೂ ನಾನು ಪ್ರಾರ್ಥನೆ ಮಾಡೋದ್ರಿಂದ, ನಾನು ಬೆಳಿಗ್ಗೆ ಎದ್ದು ರಾತ್ರಿ ಎದ್ದು ನನಗೆ ಸಮಯ ಸಿಕ್ಕುವಾಗ ನಾನು ಪ್ರಾರ್ಥನೆ ಮಾಡುವಾಗ ದೇವರ ಅನ್ಯೋನ್ಯತೆಯಲ್ಲಿ ನಾನು ಹೋಗ್ತೀನಿ. ನಾನು ಸರಿಯಾಗಿ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ದೇವರಿಗೂ ನನಗೆ ಒಂದು ಅನ್ಯೋನ್ಯತೆ ಏನಾಗ್ತದೆ, ದೂರ ಆಗ್ತಾ ಇರ್ತದೆ. ಆಗ ಸೈತಾನ ಕಾರ್ಯ ಮಾಡೋ ಪ್ರಯತ್ನ. ಮೊದಲೇದಾಗಿ ನಾವು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಬೇಕು. ದೇವರೊಟ್ಟಿಗೆ ಅನ್ಯೋನ್ಯತೆ ಇದ್ರೆ ಏನಾಗ್ತದೆ ಗೊತ್ತಾ? ಆ ಬಳ್ಳಿಯಲ್ಲಿ ಕೊಂಬೆ ಅನ್ಯೋನ್ಯತೆ ಉಳ್ಳವರಾಗಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಅದ್ರಲ್ಲಿ ಇರುವಂತ ಏನಂತೆ ವಿಟಮಿನ್ ಅನ್ನ ಕೊಂಬೆ ಎಳ್ಕೊಳ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿದ ಪ್ರಾರ್ಥನೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ಯೇಸು ಸ್ವಾಮಿಲಿ ಇರುವಂತ ಗುಣಗಳು, ಆಶೀರ್ವಾದಗಳು, ಅವನ ದೈವ ಸ್ವಭಾವಗಳು ನಮ್ಮ ಒಳಗಡೆ ಬರ್ತಾ ಇರ್ತದೆ. ಆಗ ಆತನ ಏನ್ ಮಾಡ್ತಾನೆ ಅಂದ್ರೆ, ಪವಿತ್ರ ಆತ್ಮನಿಗೆ ರೆಕಮೆಂಡ್ ಮಾಡ್ತಾನೆ. ಪವಿತ್ರ ಆತ್ಮನೆ, ಈ ಮಗನಲ್ಲಿ ಬಾ, ಈ ಮಗನಲ್ಲಿ ಬಾ, ಇವ್ರ ಒಳಗಡೆ ಬಾ. ಆಗ ಪರಿಶುದ್ಧ ಆತ್ಮ ನಮ್ಮ ಒಳಗಡೆ ಬರ್ತಾನೆ. ಆಗ ಪವಿತ್ರ ಆತ್ಮನು ನಮ್ಮಲ್ಲಿ ಫಲವನ್ನು ಕೊಡುವಂತೆ ಮಾಡ್ತಾನೆ. ನಾವು ಪ್ರೀತಿಸ್ತೀವಿ, ಇತರರನ್ನ ಕ್ಷಮಿಸ್ತೀವಿ, ತಗ್ಗಿಸಿಕೊಳ್ತೀವಿ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತೀವಿ ನಾವು. ಹಲ್ಲೆಲೂಯಾ. ಒಬ್ರೇ ಈಗ ಪವಿತ್ರ ಆತ್ಮನ ಫಲಗಳು ಅಂತ ಹೇಳಿ ಈ ಎಲ್ಲಾ ಸ್ವಭಾವಗಳು ದಿಢೀರಂತ ನಮ್ಮ ಒಳಗಡೆ ಬರಲ್ಲ ಪ್ರಿಯರೇ. ಎಲ್ಲಾ ಸ್ವಭಾವಗಳು ನಮ್ಮ ಒಳಗಡೆ ಪ್ರೀತಿ, ಸಂತೋಷ, ಸಮಾಧಾನ ನಮ್ಮ ಒಳಗಡೆ ಹಾಗೆ ತಂದಿತ್ತೇನೆ. ಏನಂತೆ ಈಗ ಕಸದ ಪುಟ್ಟಿ ಒಳಗಡೆ ಏನೋ ತಗೋಗಿ ತಪ್ಪಂತ ಸುರಿತೀವಲ್ಲ, ಹಂಗೆ ದೇವ್ರು ತಗೊಬಂದಿತ್ತೇನೆ ನಮ್ಮ ಒಳಗಡೆ ಎಲ್ಲ ಫಲಗಳು ಹಿಂಗೆ ಸುರಿದು ಬಿಡಲ್ಲ. ನಿನ್ನೆ ನಾನು ಯಾವಾಗ ದಿನೇ ದೇವರ ಅನ್ಯೋನ್ಯತೆಯಲ್ಲಿ ಇರ್ತೀವೋ, ದೇವರ ಐಕ್ಯತೆಯಲ್ಲಿ ಇರ್ತೀವೋ, ದೇವರ ಸಂಬಂಧದಲ್ಲಿ ಚೆನ್ನಾಗಿರ್ತೀವೋ, ಆಗ ಪವಿತ್ರ ಆತ್ಮನು ನಮಗೆ ಏನಾಗ್ತಾನೆ, ಪರಿಚಯ ಆಗ್ತಾನೆ. ಪರಿಶುದ್ಧ ಆತ್ಮ ನಮ್ಮ ಒಳಗಡೆ ಬರ್ತಾನೆ. ಪವಿತ್ರ ಆತ್ಮನ ಫಲಗಳು ನಮ್ಮಲ್ಲಿ ಪ್ರಾರಂಭ ಆಗ್ತದೆ. ಬರ್ತಾ ಆಗ ನಾವು ಪ್ರೀತಿಸ್ತೀವಿ, ಆಗ ನಾವು ಕ್ಷಮಿಸ್ತೀವಿ, ಆಗ ನಾವು ತಗ್ಗಿಸ್ಕೊಳ್ತೀವಿ, ಆಗ ನಾವು ಇತರರನ್ನ ಏನಂತೆ ನಮ್ಮಂತೆ ಕಾಣ್ತೀವಿ. ಮೊದಲೇದಾಗಿ ದೇವರಲ್ಲಿ ನಾವು ನೆಲೆಗೊಂಡು. ಯೇಸುಸ್ವಾಮಿ ಹೇಳ್ತಿದ್ದಾನೆ, ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಂಡಿಲ್ಲ ಅಂದ್ರೆ ಹೇಗೆ ಫಲ ಕೊಡ್ತದೆ? ಹಲ್ಲೆಲೂಯಾ. ಯೋಚನೆ ಮಾಡಿ. ಹಾಗಾದ್ರೆ ನಿಮ್ಮ ಮುಂದೆ ಒಂದು ವೈರ್ ಐತೆ, ನಮ್ದು ಇಲ್ಲಿ ಮೈಕಿಗೆ ವೈರ್ ಹಾಕಿದ್ದೀವಿ, ಇದರಲ್ಲಿ ಕರೆಂಟ್ ಪಾಸ್ ಆಗ್ತೈತಿ. ಮೈಕ್ ಇದೇನೆ, ಈ ವೈರಲ್ಲಿ ಮಾತಾಡಕ್ ಆಗಲ್ಲ. ಇದು ಬಳ್ಳಿ ಅಂತ ಇಟ್ಕೊಳ್ಳೋಣ, ಇದು ಕೊಂಬೆ ಅಂತ ಇಟ್ಕೊಳ್ಳೋಣ. ಹಲ್ಲೆಲೂಯಾ. ಅರ್ಥ ಐತಿದ್ರ? ಹಾಗಾದ್ರೆ ಈ ವೈರನ್ನ ಈ ಮೈಕಿಗೆ ನಾವು ಜೋಡಣೆ ಮಾಡಿಲ್ಲ ಅಂತಂದ್ರೆ ಶಬ್ದ ಬರ್ತದ? ಹಾಗೆ ಪ್ರೇರೆ ದೇವರು ಹೇಳ್ತಿದ್ದಾನೆ, ನಾನು ಬಳ್ಳಿ, ನೀವು ಕೊಂಬೆ. ನೀವು ನನ್ನಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ನೀವು ಫಲ ಕೊಡಕ್ಕಾಗಲ್ಲ. ಅಯ್ಯೋ, ಒಂದ್ ಸಾರಿ ಹೋಗಿದೆ, 2 ಸಾರಿ ಹೋಗಿದೆ, ಏಸಪ್ಪ ನನ್ನನ್ನು ಆಶೀರ್ವಾದ ಮಾಡ್ಬೇಕಾಯ್ತು. ನೀನ್ ಆತನಲ್ಲಿ ನೆಲೆಗೊಂಡು ನೀನ್ ದೇವರನ್ನ ಹುಡುಕು, ದೇವರೊಟ್ಟಿಗೆ ಹೋಗು, ಪ್ರಾರ್ಥಿಸು. ಬೆಳಿಗ್ಗೆ ಎದ್ದು ಒಂದು ಅರ್ಧ ತಾಸು ಪ್ರಾರ್ಥನೆ ಮಾಡಕ್ಕಾಗಿ ಸಮಯ ಕೊಡು. ನೀನು ಕುಟುಂಬದ ಜೊತೆ ಕುತ್ಕೊಂಡು ಪ್ರಾರ್ಥನೆ ಮಾಡಕ್ಕೆ ಸಮಯ ಕೊಡು. ಕುಟುಂಬ ಸೇರಿ ದೇವ್ರ ಜೊತೆ ಪ್ರಾರ್ಥನೆ ಮಾಡೋದನ್ನ ಕಲೀರಿ. ಅದು ದೇವರ ಅನ್ಯೋನ್ಯತೆ ತೋರಿಸ್ತದೆ. ಎಷ್ಟು ದಿನ ಮಾಡ್ಬೇಕು? ಪದೇ ಮಾಡ್ತಾನೆ ಇರ್ಬೇಕು, ದಿನಾಲು ಮಾಡ್ತಾನೆ ಇರ್ಬೇಕು. ನೀವು ದೇವರ ಅನ್ಯೋನ್ಯತೆ ಅದು. ಯಾಕಂದ್ರೆ ಬಳ್ಳಿ ಕೊಂಬೆ ಏನೋ ಒಂದು ವಾರನೋ ಒಂದು ತಿಂಗಳಾದ್ಮೇಲೆ ನಾನು ಸಪ್ರೇಟ್ ಆಗ್ತೀನಿ ಅಂತ ಹೇಳಿ ಸಪ್ರೇಟ್ ಆಗಲ್ಲ. ಆ ಬಳ್ಳಿಯಲ್ಲಿ ಇದ್ರೇನೆ ಕೊಂಬೆಗೆ ಯಾವಾಗ ಬೇಕಾದ್ರೂ ಫಲ ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಆ ಒಂದು ಕೊಂಬೆಗೆ ಬೇಕಾಗಿರುವಂತ ವಿಟಮಿನ್ ಎಲ್ಲವೂ ಕೂಡ ಈ ಬಳ್ಳಿಯಿಂದನೇ ಪಾಸ್ ಆಗುತ್ತೆ. ಹೌದಲ್ಲ ಪ್ರೇರೆ? ಎರಡನೇದಾಗಿ ದೇವರ ವಾಕ್ಯ ಹೇಳ್ತಿದೆ, ನಾವು ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ದೇವರ ವಾಕ್ಯದ ಅನ್ಯೋನ್ಯತೆ ಇರಬೇಕು. ಬರೀ ಪ್ರಾರ್ಥನೆ ಮಾಡಿದ್ರೆ ಸಾಲದು, ನಾವು ದೇವರ ವಾಕ್ಯನ ಓದುವವರಾಗಿರ್ಬೇಕು, ದೇವರ ವಾಕ್ಯನ ಕೇಳುವವರಾಗಿರ್ಬೇಕು. ಕೆಲವರು ಚರ್ಚೆಗೆ ಬರ್ತಾರೆ, ಬೈಬಲೇ ಓದಲ್ಲ. ಇನ್ನೊಂದು ಪರಿಸ್ಥಿತಿ ಏನಂದ್ರೆ, ಬೈಬಲ್ ಓದಲ್ಲ, ಮನೇಲಿ ಅವ್ರಿಗೆ ಟೈಮ್ ಇರಲ್ಲ. ವಾಕ್ಯ ಪ್ರಸಂಗ ಮಾಡುವಾಗ ಬೈಬಲ್ ಓದ್ಕೊಂಡು ಕೂತ್ಕೊತಾರೆ. ಚರ್ಚೆಗೆ ಬಂದ್ರೆ ಬೈಬಲ್ ಓದ್ಕೊಂಡು ಕೂತ್ಕೊಳ್ಳೋದು. ನಾವ್ ಹೇಳೋದ್ ನೆನ್ಪಿಡಕ್ಕಿಲ್ಲ, ನಾವ್ ಹೇಳ್ತಿರೋ ಪ್ರಸಂಗ ಕೇಳಲ್ಲ. ಹಲ್ಲೆಲೂಯಾ. ಅವ್ರ ಲಕ್ಷ್ಯ ಏನಾಗಿರ್ತದೆ? ಬೈಬಲ್ ಓದ್ಕೊಳ್ಳೋದು. ಆದ್ರೆ ನಿನ್ ಬಳಿನೇ ಆಯ್ತಲ್ಲ ಬೈಬಲ್, ಮನೇಲಿ ಓದು. ಅದಕ್ಕಾಗಿ ಟೈಮ್ ಕೊಡು, ಓದು, ಬೈಬಲ್ ಓದು. ಹಲ್ಲೆಲೂಯಾ. ಬೈಬಲ್ ಒಟ್ಟಿಗೆ ಅಂದ್ರೆ ದೇವರ ವಾಕ್ಯದೊಟ್ಟಿಗೆ ನಮ್ಮ ಅನ್ಯೋನ್ಯತೆ ಇರಬೇಕು. ದೇವರ ವಾಕ್ಯದೊಟ್ಟಿಗೆ ನಾವು ಸಮಯ ಕಳಿಬೇಕು. ಹಲ್ಲೆಲೂಯಾ.
ಪ್ರಿಯರೇ, ದೇವರ ವಾಕ್ಯದೊಟ್ಟಿಗೆ ನಾವು ಅನ್ಯೋನ್ಯತೆಯಲ್ಲಿರುವಾಗ ದೇವರ ಚಿತ್ತ ತಿಳ್ಕೋಬಹುದು, ದೇವರ ನಡೆಸುವಿಕೆ ತಿಳ್ಕೋಬಹುದು, ದೇವರ ಪ್ರೀತಿ ತಿಳ್ಕೋಬಹುದು, ದೇವರ ಕಾರ್ಯ ತಿಳ್ಕೋಬಹುದು. ಕರೆದಂತ ದೇವರು ನಿನಗಾಗಿ ಏನು ಆಶೀರ್ವಾದ ಇಟ್ಟವನೆ, ನಿನಗಾಗಿ ಯಾವ ಮಾರ್ಗಗಳು ಇಟ್ಟವನೆ, ಯಾವ ಭವಿಷ್ಯಗಳು ಇಟ್ಟವನೆ. ದೇವರು ನಿನ್ನ ಮೇಲೆ ಶತ್ರು ಬರುವಾಗ ಅದ್ರ ಮೇಲೆ ನಿನಗೆ ಹೆಂಗೆ ಜಯ ಕೊಡ್ತಾನೆ, ಹೆಂಗೆ ನಿನ್ನ ಕುಟುಂಬನ ಕಟ್ಟುತ್ತಾನೆ, ಯಾವ ಸ್ಥಿತಿಯಲ್ಲಿ ನಿನ್ನ ನಡೆಸ್ತಾನೆ, ಅವೆಲ್ಲ ದೇವರ ಒಂದು ಪ್ರಣಾಳಿಕೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ನೀನ್ ದೇವರ ವಾಕ್ಯನ ಓದಬೇಕು ಅಥವಾ ಕೇಳಬೇಕು. ಈ ದೇವರ ವಾಕ್ಯನ ಓದದೆ ಕೇಳದೆ ಹೋದ್ರೆ ಆ ದೇವರ ವಾಕ್ಯದ ಅನ್ಯೋನ್ಯತೆ ನಿನಗೆ ಇಲ್ಲದಿದ್ರೆ ದೇವರ ಬಗ್ಗೆ ನಿನ್ಗೆ ಅರ್ಥ ಆಗಲ್ಲ, ದೇವರ ಗುಣ ನಿನ್ಗೆ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯದ ಒಟ್ಟಿಗೆ ನಾವು ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. ವಾರಕ್ಕೊಂದ್ಸಾರಿ ಬೈಬಲ್ ತೆಗೆದು ಓದೋದಲ್ಲ, ಚರ್ಚಿಗೆ ಬಂದಾಗ ಬೈಬಲ್ ತಕೊಂಡು ಕುತ್ಕೊಳ್ಳೋದಲ್ಲ. ದಿನಾಲು ನಾವು ಬೈಬಲ್ ಓದುವವರಾಗಿರ್ಬೇಕು, ದಿನಾಲು ದೇವರ ವಾಕ್ಯನ ಓದುವವರಾಗಿರ್ಬೇಕು. ಒಂದು ಅಧ್ಯಾಯ 2 ಅಧ್ಯಾಯ ಓದಿಸುವವರಾಗಿರ್ಬೇಕು. ನಮ್ಗೆ ಓದಕ್ ಬಂದಿಲ್ಲ ಅಂತ ಓದೋ ಮಕ್ಕಳಿಗೆ ಓದವ ನಾ ಕುತ್ಕೊಂಡು ಕೇಳಬೇಕು, ಅದನ್ನು ಕೇಳಿದ್ದನ್ನ ಜ್ಞಾನಿಸ್ಬೇಕು. ಇದೇನು ಹೇಳ್ತೈತೆ, ಇದೇನು ಹೇಳ್ತೈತೆ. ದೇವರ ವಾಕ್ಯದ ಬಗ್ಗೆ ನಾವು ಮನಸ್ಸು ಕೊಡುವಾಗ ಅದರಲ್ಲಿರುವಂತ ಮರ್ಮಗಳು ನಾವು ತಿಳ್ಕೊತೀವಿ. ಪ್ರಿಯರೇ, ಎರಡನೇದಾಗಿ ದೇವರ ವಾಕ್ಯದೊಟ್ಟಿಗೆ ನಾವು ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. ನಾವು ದೇವರ ವಾಕ್ಯನ ಓದದೆ ದೇವರ ವಾಕ್ಯನ ತಿಳ್ಕೊಳ್ದೆ ಇದ್ರೆ ದೇವರು ನಮಗಾಗಿ ಏನು ಆಶೀರ್ವಾದ ಇಟ್ಟವನೆ ಅನ್ನೋದು ಅರ್ಥ ಆಗಲ್ಲ, ದೇವರ ಯೋಜನೆಗಳು ಅರ್ಥ ಆಗಲ್ಲ, ದೇವರು ನಮ್ಮನ್ನು ಹೇಗೆ ಬಲಪಡಿಸ್ತಾನೆ ಅನ್ನೋದು ಅರ್ಥ ಆಗಲ್ಲ. ನಾನು ಇಕ್ಕಟ್ಟಲ್ಲಿ, ಕಣ್ಣೀರಲ್ಲಿ, ಕಷ್ಟದಲ್ಲಿ, ವ್ಯಾಧಿಲಿ ಹೋಗುವಾಗ ದೇವರು ಹೇಗೆ ಬಾಗಿಲುಗಳು ತೆರಿತಾನೆ, ಹೇಗೆ ಪರಿಹಾರಗಳನ್ನ ದೇವರು ತೆಗೆದುಕೊಡ್ತಾನೆ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ದೇವರ ವಾಕ್ಯ ಓದೋದ್ರಿಂದ ಅರ್ಥ ಆಗ್ತದೆ. ಹಲ್ಲೆಲೂಯಾ. ನೋಡಿ, ಇಸ್ರಾಯೇಲರಿಗೆ ವಿರೋಧವಾಗಿ ಗೋಲಿಯಾತನು ಯುದ್ಧಕ್ಕೆ ಬಂದಿದ್ದಾನೆ. ಗೋಲಿಯಾತನು ಫಿಲಿಸ್ಟಿಯರ ಸೈನಾಧಿಪತಿ ಯುದ್ಧಕ್ಕೆ ಬಂದಿದ್ದಾನೆ. ಆತನು ಏನಂತೆ ಶಕ್ತಿಶಾಲಿ, ಅವನು 19 ಮೊಳ ಎತ್ತರ ಇದ್ದಾನಂತೆ. ಗೊತ್ತಾ? ದೈತ್ಯ ಮನುಷ್ಯ, ಒಂದೊಂದು ತೋಳುಗಳು ಎಷ್ಟಿಷ್ಟು ದಪ್ಪ ಇದೆ. 40 ದಿನ ಸಮಸ್ಯೆ ಇಸ್ರಾಯೇಲರಿಗೆ. ರಾಜನು ಯುದ್ಧಕ್ಕೆ ಹೋಗಕ್ಕಾಗ್ತಿಲ್ಲ, ಸೈನಿಕರು ಯುದ್ಧಕ್ಕೆ ಹೋಗಕ್ಕಾಗ್ತಿಲ್ಲ, ಹೆದರ್ತಿದ್ದಾರೆ ಅವನೊಬ್ಬನ ಮೇಲೆ ಯುದ್ಧ ಮಾಡಕ್ಕೆ. ದಿನ ಬೆಳಿಗ್ಗೆ ಆಯ್ತು, ಬಂದಿದ್ದೇನೆ, ನಿಂತ್ಕೊಂಡು ರಣರಂಗದಲ್ಲಿ ಹೋಗ್ತಾನೆ, ಕೇಕೆ ಹಾಕ್ತಾನೆ. ಗಂಡ್ ಮಕ್ಳ ಬರಲ್ಲ, ನೋಡ್ತೀನಿ ನೀವು ಗಂಡ್ ಮಕ್ಳಾಗಿದ್ರೆ ಬರಲ್ಲ, ನನ್ನ ಮೇಲೆ ಒಬ್ಬನ ಸೋಲ್ಸ್ರಿ ಸಾಕು ಅಂತ ಕರೀತಾನೆ. ಏನ್ ಮಾಡ್ಬೇಕು? ಅವನೊಬ್ಬನಿಗೆ ಹೋಗಿದ್ದೀನಿ, ಯುದ್ಧ ಮಾಡಕ್ ಆಗ್ತಾ ಇಲ್ಲ. ಸೌಲ, ಅವನು ಇಸ್ರಾಯೇಲ್ ಜನಗಳು 40 ದಿನ ಸಮಸ್ಯೆ. ಹಲ್ಲೆಲೂಯಾ. ದೇವರು ಸೈನ್ಯಗಳ ಅಧಿಪತಿ, ಇಸ್ರಾಯೇಲ್ ದೇವರು ಸೈನ್ಯಗಳ ಅಧಿಪತಿ ಆಗಿದ್ದಾನೆ. ದೇವರೊಂದು ಮಾರ್ಗ ತೆರೀತಾನೆ 40 ದಿನ ಆದ್ಮೇಲೆ. ಏನ್ ಗೊತ್ತಾ? ಕುರಿಕಾಯಿ ಅಂತ ದಾವಿದ ಬರ್ತಾನೆ. ಈ ಶಬ್ದ ಕೇಳಿತೇನೆ, ರೋಷ ಬರ್ತದೆ. ಇವನ್ ಯಾರ ಇವ್ ನೋಡಿದ್ರೆ 16 ವರ್ಷ ಹುಡುಗ, ಅವನು ನೋಡಿದ್ರೆ ಹುಡ್ತಾಗಿಂದಲೂ ರಣವೀರ. ಅವನು ನೋಡಿ ದಾವಿದ ಹೇಳ್ತಾನೆ, ಇವನ್ ಯಾರ ಇವನು? ದೇವರ ಸೈನ್ಯವನ್ನ, ದೇವರ ಮಕ್ಕಳನ್ನ ಹೀಯಾಳಿಸ್ತಾನಲ್ಲ ಇವನು, ಅವನ ಮೇಲೆ ಯುದ್ಧಕ್ಕೆ ಹೋಗ್ತೀನಿ ಅಂತ ಬರ್ತಾನೆ. ಹಲ್ಲೆಲೂಯಾ. 40 ದಿನ ಇದ್ದಂತ ಸಮಸ್ಯೆ. ಹಲ್ಲೆಲೂಯಾ. ಒಬ್ಬ ಹುಡುಗನ ಮೂಲಕವಾಗಿ ದೇವರು ಜಯ ಕೊಡ್ತಾನೆ. ಗೋಲಿಯಾತನನ್ನ ದಾವಿದ ಬೀಸುವಂತ ಏನಂತ ಚಾಟ್ರಿ ಬಿಲ್ ಇತ್ತಲ್ಲ, ಅದ್ರ ಮೂಲಕವಾಗಿ ಹೊಡೆದು ಅವನ ಕತ್ತಿನೇ ತೆಗೆದುಕೊಂಡು ಹೋಗಿ ಅವನ ತಲೆನೇ ಕತ್ತರಿಸ್ಕೊಂಡ್ ಬರ್ತಾನೆ. ಸಮಸ್ಯೆ ತೀರ್ತಾ? ದೇವರೊಂದು ಪರಿಹಾರ ಬಾಗಿಲು ತೆಗೆದ್ರ ಇಸ್ರಾಯೇಲರಿಗೆ. ಹಲ್ಲೆಲೂಯಾ. ಇವೆಲ್ಲ ಇದನ್ನ ಓದುವಾಗ ವಾಕ್ಯ ಭಾಗದಲ್ಲಿ ನಮ್ಗೇನ್ ಅನಿಸ್ತದೆ? ನೀನು ಇಂಥ ಪರಿಸ್ಥಿತಿ ಹೋಗ್ತಿದ್ರೆ, ಶತ್ರು ನಿನಗೆ ವಿರೋಧವಾಗಿದ್ರೆ ನಿನಗೂ ಕೂಡ ದೇವರೊಂದು ಪರಿಹಾರ ಖಂಡಿತ ತೆಗಿತಾನೆ ಅನ್ನೋದು ನಂಬಿಕೆ ಬರ್ತದೆ. ದೇವರ ವಾಕ್ಯ ಓದೋದ್ರಿಂದ ಏನ್ ಬರ್ತದೆ ಅಂದ್ರೆ ವಿಶ್ವಾಸ ಬರ್ತದೆ. ದೇವರ ವಾಕ್ಯ ಕೇಳೋದ್ರಿಂದ ನಂಬಿಕೆ ಬರ್ತದೆ ನಮಗೆ. ಆ ನಂಬಿಕೆ ಯೇಸು ಸ್ವಾಮಿ ಮೇಲೆ ಇಡೋದ್ರಿಂದ ದೇವರ ಅದ್ಭುತಗಳನ್ನ ಕಾಣ್ತೀವಿ. ಅದಕ್ಕೆ ಪ್ರೇರೆ, ನಾವು ದೇವರ ವಾಕ್ಯದೊಟ್ಟಿಗೆ ಅನ್ಯೋನ್ಯತೆ ಇರಬೇಕು. ಕೆಲವರಂತ ನಾನು ಬೈಬಲ್ನ 2-3 ಸಾರಿ ಓದ್ಬಿಟ್ಟಿದ್ದೀನಿ, 4-5 ಸಾರಿ ಓದ್ಬಿಟ್ಟಿದ್ದೀನಿ, ಹಾಗಾಗಿ ಎಲ್ಲ ನೆನಪಲ್ಲೈತಿ ಅಂತ ಹೇಳ್ತಾರೆ. ದಿನ ನಾವು ವಾಕ್ಯ ಓದ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಅದು ಜೀವಿತ ಪುಸ್ತಕ, ಅದು ಪಾಠ ಪುಸ್ತಕ ಅಲ್ಲ. 1ನೇ ಕ್ಲಾಸಲ್ಲಿ ಓದ್ಬಿಟ್ಟು, ಇಲ್ಲ 10ನೇ ಕ್ಲಾಸಲ್ಲಿ ಓದ್ಬಿಟ್ಟು ಈಗ ನಾನು ಇಂಜಿನಿಯರ್ ಮಾಡ್ತಾ ಇದ್ದೀನಿ, ಈಗ ಆ ಪುಸ್ತಕ ಬೇಡ ಅನ್ನಕ್ಕೆ. ಇದು ಜೀವಂತ ಪುಸ್ತಕ, ನಿನ್ನ ಜೀವಿತ ಚರಿತ್ರೆ. ಇವತ್ತು ಓದಿದಂತ ಅಧ್ಯಾಯನ ಪುನಃ ನೀನು ನಾಳೆ ಓದೋದಾದ್ರೆ ಅದು ಹೊಸದೇ. ಯಾಕಂದ್ರೆ ಅಲ್ಲಿ ಹೊಸ ಯೋಚನೆಗಳು ಕೊಡ್ತಾನೆ ದೇವರು ನಿನಗೂ ನನಗೆ, ಹೊಸ ಆಲೋಚನೆಗಳು, ಹೊಸ ಮಾರ್ಗಗಳು ತೋರಿಸ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದಿನೇ ದೇವರ ವಾಕ್ಯ ಹೊಸದಾಗಿ ಹೋಗ್ತದಂತೆ. ಅವನ ಯೋಚನೆ, ಅವನ ಮಾತು, ಅವನ ಸಂತೈಸುವಿಕೆ, ಅವನ ಧೈರ್ಯ, ಅವನು ಕೊಡುವಂತ ದೈವಿಕ ಆಲೋಚನೆಗಳು ಹೊಸದಾಗಿ ಬರ್ತಾ ಇರ್ತದೆ. ಅದಕ್ಕೆ ನಾವು ದಿನ ಓದ್ಬೇಕು ದೇವರ ವಾಕ್ಯನ. ಮೊದಲನೇದಾಗಿ ದೇವರೊಟ್ಟಿಗೆ ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. 2ನೇದಾಗಿ ಪ್ರಾರ್ಥನೆಯಲ್ಲಿ ನಾವು ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. 3ನೇದಾಗಿ ದೇವರ ವಾಕ್ಯನ ಓದೋದ್ರಲ್ಲಿ, ಕೇಳೋದ್ರಲ್ಲಿ ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. 4ನೇದಾಗಿ ಪ್ರೇರೆ, ಸಭೆಯಲ್ಲಿ ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು.
ದೈವ ಸಭೆಯಲ್ಲಿ ಅನ್ಯೂನ್ಯತೆ ಉಳ್ಳವರಾಗಿಲ್ಲ ಅಂತಂದ್ರೆ ನಿನ್ಗೇನ್ ಕಷ್ಟ ಬರ್ತದೋ, ಶ್ರಮೆ ಬರ್ತದೋ ನಮ್ಗೇನ್ ಗೊತ್ತಾಗ್ತದೆ? ದೇವ್ರು ಹೇಳ್ತಾನೆ, ನೀನ್ ನನ್ನಲ್ಲಿ ನೆಲೆಗೊಂಡರು, ನಾನು ನಿನ್ನಲ್ಲಿ ನೆಲೆಗೊಳ್ತೀನಿ. ನೀವು ಸಭೆಯಲ್ಲಿ ನೆಲೆಗೊಂಡಿದ್ರೆ ದಿನ ವಾರ ನೀವು ಸಭೆಗೆ ಬಂದ್ರೆ, ಅಥವಾ ಒಂದು ವಾರ ಏನೋ ಕಾರಣಾಂತವಾಗಿ ಮಿಸ್ ಆಯ್ತು, ಏನೋ 2 ವಾರ ಮಿಸ್ ಆಯ್ತು, ನೀವು ವಾರ ಸಭೆಗೆ ಬರುವಾಗ ನಮಗೂ ನಿಮ್ಗೆ ಏನಾಗ್ತದೆ? ಒಂದು ಅನ್ಯೂನ್ಯತೆ ಇರ್ತದೆ. ಆಗ ನೀವು ಕಷ್ಟಗಳು ಹೇಳ್ತೀವಿ, ನಾವು ಪ್ರಾರ್ಥಿಸ್ತೀವಿ, ನೀವೇನಾರ ಇದ್ರೆ ನಮ್ಗೆ ತಿಳಿಸ್ತೀರಿ, ಅಥವಾ ನಾವು ಇಂಥ ಕಷ್ಟದಲ್ಲಿ ಇದ್ದೀವಿ, ಹಿಂಗಿದ್ದೀವಿ ಅಂತಂದಾಗ ಗೊತ್ತಾಗ್ತದೆ ಒಬ್ರಿಗೊಬ್ರಿಗೆ ನಮ್ಗೆ. ಅವಾಗ ಯಾರಾದ್ರೂ ನಿಮ್ಮನ್ನು ಬಂದು ಸಂತೈಸ್ತಾರೆ, ನಿಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ, ಇಲ್ಲ ನನಗಾರ ತಿಳಿಸ್ತಾರೆ, ನಾವು ಪ್ರಾರ್ಥಿಸ್ತೀವಿ, ನಾವು ನಿಮ್ಮ ಬಳಿಗೆ ಬರೋಕ್ಕೆ ಪ್ರಯತ್ನ ಪಡ್ತೀವಿ, ಇಲ್ಲ ಫೋನಾರ ಮಾಡ್ತೀವಿ, ಹೇಗಿದ್ದೀರಿ ಏನು ವಿಚಾರಿಸ್ತೀವಿ. ಸಭೆ ಒಂದು ಐಕ್ಯತೆನೇ ಇಲ್ಲ, ನಾವು ಬೇರೆ ಸಭೆಗೆ ಹೋಗ್ತಿಲ್ಲ, ಪ್ರಾರ್ಥನೆಗೆ ಹೋಗ್ತಿಲ್ಲ, ನಾವು ಹೊರಗಡೆ ಇದ್ದೀವಿ ಅಂದಾಗ ನಿಮ್ಮ ಮನೇಲಿ ಸಂಭವಿಸುವಂತ, ನಿಮ್ಮ ಕುಟುಂಬದಲ್ಲಿ ಸಂಭವಿಸುವಂತ ಕಾರ್ಯಗಳೆಲ್ಲ ನನಗೇನ್ ಗೊತ್ತಾಗ್ತದೆ? ನಮ್ಗೇನ್ ಗೊತ್ತಾಗ್ತದೆ? ಹೌದಲ್ರಿ? ನೀವು ಸಭೆಯಾಗಿ ನಾವು ಅನ್ಯೋನ್ಯತೆಯಲ್ಲಿ ಕೂಡಿ ಬರುವಾಗ, ಒಂದು ವೇಳೆ ನೀವು ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಕೂತಿರೋ ಒಬ್ರಿಗೊಬ್ರು ಪರಿಚಯ ಆಯ್ತೀರಿ, ಒಬ್ರೊಬ್ರು ಕಷ್ಟ ಸುಖಗಳನ್ನ ಕೇಳ್ತೀರಿ, ಯಾಕೆ ಬಂದಿದ್ದೀರಿ, ನಿಮ್ ಕಷ್ಟ ಏನು, ನಿಮ್ ಸಮಸ್ಯೆ ಏನು ಅಂತ ಕೇಳ್ತೀರಿ ಅಲ್ವಾ? ಇವಾಗ ಒಂದ್ ವಾರ ಮಿಸ್ ಆಯ್ತು ಅಂದ್ರೆ ನೆಕ್ಸ್ಟ್ ವಾರ ಬಂತಂದ್ರೆ ಕೇಳ್ತಾರೆ, ಏನಂತೆ, ಯಾಕೆ ಒಂದ್ ವಾರ ಬಂದಿಲ್ಲ ಅಂತ ಕೇಳ್ತಾರೆ. ಇಲ್ಲ ಬಿಡ್ರಿ, ಇಂಥ ಕಷ್ಟ ಅಂತೆ ಕಷ್ಟ ಅಂತ ಅನ್ನುವಾಗ, ಒಂದು ವೇಳೆ ನೀವು ಪಾಸ್ಟ್ ಹೇಳಿಲ್ಲ ಅಂದ್ರೆ ಅವ್ರು ನಮ್ಮ ಸೇವಕರಿಗೆ ಹೇಳ್ತಾರೆ, ಇಂಥ ಹಿಂಗೆ ಹೇಳಿದ್ರು, ಆಗ ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೀವಿ, ಅವ್ರಿಗೆ ಸಂಪರ್ಕ ಮಾಡಕ್ ಪ್ರಯತ್ನ ಪಡ್ತೀವಿ. ಸಭೆ ಅನ್ಯೂನ್ಯತೆಯೇ ಇಲ್ಲ ಅಂತಂದ್ರೆ ನಿಮ್ ಮನೇಲಿ ದುಃಖ ಇರಬಹುದು, ರೋಗ ಇರಬಹುದು, ಅಥವಾ ಯಾರೋ ನಿಮ್ಮ ಅಜ್ಜನೋ ಯಾರೋ ಸತ್ತೋದ್ರು, ಅಥವಾ ಇನ್ನೊಬ್ರು ಏನಾದ್ರು, ನಮ್ಗೆಲ್ಲ ಹೆಂಗ್ ಗೊತ್ತಾಗ್ತದೆ? ಅಯ್ಯೋ ನಮ್ಗೆ ಏನು ಆಗ್ಲಿಲ್ಲ, ನಮ್ಗೆ ಯಾರು ಹೆಲ್ಪ್ಗೆ ಬರ್ಲಿಲ್ಲ, ನಮ್ಗೆ ಯಾರು ಪ್ರಾರ್ಥನೆ ಮಾಡಕ್ ಬರ್ಲಿಲ್ಲ, ನಮ್ಮನ್ನು ಸಂತೈಸಕ್ ಬರ್ಲಿಲ್ಲ, ನಮ್ಮನ್ನು ಆಧರಿಸಕ್ ಬರ್ಲಿಲ್ಲ, ಸೇವಕರಂತೆ, ಪಾಸ್ಟ್ ಅಂತೆ, ವಿಶ್ವಾಸಿಗಳಂತೆ, ಒಂದು ಸಭೆ ಅಂತೆ ನಮ್ಗೆ ಯಾರು ನಮ್ಗೆ ಬಲಪಡಿಸಕ್ಕೆ ಬರಲಿಲ್ಲ. ನೀನು ಸಭೆ ಅನ್ಯೂನ್ಯತೆಯಲ್ಲಿ ಇದ್ರೆ ಇವೆಲ್ಲ ಆಗ್ತದೆ. ಸಭೆ ಅನ್ಯೂನ್ಯತೆಯಲ್ಲಿ ಇಲ್ಲ ಅಂತಂದ್ರೆ, ನೀನ್ ಇಷ್ಟ ಬಂದಾಗ ಸಭೆಗೆ ಬರೋದಾದ್ರೆ ಸಭೆ ಒಳಗಡೆ ನೀನ್ ಅನ್ಯೂನ್ಯತೆ ಇರಲ್ಲ. ಆಗ ನೀನ್ ಕಷ್ಟಗಳಿಗೆ ನೀನ್ ಧೈರ್ಯ ಪಡಿಸಿದಾಗ, ನೀನ್ ನಂಬಿಕೆಯಲ್ಲಿ ಕುಂದು ಹೋದಾಗ, ನೀನ್ ಕಣ್ಣೀರಲ್ಲಿ ಇದ್ದಾಗ, ಅಥವಾ ನೀವು ಕಷ್ಟದಲ್ಲಿದ್ದಾಗ ಬಂದು ಆಧರಿಸಕ್ಕೆ, ಬಲಪಡಿಸೋದಕ್ಕೆ ಆಗಲ್ಲ. ನೀವು ಸಭೆ ಐಕ್ಯತೆಯಲ್ಲಿ ಇದ್ರೆ ನಾವು ನಿಮ್ಮನ್ನು ಬಂದು ಬಲಪಡಿಸಕ್ ಸಾಧ್ಯ ಆಗ್ತದೆ. ಈ ತರ ಯಾರು ಬಂದು ಬಲಪಡಿಸ್ಬೋದು. ಒಂದ್ ವೇಳೆ ಸೇವಕರು ಬರ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ವಿಶ್ವಾಸಿಗಳಾದ್ರೆ ಒಬ್ರಿಗೊಬ್ರು ನೀವು ಬಲಪಡಿಸ್ತೀರಿ. ನಾವು ಒಂದೇ ಸಭೆಗೆ ಹೋಗೋರಲ್ಲ, ನಾವು ಯೇಸು ಸ್ವಾಮಿ ನಂಬಿದ್ದೀವಲ್ಲ, ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡ್ತೀನಿ, ಭಯಪಡಬೇಡಿ. ಖಂಡಿತವಾಗಿ ದೇವ್ರು ಸಹಾಯ ಮಾಡ್ತಾನೆ. ದೇವ್ರು ಒಬ್ಬರ ಮೂಲಕ ಆಧರಿಸ್ತಾನೆ, ಸಂತೈಸ್ತಾನೆ, ಪ್ರಾರ್ಥಿಸ್ತಾನೆ. ಒಬ್ರು ಬಿದ್ದೋಗದಾದ್ರೆ ಇನ್ನೊಬ್ರು ಎತ್ತಿಡ್ತಾರೆ. ಸಭೆಯ ಐಕ್ಯತೆಯಲ್ಲಿ ನಾವು ಇರಬೇಕು, ಸಭೆಯ ಅನ್ಯೂನ್ಯತೆಯಲ್ಲಿ ನಾವು ಇರಬೇಕು. ಹಲ್ಲೆಲೂಯಾ. ಸಭೆಯ ಅನ್ಯೂನ್ಯತೆಯಲ್ಲಿ ಇಲ್ಲ ಅಂತಂದ್ರೆ ಪ್ರೇರೆ, ನಿಮ್ ಜೀವಿತದಲ್ಲಿ ಏನ್ ನಡೀತದೋ ಗೊತ್ತಾಗಲ್ಲ, ನಮ್ ಜೀವಿತದಲ್ಲಿ ಏನ್ ನಡೀತದೋ ಗೊತ್ತಾಗ್ತದ? ಒಂದ್ ವೇಳೆ ನಾವು ಸಭೆ ಅನ್ಯೂನ್ಯತೆಗೆ ಬರುವಾಗ ನಾವೆಲ್ಲರೂ ಒಬ್ರಿಗೊಬ್ರು ಮಕ್ಕ ನೋಡ್ತೀವಲ್ವಾ, ಒಬ್ರಿಗೊಬ್ರು ನಾವೆಲ್ಲ ಪರಿಚಯ ಆಗ್ತೀವಿ. ನೋಡಿ, ಈ ವಾರ ಬಂದಿದ್ದೀನಿ, ಮುಂದಿನ ವಾರ ಬರ್ಲಿಲ್ಲ ಅಂದ್ರೆ ನಾವು ಕೇಳ್ತೀವಿ, ಇಲ್ಲ ಏನ್ ಮಾಡ್ತೀವಿ, ಅವ್ರು ಬಂದಿಲ್ವಲ್ಲ, ಇವ್ರು ಬಂದಿಲ್ವಲ್ಲ, ಈ ಸಿಸ್ಟರ್ ಬ್ರದರ್ ಈ ಕುಟುಂಬದವ್ರು ಬಂದಿಲ್ವಲ್ಲ. ಯಾಕೆ ಕೇಳ್ತೀವಿ? ಒಂದು ಸಭೆ ಅನ್ಯೂನ್ಯತೆಗೆ ಬರುವಾಗ ನಮಗೆ ಮುಖ ಪರಿಚಯ ಆಯ್ತದೆ, ಹೆಸರು ಪರಿಚಯ ಆಯ್ತದೆ, ಆದ್ರಿಂದ ಇವ್ರು ಬಂದಿಲ್ಲ. ಯಾಕೆ ಬಂದಿಲ್ಲ? ಒಂದ್ ವಾರ ನೋಡ್ತೀವಿ, ಏನೋ ಸಮಸ್ಯೆ ಇರ್ತದೆ, ಒಂದು ವಾರ ಇರ್ತದೆ, 2 ವಾರ ನೋಡ್ತೀವಿ, 3ನೇ ವಾರಕ್ಕೆ ಏನಾರು ಒಂದು ನಿಮ್ಮ ಬಾಳಿಗೆ ಪ್ರಯತ್ನ ಪಡ್ತೀವಿ, ಇಲ್ಲ ಫೋನಾರ ಸಂಪರ್ಕ ಮಾಡಬೇಕು, ಯಾಕೆ ಬಂದಿಲ್ಲ, ಏನ್ ಬಂದಿಲ್ಲ, ಏನು. ಹಲ್ಲೆಲೂಯಾ. ನೀವು ಸಭೆಯ ಅನ್ಯೂನ್ಯತೆಯಲ್ಲಿ ಇರದಂತೆ ನೀವು ಸಪರೇಟ್ ಆಗ್ಬಿಟ್ರೆ, ನಿಮ್ ಇಷ್ಟಾದ ಪ್ರಕಾರ ನೀವು ಹೋಗ್ಬಿಟ್ರೆ, ನೀವು ಹೇಳ್ಕೊಳ್ದೆ ಸಭೆ ಅನ್ಯೂನ್ಯತೆಗೆ ಬರ್ತಾ ಇದ್ದಾಗ ನಿಮ್ನ ಎಲ್ಲಾ ಕಾರ್ಯಗಳನ್ನು ನಾವು ಸಂಧಿಸಕ್ಕಾಗಲ್ಲ, ನಿಮ್ಮನ್ನ ಬಲಪಡಿಸಕ್ ಆಗಲ್ಲ, ನಿಮ್ಮನ್ನ ಕ್ರಿಸ್ತನಲ್ಲಿ ಮತ್ತೆ ಎತ್ತಿ ಕಟ್ಟಕ್ ಆಗಲ್ಲ. ನೀವು ಬಿದ್ದಿದ್ದೀರೋ, ಕೂತಿದ್ದೀರೋ, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಹಿಂಜರುವಿಕೆ ಆಯ್ತು, ನಿಮ್ಮಲ್ಲಿ ಯೇಸುಸ್ವಾಮಿ ಬಿಟ್ಟು ಹಿಂಜರ್ದು ಹೋಗ್ತಿದ್ದೀರೋ, ಯಾವ್ದೋ ಒಂದು ಶೋಧನೆಯಲ್ಲಿ ಬಿದ್ದು ಹೋಗಿದ್ದೀರೋ, ಕಷ್ಟದಲ್ಲಿ ಬಿದ್ದು ಹೋಗಿದ್ದೀರೋ, ಗೊತ್ತಾಗಲ್ಲ ನಮ್ಗೆ. ಹೌದಲ್ಲ ಪ್ರೇರೆ? ಈಗ 10 ಜನ ಬ್ಯಾಚ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಿ ಅಂತ ತಿಳ್ಕೊಳ್ರಿ, ಅದ್ರಲ್ಲಿ ಒಬ್ರು ಏನಾದ್ರೂ ಬಿಟ್ಬಿಟ್ರೆ 9 ಉಳಿದವ್ರು ಏನ್ ಮಾಡ್ತಾರೆ? ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಹೌದಲ್ವಾ? ಅವಾಗ ಅವ್ರ ಕಾರಣ ಹೇಳ್ತಾರೆ, ಇಲ್ಲ ಅವ್ರ ಮನೆಗೆ ಯಾರೋ ನೆಂಟರು ಬಂದವ್ರಂತೆ, ಇಲ್ಲ ಅವ್ರಿಗೇನೋ ಸ್ವಲ್ಪ ಆರೋಗ್ಯ ಸರಿ ಇಲ್ವಂತೆ, ಇಲ್ಲ ಅವ್ರ ಯಜಮಾನ್ರಿಗೆ ಆರೋಗ್ಯ ಸರಿ ಇಲ್ವಂತೆ, ಆಸ್ಪತ್ರೆಗೆ ಏನೋ ಒಂದು ರೀಸನ್. 2 ದಿನ 3 ದಿನ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಬಿಟ್ಬಿಡ್ತಾರೆ. ನಾವು ಬರ್ತಾರ ಇಲ್ಲೋ ಬಿಡವ ಕೇಳಿ ಲಾಸ್ಟ್ ಫೈನಲ್ ಬೇರೆನಾರ ಕರ್ಕೊಳ್ಳೋದ. ಹೌದಲ್ವಾ? ಸಭೆಯ ಅನ್ಯೂನ್ಯತೆ ನಾವು ಬಿಡಬಾರ್ದು. ಪ್ರತಿ ವಾರ ದೇವರ ಆಲೆಗೆ ಬರೋದನ್ನ ಬಿಡಬಾರ್ದು. ನಾವು 15 ದಿವಸಕ್ಕೋ, ತಿಂಗಳಿಗೋ, 3 ತಿಂಗಳಿಗೋ, ಅಥವಾ ಹೋದ್ವಾರ ಬಿಡಬಾರ್ದು. ನಾವು ವಾರ ಸಭೆ ಅನ್ಯೂನ್ಯತೆಗೆ ಬರಬೇಕು, ದೇವರ ಅನ್ಯೂನ್ಯತೆಯಲ್ಲಿ ನಾವು ಕೂಡಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀನು ನನ್ನಲ್ಲಿ ನೆಲೆಗೊಂಡಿರು, ನಾನು ನಿನ್ನಲ್ಲಿ. ಹಲ್ಲೆಲೂಯಾ. ನೋಡಿ ಯೇಸುಸ್ವಾಮಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಇನ್ನೇನ್ ಬೇಕು? ಒಬ್ಬ ಮನುಷ್ಯ ಮಾತು ಕೊಡ್ತಿಲ್ಲ ನಮಗೆ, ದೇವರೇ ಮಾತು ಕೊಡ್ತಿದ್ದಾನೆ, ನೀನು ನನ್ನಲ್ಲಿ ನೆಲೆಗೊಂಡಿರು, ನಾನು ನಿನ್ನಲ್ಲಿ ನೆಲೆಗೊಳ್ತೀನಿ. ಹಲ್ಲೆಲೂಯಾ. ನೀವು ದೇವರ ಅನ್ಯೂನ್ಯತೆಗೆ ಬರುವಾಗ ದೇವರಿನ ಕೆಲವರು ದೇವರ ಬಳಿನೇ ಇರ್ತಾರೆ, ಚರ್ಚ್ಗೂ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಚರ್ಚಿನ ಕಾರ್ಯಗಳಿಗೂ ಭಾಗವಹಿಸ್ತಾರೆ, ಆದ್ರೆ ನಿಜವಾಗಿ ದೇವರೊಟ್ಟಿಗೆ ಅವ್ರಿಗೆ ಅನ್ಯೂನ್ಯತೆ ಚೆನ್ನಾಗಿರುತ್ತೆ.
ದೇವರಲ್ಲಿ ಮನಸಾರೆ ನೆಲೆಗೊಳ್ಳಲ್ಲ, ದೇವರ ಇಷ್ಟವನ್ನ ನೆರವೇರಿಸಲ್ಲ, ದೇವರ ಮಾರ್ಗದ ವಾಕ್ಯದ ಪ್ರಕಾರ ವಿಧೇಯರಾಗಿ ಜೀವಿಸಲ್ಲ. ಮನಸ್ಸು ಬೇರೆ ಕಡೆ ಇರ್ತದೆ, ಶರೀರ ಏನೋ ಬರ್ಬೇಕು, ಈ ವಾರ ಚರ್ಚ್ಗೆ ಹೋಗಿಲ್ಲ ಅಂದ್ರೆ ಪಾಸ್ಟರ್ ಬೈತಾರೆ, ಏನೋ ಅಂತಾರೆ ಅಂತ ಹೇಳಿ ಚರ್ಚ್ಗೆ ಬರೋದು, ಅಥವಾ ಈ ವಾರ ಭಾನುವಾರ ಅಲ್ವಾ, ಅಯ್ಯೋ ಚರ್ಚ್ಗೆ ಹೋಗ್ಬೇಕಪ್ಪ. ದೇವ್ರ ಬಗ್ಗೆ, ಪ್ರಾರ್ಥನೆ ಬಗ್ಗೆ, ಬೈಬಲ್ ಬಗ್ಗೆ ಇಡೀ ವಾರ ತುಂಬಾ ನೆನಪಾಗಲ್ಲ. ಭಾನುವಾರ ಬಂದ್ರೆ ನೆನಪಾಗ್ತದೆ ಕೆಲಗೆ ಚರ್ಚ್ಗೆ ಹೋಗ್ಬೇಕು. ಇನ್ನು ಕೆಲವರು ಇರ್ತಾರೆ, ಅವ್ರಿಗೆ ಭಾನುವಾರ ಬಂದ್ರು ಗೊತ್ತಾಗಲ್ಲ. ತಿಂಗಳಿಗೆ ಒಂದು ದಿನ ಮೊದಲನೇ ಭಾನುವಾರ ಕರ್ತನ ಭೋಜನ ಅಂದಾಗ ಮಾತ್ರ ನೆನಪಾಯ್ತದೆ, ನಾನು ದೀಕ್ಷಾಸ್ಥಾನ ತಗೊಂಡಿದ್ದಿಲ್ಲ, ಕರ್ತನ ಭೋಜನ ತಗೊಂಡು. ಇದು ಸಭೆಯೊಟ್ಟಿಗೆ ಇರುವಂತ ಐಕ್ಯತೆ ಅಲ್ಲ, ದೇವರೊಟ್ಟಿಗೆ ಇರುವಂತ ಐಕ್ಯತೆ ಅಲ್ಲ. ಬಳ್ಳಿ ಜೊತೆ ಕೊಂಬೆ ನೆಲೆಗೊಂಡಿರಬೇಕು. ಹಲ್ಲೆಲೂಯಾ. ನಿನ್ ಮಗ ನಿನ್ ಮಗಳು ಬೇರೆಯವ್ರ ಮನೇಲಿ ವಾಸ ಮಾಡ್ತಿದ್ರೆ ಅವ್ರಿಗೆ ಊಟ ಬೇಕಾ, ಬಟ್ಟೆ ಬೇಕಾ, ಅವ್ರಿಗೆ ಏನ್ ಕೊಡಿಸ್ಬೇಕಾ, ಅವ್ರ ಆರೋಗ್ಯ ಚೆನ್ನಾಗೈತಾ ಚೆನ್ನಾಗಿಲ್ವಾ ಗೊತ್ತಾಗಲ್ಲ. ನಿನ್ ಬಳಿಯಲ್ಲೇ ವಾಸ ಮಾಡ್ತಿದ್ರೆ, ನೀನ್ ಅವ್ರ ಬಳಿಯಲ್ಲೇ ವಾಸ ಮಾಡ್ತಿದ್ರೆ ನಿನ್ ಮಕ್ಕಳಿಗೆ ಏನ್ ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ನಮ್ಮ ಮಕ್ಕಳು ನಮ್ಮ ಬಳಿಲಿದ್ದಾಗ ನಮ್ಮ ಮಕ್ಕಳಿಗೆ ಆರೋಗ್ಯ ಚೆನ್ನಾಗೈತೆ ಇಲ್ವೋ, ಅವ್ರು ಊಟ ಮಾಡಿದ್ರು ಇಲ್ವೋ, ಅವ್ರಿಗೆ ಏನ್ ಬೇಕು ಏನ್ ಬೇಡ ಏನ್ ಕೊಡ್ಬೇಕು ಒತ್ತೊತ್ತಿಗೆ ತಂದೆ ತಾಯಿ ಗೊತ್ತಿರ್ತದೆ. ಹಾಗೆ ಯೇಸುವಿನಲ್ಲಿ ನಾನು ನೀವು ನೆಲೆಗೊಂಡಿದ್ರೆ ನಿನ್ನ ದೇವರು, ನಾನು ನಿನ್ನ ಆರಾಧಿಸುವಂತ ಯೇಸುಗೆ ಎಲ್ಲ ಗೊತ್ತೈತೆ. ನಿನಗೇನ್ ಕೊಡ್ಬೇಕು ಏನ್ ಕೊಡ್ಬೇಕು, ನೀನು ಯಾವ ಪರಿಸ್ಥಿತಿಯಲ್ಲಿ ಅದು ಹೋಗ್ತಿಲ್ಲ. ನಿನಗೆ ಆರೋಗ್ಯ ಬೇಕಾ, ನೀನು ಸಾಲದಲ್ಲಿದ್ಯಾ, ಕಣ್ಣೀರಲ್ಲಿದ್ಯಾ, ಚಿಂತೆಯಲ್ಲಿದ್ಯಾ, ಯಾವುದೋ ಮಾಟದಲ್ಲಿದ್ಯಾ, ದೇವದಲ್ಲಿ ಬಾಧೆ ಪಡ್ತಿದ್ಯಾ, ಯಾವುದೋ ಪರಿಸ್ಥಿತಿಯಲ್ಲಿ ನೀನು ಹೋಗ್ತಿದ್ಯಾ, ದೇವ್ರು ನೋಡಿ ನಿನಗೆ ಸಹಾಯ ಮಾಡಕ್ ಸಾಧ್ಯ. ಕೆಲವರು ಹೇಳ್ತಾರೆ ಏನಂದ್ರೆ, ಆ ಚರ್ಚ್ಗೆಲ್ಲ ಬರಲ್ರಿ, ಇಲ್ಲೇ ಪ್ರಾರ್ಥನೆ ಮಾಡ್ಬಿಡಿ ನಮ್ಗೆ ಒಳ್ಳೇದಾಗ್ಬಿಡ್ಲಿ. ನಾ ಪ್ರಾರ್ಥನೆ ಮಾಡಿದ್ರೆ ನಿನ್ಗೆ ಪರಿಪೂರ್ಣ ಒಳ್ಳೇದಾಗಲ್ಲ. ನೀನ್ ಬರ್ಬೇಕು ಬಳ್ಳಿ ಆಗಿರೋ ನೀನ್ ಕೊಂಬೆಲಿ ಯೇಸು ಸ್ವಾಮಿತ ಅನ್ಯೋನ್ಯತೆಯಲ್ಲಿ ಇರ್ಬೇಕು ನೀನು, ಆಗಲೇ ನಿನ್ಗೆ ಆಶೀರ್ವಾದ. ಹಲ್ಲೆಲೂಯಾ. ಕೆಲವರು ಹೀಗಿರ್ತಾರೆ, ಏನ್ ಮಾಡ್ತಾರೆ ಅಂದ್ರೆ ಪ್ರಾರ್ಥನೆನೂ ಮಾಡ್ತಾರೆ, ಕೆಲವರು ಬೈಬಲ್ ಓದ್ತಾರೆ, ಆದ್ರೆ ಚರ್ಚಿಗೆ ಮಾತ್ರ ಬರಲ್ಲ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನೀವ್ ಹೇಳ್ದಂಗೆ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತೀನಿ, ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತೀನಿ, ಸಾಯಂಕಾಲನೂ ಪ್ರಾರ್ಥನೆ ಮಾಡ್ತೀನಿ, ಬೈಬಲ್ 2-3 ಕುಂತ್ರೆ ಅರ್ಧ ಗಂಟೆ 5-5 10 ಅಧ್ಯಾಯ ಓದ್ತೀನಿ ನಾನು ಬೈಬಲ್ನ. ಆದ್ರೆ ಚರ್ಚಿಗೆ ಮಾತ್ರ ನಮ್ಮ ಮನೇಲಿ ಪ್ರಾರ್ಥನೆ ಮಾಡ್ಕೋತೀನಿ, ನಮ್ಮ ಮನೇಲಿ ಆರಾಧನೆ ಮಾಡ್ಕೋತೀನಿ. ಅದು ಸರಿಯಾದದ್ದಲ್ಲ. ನಿಮ್ ಮನೇಲಿ ಪ್ರಾರ್ಥನೆ ಮಾಡ್ಕೋಬೇಕಾಗಿರೋದು ಸೋಮವಾರದಿಂದ ಶನಿವಾರ ತನಕ ನಿನ್ನ ಮನೇಲಿ ಪ್ರಾರ್ಥನೆ ಮಾಡ್ಕೋ. ನೀನ್ ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡು, ಕುಟುಂಬವಾಗಿ ಪ್ರಾರ್ಥನೆ ಮಾಡು. ಆದ್ರೆ ಭಾನುವಾರ ಅಂತ ಬರುವಾಗ ಸಭೆಯಾಗಿ ಕೂಡಿ ಬರುವುದನ್ನ ಕಲಿಬೇಕು. ಭಾನುವಾರ ನೀನ್ ಮನೇಲಿ ಪ್ರಾರ್ಥನೆ ಮಾಡ್ಕೊಂಡು ಕುತ್ಕೋಬಾರ್ದು, ಮನೆಯಲ್ಲಿ ಭಾನುವಾರ ಬೈಬಲ್ ಓದ್ಕೊ ಕುತ್ಕೋಬಾರ್ದು. ನೀನ್ ಭಾನುವಾರ ದೇವರ ಆಲಯಕ್ಕಾಗಿ ಕೃತಜ್ಞತೆ ಒಡನೆ, ಕಾಣಿಕೆ ಒಡನೆ ಬರ್ಬೇಕು. ಭಾನುವಾರ ದೇವ್ರ ಉಪಕಾರ ನೆನೆಸ್ಕೊಂಡು ಬರ್ಬೇಕು. ಇಡೀ ವಾರವೆಲ್ಲ ದೇವರೇ ನನ್ನ ಕುಟುಂಬನ ಒತ್ತುಕೊಂಡು ನಡೆಸಿದಿ, ಇಡೀ ವಾರವೆಲ್ಲ ದೇವರ ನನ್ನ ಕುಟುಂಬನ ಬೇಟೆಗಾರ ಬಲೆಯಿಂದ ಮಾಣಕಾರವೆಂದು ತಪ್ಪಿಸಿದಿ, ಇಡೀ ವಾರವೆಲ್ಲ ನನಗೆ ಉಣಲು ತೊಡಲು ಕಾಪಾಡಿದಿ, ಸಹಾಯ ಮಾಡಿದಿ ದೇವರೇ. ಇಡೀ ವಾರವೆಲ್ಲ ಸ್ವಾಮಿ ಶತ್ರು ನನ್ನನ್ನು ಅನೇಕ ವಿಷಯದಲ್ಲಿ ಬಾಧಿಸ್ಬೇಕಂತ ಬಂದ, ಎಲ್ಲಾದ್ರಿಂದ ಬಿಡಿಸಿ ನನ್ನ ಕುಟುಂಬ ಸುರಕ್ಷಿತವಾಗಿ ಇಟ್ಟಿದ್ಯಪ್ಪ. ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ನಾವು ದೇವರ ಆಲಯಕ್ಕೆ ಬರಬೇಕು. ಮನೇಲಿ ಕುತ್ಕೊಂಡ್ರೆ ಆರಾಧನೆ ಮಾಡಿದ್ರೆ ಸಾಲದು, ಅದ ಮನೇಲಿ ಕುತ್ಕೊಂಡು ಬೈಬಲ್ ಓದಿದ್ರೆ ಸಾಲದು. ಭಾನುವಾರ ನೀನ್ ದೇವರ ಆಲಯಕ್ಕೆ ಬರಲೇಬೇಕು. ನಾನು ನೀವು ನಮ್ಮ ಕುಟುಂಬಗಳು ಬರಬೇಕು, ನಮ್ಮ ಮಕ್ಕಳಿಗೆ ಕರ್ಕೊಂಡು ಬರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಸಭೆ ಅನ್ನೋದು ದೇವರ ದೇಹ, ಯೇಸು ಕ್ರಿಸ್ತನ ದೇಹವಾಗಿದೆ. ನಾವೆಲ್ಲ ಅಂಗಗಳಾಗಿದ್ದೀವಿ ಪ್ರೇರೆ. ಈಗ ನನಗೆ ನಿಮಗೆ ಒಂದು ಶರೀರ ಐತೆ, ಫುಲ್ ಶರೀರ ಅಂತ ಏನ್ ಕರಿತೀವಿ? ಎಲ್ಲ ಅಂಗಗಳು ಸೇರಿರೋದ್ರಿಂದ ಒಂದು ಶರೀರ ಅಂತ ಕರಿತೀವಿ, ಹೌದಲ್ವಾ? ಕಣ್ಣಿದೆ, ಮೂಗಿದೆ, ಕಿವಿ ಇದೆ ಅಲ್ವಾ? ಹೊರಗಡೆ ಅಂಗಾಂಗಗಳು ಬೇರೆ, ಒಳಗಡೆ ಅಂಗಗಳು ಬೇರೆ. ಲಿವರ್ ಐತೆ, ಹಾರ್ಟ್ ಐತೆ, ಕಿಡ್ನಿ ಐತಿ, ಇವೆಲ್ಲ ನೋಡಿ ಐಕ್ಯ ಮತದಿಂದ ಏನಂತೆ ಕೆಲಸ ಮಾಡೋದ್ರಿಂದ ಒಂದು ಶರೀರ ಅನಿಸ್ಕೊಳ್ತದೆ. ಇವೇನಾದ್ರೂ ಒಂದ್ ವೇಳೆ ಅನ್ಯೋನ್ಯತೆಯಲ್ಲಿ ನಮ್ಮ ಬಾಡಿ ಒಳಗಡೆ ಯಾವ್ದಾದ್ರು ಒಂದು ಕೆಲಸ ಮಾಡದೆ ಒಂದು ವೇಳೆ ಸಡರ್ಸ್ಕೊಂಡಿರ್ತೀನಿ, ನಾನು ಒಳ್ಳೆ ಆಲ್ಟು, ನಾನು ಕೆಲಸನೇ ಮಾಡಲ್ಲ ಅಂತಂದ್ರೆ, ನರ ಏನಾದ್ರೆ ನಾನೇ ನಿನ್ಗೆಲ್ಲಾ ಕಡೆನೂ ಏನು ಬ್ಲಡ್ ಕಳ್ಸೋದು, ನಾನೇ ನಿಂತ್ಕೊಬಿಡ್ತೀನಿ ಅಂತಂದ್ರೆ ನೋಡಿ, ಅವ್ ಯಾವಾದ್ರೂ ಒಂದು ಬೇಜಾರು ಮಾಡ್ಕೊಂಡ್ರೆ ಅಥವಾ ಒಂದು ಏನಾರು ಹೆಚ್ಚಿಸ್ಕೊಂಡ್ರೆ ಒಬ್ಬ ಮನುಷ್ಯನ ಬಾಡಿನೇ ಏನಾಯ್ತದೆ, ಒಬ್ಬ ಮನುಷ್ಯನ ಶರೀರ ಏನಾಯ್ತದೆ, ಹೆಣ ಆಗ್ಬಿಡ್ತದಲ್ಲ. ಯೋಚನೆ ಮಾಡಿ, ಮನುಷ್ಯನ ಶರೀರದಲ್ಲಿರುವಂತ ಅಂಗಾಂಗಗಳೆಲ್ಲ ಪ್ರೀತಿಯಿಂದ, ಐಕ್ಯ ಮತದಿಂದ ಒಂದಕ್ಕೊಂದು ಜೋಡಣೆ ಆಗಿ ಕೆಲಸ ಮಾಡ್ತದೆ. ಚರ್ಮ, ಮಾಂಸ, ನರ, ಮೂಳೆ, ಅದ್ರೊಳಗಡೆ ಎಲ್ಲವೂ ಕೂಡ ಅನ್ಯೋನ್ಯತೆಯಲ್ಲಿ ಕೆಲಸ ಮಾಡ್ತದೆ. ಇದೇ ಕ್ರಿಸ್ತನ ದೇಹ.
ನಾವೆಲ್ಲ ಪರಸ್ಪರ ಬೇರೆ ಬೇರೆ ಜನಾಂಗವಾಗಿದ್ರು ಕೂಡ ಕ್ರಿಸ್ತನೆಂಬ ದೇಹಕ್ಕೆ ನಾವೆಲ್ಲ ಅಂಗಗಳಾಗಿದ್ದೀವಿ. ನಿನ್ ಕಿವಿ ಆಗಿರ್ಬೋದು, ನಿನ್ ಮೂಗಾಗಿರ್ಬೋದು, ನಿನ್ ಕಣ್ಣಾಗಿರ್ಬೋದು, ನಿನ್ ರಪ್ಪೆ ಆಗಿರ್ಬೋದು, ನಿನ್ ತುಟಿ ಆಗಿರ್ಬೋದು, ಕೆನ್ನೆ ಆಗಿರ್ಬೋದು, ನಿನ್ ಮೂಗಾಗಿರ್ಬೋದು, ನಿನ್ ಕೈ ಆಗಿರ್ಬೋದು, ನಾವೆಲ್ಲವೂ ದೇವರ ದೇಹಕ್ಕೆ ಒಂದು ಅಂಗಾಂಗಗಳಾಗಿದ್ದೀವಿ. ಅದಕ್ಕೆ ಕ್ರಿಸ್ತನ ದೇಹಕ್ಕೆ ನಾವೆಲ್ಲ ಅಂಗಗಳಾಗಿರೋದ್ರಿಂದ ಸಭೆಯಾಗಿ ನಾವು ಕೂಡ್ಕೊಂಡು ಬರುವಾಗ ಏನಾಗ್ತದೆ, ಒಂದಕ್ಕೆ ನೋವಾದ್ರೆ ಇಡೀ ಬಾಡಿಗೆ ಗೊತ್ತಾಗ್ತದೆ. ಅಯ್ಯೋ ಯಾಕೋ ನಂಗೆ ಕಿವಿ ನೈತೈತಿ ಇವತ್ತು, ಯಾಕೆ ಇವತ್ತು ಅಲ್ಲಿ ನೈತೈತಿ, ಅಲ್ಲೂ ನೋವು ಇಡೀ ಬಾಡಿಗೆ ಗೊತ್ತಾಗ್ತದೆ. ಯಾಕಂದ್ರೆ ಈ ಶರೀರದಲ್ಲಿ ತಾನೇ ಅನ್ಯೋನ್ಯತೆಯಲ್ಲಿ ಇರೋದು. ಕಾಲು ಚುಚ್ಚಿರೋದು ಮುಳ್ಳು ಇಲ್ಲ, ಏನೋ ಕೈ ಕುಯ್ಕೊಬಿಟ್ಟೆ ಒಂಚೂರು ತರಕಾರಿ ಹಚ್ಚುವಾಗ್ಲೂ ಇಲ್ಲ ಕಟ್ಟಿಗೆ ಕಡಿಯುವಾಗ ಮುಳ್ಳೇನೋ ಚುಚ್ಚಿಬಿಡ್ತು ಅಂತ ತಿಳ್ಕೊಳ್ಳಿ, ಕೈಗೋ ಕಾಲ್ಗೋ. ಕೈಗೆ ಚುಚ್ಚಿರೋದು ಒಂದು ಸಣ್ಣ ಮುಳ್ಳು ಇಡೀ ಬಾಡಿಗೆ ಕಳಿಸ್ತದೆ, ಎಲ್ಲ ಅಂಗಾಂಗಗಳು ಕಳಿಸ್ತದೆ. ನೋಡಿ, ಈ ಭಾಗದಲ್ಲಿ ನೋವಾಗೈತಿ, ಚುಚ್ಚಿಬಿಟ್ಟೈತಿ, ಕುಯ್ಕೊಬಿಟ್ಟೈತಿ, ಹೌದಲ್ವಾ? ಇದೇ ಐಕ್ಯ ಮತ. ಅದಕ್ಕೆ ಸಭೆ ಅನ್ಯೂನ್ಯತೆನ ಬಿಡಬಾರ್ದು ನಾವು. ಇಲ್ಲಿ ಸಭೆ ಅನ್ಯೂನ್ಯತೆಗೆ ಬರುವಾಗ ಜಾತಿ ಹೋಗ್ತದೆ, ಧರ್ಮ ಹೋಗ್ತದೆ ನಮ್ದು. ನಾವೆಲ್ಲ ದೇವ್ರ ಮಕ್ಕಳು ಅಂತ ಬರ್ತೀವಿ. ಹಲ್ಲೆಲೂಯಾ. ದೇವ್ರು ಜಾತಿ ಆಗ್ಲಿ ಧರ್ಮ ಆಗ್ಲಿ ಮಾಡಕ್ ಬಂದಿಲ್ಲ. ಯಾರಿಗೂ ಕೂಡ ಚರ್ಚಿಗೆ ಬರೋರಿಗೆ ಜಾತಿ ಅಭಿಮಾನ ಇರಬಾರ್ದು, ಕ್ರಿಸ್ತನ ಮೇಲೆ ಅಭಿಮಾನ ಇಲ್ಲ. ನಮ್ಮನ್ನೆಲ್ಲ ದೇವರು ಮನುಷ್ಯ ಅಂತ ಉಂಟು ಮಾಡೋಣ ಹೊರತು ಈ ಜಾತಿ ಆ ಜಾತಿ ಅಂತ ಉಂಟು ಮಾಡಿಲ್ಲ. ಹಲ್ಲೆಲೂಯಾ. ಅಥವಾ ನಾವೇನಾದ್ರೂ ಜಾತಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ. ತಡಿ, ಈ ಜಾತಿಲಿ ಹುಟ್ಟಿದ್ರೆ ಹಿಂಗೈತೆ ಲಾಭ, ಈ ಜಾತಿಲಿ ಹುಟ್ಟಿದ್ರೆ ಈ ಲಾಭ ಇಲ್ಲ. ಹಂಗೇನದಾಗಿದ್ರೆ ಎಲ್ಲರೂ ಅಪ್ಲಿಕೇಶನ್ ಹಾಕೊಂಡ್ಬಿಡ್ತಿದ್ರಿ, ಹೌದಲ್ವಾ? ಹಲ್ಲೆಲೂಯಾ. ಕೆಲವರು ಅಂತಿದ್ರು, ಯಾಕ ಮರ ಈ ಜಾತಿ ಬೇಕು, ನಮ್ಗೆ ಇನ್ನು ಆತರ ಅವಕಾಶ ಇದ್ರೆ ನಾವು ಏನು ನಮ್ಗೆ ಇಷ್ಟ ಬಂದ ಜಾತಿ ಮೇಲೆ ಅಪ್ಲಿಕೇಶನ್ ಹಾಕ್ಬೋದಾಗಿತ್ತಲ್ಲ. ಹಲ್ಲೆಲೂಯಾ. ದೇವರು ನಮ್ಮ ನೋಡುವಾಗ ತನ್ನ ಮಕ್ಕಳಾಗಿ ನೋಡ್ತಾನೆ, ಮನುಷ್ಯರಾಗಿ ನೋಡ್ತಾನೆ, ಜಾತಿಯಾಗಿ. ಅದಕ್ಕೆ ಸಭೆಯಾಗಿ ನಾವು ಅನ್ಯೋನ್ಯತೆಯಲ್ಲಿ ಕೂಡಿ ಬರ್ಬೇಕು. ಯೇಸುಸ್ವಾಮಿ ಹೇಳ್ತಿದ್ದೆ, ನೀನು ನನ್ನಲ್ಲಿ ನೆಲೆಗೊಳ್ಳು, ನಾನು ನಿನ್ನಲ್ಲಿ ನೆಲೆಗೊಳ್ತೀನಿ. ಹಲ್ಲೆಲೂಯಾ. ನಾವು ದೇವರನ್ನ ಬಿಟ್ರೆ ದೇವರು ನಮ್ಮನ್ನ ಬಿಟ್ಬಿಡ್ತಾರೆ. ಒಂದು ತಿಳ್ಕೊಳ್ಳಿ, ದೇವರು ನಮಗೆ ಮಾತ್ರ ಅವಶ್ಯ, ನಮ್ಮಿಂದ ದೇವ್ರಿಗೆ ಅವಶ್ಯ ಇಲ್ಲ. ನೀನು ಈ ಲೋಕದಲ್ಲಿ ದೇವರ ಮಗನಾಗಿ ಮಗಳಾಗಿ ಜೀವಿಸಬೇಕಾದ್ರೆ, ಈ ಲೋಕದಲ್ಲಿ ಬರುವ ಪ್ರತಿ ಸಮಸ್ಯೆಗಳ ಮೇಲೆ ದೇವರು ಜಯ ಕೊಟ್ಟು ನಿನ್ನ ನೆಮ್ಮದಿಯಾಗಿ ನಡೆಸಬೇಕಾದ್ರೆ, ನಿನ್ನ ಆತ್ಮ ನರಕಕ್ಕೆ ಹೋಗದೆ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಕ್ರಿಸ್ತನೇ ನನಗೂ ನಿನಗೆ. ಹಲ್ಲೆಲೂಯಾ. ಕೆಲವರು ಏನಂತಾರೆ, ನಾವು ಚರ್ಚ್ಗೆ ಬರಲ್ಲ, ಪ್ರಾರ್ಥನೆ ಮಾಡಲ್ಲ, ನಂಗೆ ಬೇಕೇ ಬೇಡ, ದೇವ್ರನ್ನ ಬಿಟ್ಬಿಡ್ತೀವಿ. ಆಯ್ತು, ದೇವ್ರ ಬಿಟ್ಟು ಎಲ್ಲೋಯ್ತಿ? ಲೋಕಕ್ಕೆ ಹೋಯ್ತಿ, ಪಾಪ ಮಾಡ್ತಿ, ಅಥವಾ ನೀನು ಇಷ್ಟ ಬಂದಂಗೆ ಜೀವಿಸ್ತಿ. ಒಂದಲ್ಲ ಒಂದಿನ ಸಾಯ್ಲೇಬೇಕಾ? ಸತ್ತ ಮೇಲೆ ದೇವ್ರ ನ್ಯಾಯ ತೀರ್ಪು, ಅದೇ ಯೇಸುಸ್ವಾಮಿ ಮುಂದೆ ನ್ಯಾಯ ತೀರ್ಪು ನಿಂತ್ಕೋಬೇಕಲ್ಲ. ಅವಾಗ ನೀನು ಕಣ್ಣೀರು ಒರೆಸಿ ಬಾರಪ್ಪ ಅಂದ್ಬಿಟ್ಟಿದ್ದೇನೆ ಪರಲೋಕ ಕರ್ಕತಾನ? ಇಲ್ಲಿ ನಿನ್ನ ದೇವ್ರ ಅನ್ಯೋನ್ಯತೆಯಲ್ಲಿ ಇಲ್ಲ ಅಂತಂದ್ರೆ ನೀನ್ ದೇವ್ರ ಮುಂದೆ ನಿಂತ್ಕೊಂಡಾಗ ಎರಡನೇ ಮರಣಕ್ಕೆ ಹಾಕ್ಬಿಡ್ತಾನೆ, ಅಂದ್ರೆ ನರಕಕ್ಕೆ ಹಾಕ್ಬಿಡ್ತಾನೆ, ಹೌದಲ್ವಾ? ಪ್ರೇರೆ, ನಾವು ದೇವರಿಂದ ದೂರ ಹೋಗುವಂತ ಯಾವುದೇ ಕೆಟ್ಟ ಆಲೋಚನೆ ನಾವು ಮಾಡಬಾರ್ದು. ಯಾಕಂದ್ರೆ ಅದು ನಮಗೆ ನಷ್ಟ, ನಮ್ಮ ಕುಟುಂಬಕ್ಕೆ ನಷ್ಟ, ನಮ್ಮ ತಲೆಮಾರುಗಳಿಗೆ ಅದು ನಷ್ಟ. ಹಲ್ಲೆಲೂಯಾ. ಒಬ್ಬನ ಆಶೀರ್ವಾದಕ್ಕೆ ನೀನು ಒಬ್ಬಳ ಆಶೀರ್ವಾದಕ್ಕೆ ಬರ್ತಿಲ್ಲ ದೇವರು. ನಿನ್ನ ಒಬ್ಬಳನ್ನ ಆಶೀರ್ವಾದ ಮಾಡಕ್ ನೋಡ್ತಿಲ್ಲ ದೇವರು. ನಿನ್ನ ಇಡೀ ಕುಟುಂಬವನ್ನ, ಇಡೀ ತಲೆಮಾರುಗಳನ್ನ ದೇವರು ದೃಷ್ಟಿ ಇಟ್ಟು ಆಶೀರ್ವದಿಸ್ತಿಲ್ಲ. ಯಾಕೆ ನೀನ್ ದೇವರೊಟ್ಟಿಗೆ ನೀನ್ ಸಂಬಂಧ ಸರಿಪಡಿಸ್ಕೋಬೇಕು? ಯಾಕೆ ನೀನ್ ದೇವರೊಟ್ಟಿಗೆ ಅನ್ಯೋನ್ಯತೆ ಕೂಡಿ ಬರ್ಬೇಕಂತಂದ್ರೆ ದೇವರು ನಿನ್ನನ್ನು ಇಟ್ಟು ನಿನ್ನ ಕುಟುಂಬನ ಆಶೀರ್ವದಿಸ್ತಾನೆ, ನಿನ್ನನ್ನು ಇಟ್ಟು ನಿನ್ನ ವಂಶವನ್ನ ಆಶೀರ್ವದಿಸ್ತಾನೆ. ನೀನು ಒಬ್ಬಳು ದೇವರನ್ನ ಬಿಟ್ಟು ಹೋದ್ರೆ, ನೀನು ಶಾಪಗ್ರಸ್ತರಾದ್ರೆ, ನೀನ್ ದೇವರನ್ನ ಬಿಟ್ಟು ನರಕಕ್ಕೆ ಹೋಗೋದಾದ್ರೆ, ನಿನ್ನ ಕುಟುಂಬ, ನಿನ್ನ ತಲೆಮಾರುಗಳು ಕೂಡ ನರಕಕ್ಕೆ ಹೋಯ್ತದೆ. ನಷ್ಟ ಯಾರಿಗೆ? ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದೀನಿ, ದೇವ್ರ ವಾಕ್ಯ ಹೇಳ್ತಿದ್ದೀನಿ. ನಾನೇನಾದ್ರೂ ನಾಳೆ ಯೇಸುವನ್ನ ಬಿಟ್ರೆ ನನಗೆ ನಷ್ಟ, ನನ್ನ ತಲೆಮಾರಿಗೆ ನಷ್ಟ ಹೊರತು ಯೇಸಪ್ಪನ ನಷ್ಟ ಇಲ್ಲ. ಆತನ ಕೆಲಸ, ಆತನ ಅನ್ಯೋನ್ಯತೆಯಲ್ಲಿ, ಆತನ ಸೇವೆಯಲ್ಲಿ ನಾನು ಇಲ್ಲ ಅಂದ್ರೆ, ನೆಲೆಗೊಳ್ಳಿಲ್ಲ ಅಂದ್ರೆ, ನಾನು ಆತನ ಮಾರ್ಗದಲ್ಲಿಲ್ಲ ಅಂದ್ರೆ ನಾನು ನಷ್ಟ ಪಡ್ತೀನಿ ಹೊರತು ದೇವ್ರು ನಷ್ಟ ಪಡಲ್ಲ. ಯಾಕಂದ್ರೆ ದೇವ್ರು ಇನ್ನೊಬ್ಬನ ತಗೋಬೋದಕ್ಕೆ ನಿಲ್ಲಿಸ್ತಾನೆ. ಅರ್ಥ ಐತೈತ್ರ? ಇದೇನೋ ಒಂದು ತೋಟದಲ್ಲಿ ಕೆಲಸ ಮಾಡ್ದಂಗಲ್ಲ, ಇದೇನೋ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ದಂಗಲ್ಲ, 10 ಮಂದಿ ಬ್ಯಾಚ್ ಆಗಿ ಕಟ್ಕೊಂಡು ಹೋಗಿ ಕೆಲಸ ಮಾಡ್ದಂಗಲ್ಲ. ಏನೋ ಜಗಳ ಬಂತಂದೆ, ನಿಮ್ ಬ್ಯಾಚಲ್ಲಿ ನಾನು ಬರಲ್ಲ, ನಿಮ್ ಮನೇಲಿ ಕೆಲ್ಸಕ್ಕೆ ಬರಲ್ಲ, ನಿಮ್ ತೋಟದಲ್ಲಿ ಕೆಲ್ಸಕ್ಕೆ ಬರಲ್ಲ, ಅವ್ರಿಗೇನು ಅವ್ರ ಮೇಲೆ ಜಗಳ ಮಾಡ್ಕೊಂಡು ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗಕ್ಕೆ, ಬೇರೆ ತೋಟಕ್ಕೆ ಹೋಗಕ್ಕೆ. ದೇವ್ರ ಮುಂದೆ ನಮ್ಮ ವ್ಯವಹಾರ ಇರೋದು, ದೇವ್ರ ಮುಂದೆ ಇರೋದು ನಮ್ಮ ಅನ್ಯತೆ. ಈ ಭೂಮಿ ಯಾಕ ನಮ್ಗೆ ಏನಂತೆ, ಸ್ವರ್ಗಕ್ಕೆ ನರಕಕ್ಕೆ ಕರ್ಕೊಳ್ಳೋನು ಹಾಕೋನು
ಆತನ ಜೊತೆ ನಾವು ಏನಂತೆ ಸಂಭಾಷಣೆ ಮಾಡ್ತಾ ಇರೋದು. ಅರ್ಥ ಆಯ್ತಾ ಪ್ರಿಯರೇ? ಯಾಕೆ ದೇವ್ರ ಅನ್ಯೋನ್ಯತೆಗೆ ನಾವು ಬರ್ಬೇಕು, ಯಾಕೆ ದೇವ್ರ ಅನ್ಯೋನ್ಯತೆಯಿಂದ ನಾವು ದೂರ ಉಳಿಬಾರ್ದು ಅನ್ನೋದಕ್ಕೆ ನಾವು ಸರಿಯಾಗಿ ತಿಳ್ಕೊಬೇಕು. ಹಲ್ಲೆಲೂಯಾ. ಚರ್ಚೆಗೆ ಬಂದ್ರೆ ಸಾಲದು, ಕೆಲವರು ಪ್ರಾರ್ಥನೆನೇ ಮಾಡಲ್ಲ. ಸತ್ಯ ಹೇಳ್ತೀನಿ, ದೇವ್ರ ಮುಂದೆ ಪರ್ಸನಲ್ ಪ್ರೇಯರ್ ಏನಲ್ಲ ಕೆಲವ್ರಿಗೆ. 10 ನಿಮಿಷ 5 ನಿಮಿಷನೂ ಪ್ರಾರ್ಥನೆ ಮಾಡಲ್ಲ. ಆದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ಬೇಕು. ಹೆಂಗ ಮಾಡ್ತೀನಿ ನೀನ್ ದೇವ್ರದ್ದು ನೆಲೆಗಳು ಹೋಗಿ ಒಂದು ಅರ್ಧ ಗಂಟೆ ಟೈಮರ ದೇವ್ರದ್ದು ಕುತ್ಕೋ. ಕಷ್ಟನ ಒಂದ್ ತಾಸಾರ ಕುತ್ಕೋ, ದೇವ್ರದ ಕೇಳು, ಕಣ್ಣೀರ್ ಬಿಟ್ಟು ಕೇಳು. ದಿನ ಅದೇ ತರ ಹೋಗಿ 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 ದೇವ್ರದ ಕುತ್ಕೋ. ಖಂಡಿತ ದೇವ್ರು ನಿನ್ಗಾಗಿ ಬಾಗಿಲು ತೆರೀತಾನೆ. ನೀನು ಒಂದು ದಿನ ಹೋಗಿದ್ದೀನಿ, ಒಂದು ವಾರ ಬರ್ಲಿಲ್ಲ ಅಂದ್ರೆ, ಒಂದು ದಿನ ಹೋಗಿ ಪ್ರಾರ್ಥನೆ ಮಾಡಿದ್ದೀನಿ, ಅಯ್ಯೋ ಏನೋ ಸಮಸ್ಯೆ ಬಂತಪ್ಪ ದೇವ್ರೇ ಬಿಡಿಸು, ಒಂದ್ ತಾಸು ಪ್ರೇಯರ್ ಮಾಡಿದೆ, ಅದ್ಭುತ ನಡೆದಿಲ್ಲ ಅಂತ ಅಂದೇಳಿಕೆ ನಾಳೆ ಪ್ರೇಯರ್ ಬಿಟ್ಬಿಟ್ರೆ ಅದು ಅನ್ಯೋನ್ಯತೆಯಿಂದಲೇ ನೆಲೆಗೊಂಡಂತ ಅಲ್ಲ. ನಾನು ಅನ್ಯೋನ್ಯತೆಯಲ್ಲಿ ಇದ್ದೀನಿ ಅಂದ್ರೆ ದಿನ ಬೆಳಿಗ್ಗೆ ನಾನು ಹೋಗ್ತೀನಿ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ, ಬೇಸರಗೊಳ್ಳದೆ ಯಾವಾಗ್ಲೂ ಪ್ರಾರ್ಥನೆ ಮಾಡು ಅಂತ ಹೇಳ್ತದೆ. ಬೇಸರಗೊಳ್ಳದೆ ಯಾವಾಗ್ಲೂ ದೇವ್ರ ಬಳಿಗೆ ಹೋಗು. ನಿನಗೆ ಸಿಗೋ ತನಕ ಹೋಗಿ ಕುತ್ಕೋ, ದೇವ್ರದ್ದು ಹುಡುಕು, ದೇವ್ರದ್ದು ತಟ್ಟುತ್ತಾ ಇರೋ. ದೇವ್ರೇ, ನೀನಲ್ಲದೆ ಯಾರು ನನ್ನನ್ನು ಗುಣಪಡಿಸ್ತಾರೆ, ನೀನಲ್ಲದೆ ಯಾರು ನನ್ನ ಕುಟುಂಬ ಕಟ್ತಾರೆ, ನೀನಲ್ಲದೆ ನನ್ನನ್ನು ಸರಿಪಡಿಸೋರು ಯಾರು, ನನ್ನ ಪಾಪದಿಂದ ಬಿಡಿಸೋರು ಯಾರು? ದೇವ್ರದ್ದು ಕುತ್ಕೊಳ್ಬೇಕು, ನಾವು ಕೇಳ್ಬೇಕು, ಪದೇ ಪದೇ ಕೇಳ್ಬೇಕು. ನಿನ್ ಚರಿತ್ರೆನ ದೇವ್ರು ಬದಲಾಯಿಸಿ ಕಳಿಸ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ಮನೇಲಿ ಕೋಳಿಗಳನ್ನ ಕಾವ್ಯ ಕುಣಿಸಿ ಮೊಟ್ಟೆ ಮರಿ ಮಾಡಿದ್ದೀರಿ? ಕೈ ಎತ್ರಿ. ಯಾರು ಮಾಡಿಲ್ಲ ನೀವುಗಳು? ಹಲ್ಲೆಲೂಯಾ. ಮೊಟ್ಟೆ ಮೇಲೆ ಕೋಳಿ ಎಷ್ಟು ದಿನ ಕುತ್ಕೊಳ್ತದೆ? 21 ದಿವಸ. ಒಂದ್ ದಿನ ಕುತ್ಕೊಂಡಿರ್ತೇನೆ, 3 ದಿನ ಬಿಟ್ಟು ಕುತ್ಕೊಂಡ್ರೆ, ಒಂದ್ ದಿನ ಬಿಟ್ಟು ಒಂದ್ ದಿನ ಕುತ್ಕೊಂಡ್ರೆ ಮರಿ ಆಯ್ತದ? ಅದು ಮಾಡಲ್ಲ, ನಾವು ಮಾಡ್ತೀವಿ. ನಾನು ಹೇಳ್ತಾ ಇರೋದೇನು ಹೇಳ್ತೀವಿ, ಯೇಸು ಸ್ವಾಮಿತ ನಾವು ಮಾಡ್ತೀವಿ. ಅದಕ್ಕೆ ನಮ್ಗೆ ಹೊಸ ಸೃಷ್ಟಿ ಆಯ್ತಲ್ಲ, ನಾವು ಇನ್ನು ಹಳೆದ್ರಲ್ಲೇ ಕೂತೀವಿ. ಅರ್ಥ ಇದೀತಾ? ಕೋಳಿ ಆ ಮೊಟ್ಟೆ ಮೇಲೆ 21 ದಿನ ಕುತ್ಕೊಳ್ತದೆ ಸತತವಾಗಿ, ಹೌದಲ್ವಾ? ಹೊರಗಡೆ ಹೋಗಿ ಆಡೋದು ಬಿಡ್ತದೆ, ಹೊರಗಡೆ ಹೋಗಿ ಮೇವನ್ನು ಹುಡ್ಕೋದು ಬಿಡ್ತದೆ, ತನ್ನ ಸ್ನೇಹಿತರನ್ನು ಭೇಟಿ ಆಗೋದು ಬಿಡ್ತದೆ. ನೀನೇ ಬೇಕಾದ್ರೆ ಬಲವಂತವಾಗಿ ಹಿಡ್ಕೊಂಡು ಹೊರಗಡೆ ಬಿಸಾಕಿದ್ರು ತಿರ್ಗಾ ಹೋಗಿ ಕುತ್ಕೊತದೆ ಅದು ತನ್ನ ಮೊಟ್ಟೆ ಮೇಲೆ, ಹೌದಲ್ವಾ? ನನ್ನ ಮಕ್ಕಳುಗಳು ಪೋಷಣೆ ಹೊಂದಬೇಕಂತ ಹೇಳಿ ತನ್ನ ಸಾಕವನ್ನು ಅದ್ರ ಮೇಲೆ ಕುತ್ಕೊಂಡು ಗಂಟೆ ಗಟ್ಟಲೆ ದಿನವೆಲ್ಲ ಕೊಡ್ತದೆ, 21 ದಿನವೂ ಕೊಡ್ತದೆ, ಹೌದಲ್ವಾ? ಆಗ್ಲೇ ಅದು ಒಂದು ಹೊಸ ಸೃಷ್ಟಿಯಾಗಿ ಆ ತರನೇ ತಾಯಿ ತರನೇ ಕೋಳಿ ಮರಿಗಳು ಬರೆಸ್ತದೆ. ನೀನು ಪ್ರಾರ್ಥನೆಯಲ್ಲಿ ಕುತ್ಕೋಬೇಕು, ದೇವ್ರ ಅನ್ಯೋನ್ಯತೆಯಲ್ಲಿ. ಏನೋ ಹೋಗಿ ಕೇಳ್ಬಿಟ್ಟೆ, ದೇವ್ರು ಕೊಟ್ಟಿಲ್ಲ, ಏನ್ ಕೇಳ್ದಡಿಗೆ ಹಂಗೆ ಉದುರ್ಸ್ಬಿಡ್ಬೇಕ ದೇವ್ರು. ಚೀಲ ತಗೊಂಡ್ ಹೊಂಟವು. ಹಲ್ಲೆಲೂಯಾ. ಯಾವ್ದಾದ್ರು ಒಂದು ಡಾಕ್ಟ್ರು ಹೋಗ್ಬಿಟ್ಟಿದ್ದೇನೆ, ಡಾಕ್ಟರ್ ನೀನು ಸರ್ ಬೇಗ 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 ಸರ್ ನನಗೆ ಹೊಟ್ಟೆ ನಿಂತಿದ್ದೆ, ಒಂದು ಇಂಜೆಕ್ಷನ್ ಕೇಳ್ದಕ್ಕೆ ಕೊಟ್ಬಿಡ್ತಾನ, ತಲೆನೋವಾಗ್ಲಿ ಹೊಟ್ಟೆ ನೋವಾಗ್ಲಿ ಬೇಗ ಬೇಗ ಕೊಟ್ಬಿಡ್ತಾನ. ನೀನ್ ಎಂತ ಸೀರಿಯಸ್ ಕೇಸ್ ಆಗಿದ್ರು ಕೂಡ ಫಸ್ಟ್ ಅವ್ನು ಯಾಕಾಯ್ತು, ಏನಾಯ್ತು ಎಲ್ಲ ವಿಚಾರ ಮಾಡ್ತಾನೆ. ಅವ್ನಿಗೆ ಬೇಕಲ್ಲ ಟ್ರೀಟ್ಮೆಂಟ್ ಯಾವ್ದು ಕೊಡ್ಬೇಕಂತ, ಎಲ್ಲಿ ಸರಿಪಡಿಸ್ಬೇಕಂತ ಗೊತ್ತಾಗ್ಬೇಕಲ್ಲ. ಅಥವಾ ನಿನ್ಗೆ ಹೊಡೆದ್ರ, ನಿನ್ಗೆ ಆಕ್ಸಿಡೆಂಟ್ ಆಯ್ತೋ, ಇಲ್ಲ ಯಾವ್ದೋ ಫುಡ್ ಪಾಯ್ಸನ್ ಆಗೈತೋ, ಅಥವಾ ನೀನೇ ಏನಾರು ಹೋಗಿದ್ದೀನಿ ಕುತ್ಕೊಂಡು ಬಿದ್ದ, ಇವೆಲ್ಲ ಆತನಿಗೆ ಗೊತ್ತಾಗ್ಬೇಕಾ ಬೇಡ ಟ್ರೀಟ್ಮೆಂಟ್ ಕೊಡಕ್ಕೆ? ಹಲೋ, ಇದ್ದೀರಾ? ಅರ್ಥ ಇದೈತಾ? ಗೊತ್ತಾಗ್ಬೇಕಾ ಡಾಕ್ಟ್ರಿಗೆ? ಬೇಡ. ಅದೆಂತ ಎಮರ್ಜೆನ್ಸಿ ಕೇಸ್ ಆಗಿರ್ಲಿ, ಡಾಕ್ಟ್ರೆ ಉಸಿರು ಉಂಟು, ತಡಿಯಪ್ಪ ತಡಿ, ಅವ್ನು ಹೋಗಿದ್ದೇನೆ, ಅದು ತಕ್ಕ ಓದಕ್ಕೆ ಗ್ಲುಕೋಸ್ ಸೇರಿಸಿದ್ದೇನೆ, ಯಾವ್ದು ಬೇಕಾದ ಇಂಜೆಕ್ಷನ್ ಕೊಟ್ಟಿದ್ದೇನೆ, ಆಕ್ಸಿಜನ್ ಹಚ್ಚಿದ್ದೇನೆ, ಮಾಡ್ತಾನ? ಪ್ರೊಸೀಜರ್ ಏನೈತೆ, ಏನು ಮೊದಲೇ ಪ್ರಾರಂಭವಾಗಿ ಅವನಿಗೆ ಚಿಕಿತ್ಸೆ ಪ್ರಾರಂಭ ಮಾಡಬೇಕಾದ್ರೆ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ಬಳಿ ಬರುವಾಗ ದೇವರು ಅದೇ ಮಾಡ್ತಾನೆ, ಪ್ರಥಮ ಚಿಕಿತ್ಸೆ ಮಾಡ್ತಾನೆ. ಎರಡನೇದಾಗಿ ನೀನು ಪೂರ್ಣ ಗುಣ ಹೊಂದಬೇಕಾದ್ರೆ ನೀನು ಆ ಡಾಕ್ಟರ್ ಮುಂದೆ ಯಾವುದಕ್ಕೆ ನಿನಗೆ ರೋಗ ಬಂತು ಅನ್ನೋದೆಲ್ಲ ಹೇಳ್ಬೇಕು. ನಿನ್ನ ಎಲ್ಲ ನೋವುಗಳನ್ನ ಆತನ ಮುಂದೆ ಮುಚ್ಚು ಮರೆ ಇಲ್ಲದೆ ಹೇಳ್ಕೋಬೇಕು. ನಿನಗೇನಾದ್ರೂ ಒಂದ್ ವೇಳೆ ಇಂಥ ಕಾಯಿಲೆ ಬಂದ್ಬಿಟ್ಟೈತಾ, ಕ್ಯಾನ್ಸರ್ ಬಂದ್ಬಿಟ್ಟೈತಾ, ಇಲ್ಲ ಏನೋ ಬೇರೆ ಕಾಯಿಲೆ ಬಂದ್ಬಿಟ್ಟೈತಾ, ಇಲ್ಲ ಹೊಟ್ಟೆ ನೋವು, BP ಶುಗರ್, ಏನ್ ಕಾಯಿಲೆನೋ ಅದು ಯಾಕೆ ಬಂತು ಏನು ಎಲ್ಲ ನೀನು ಹೇಳ್ಕೊಳ್ಳುವಾಗ ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಕೊಲ್ಲೋದಕ್ಕೆ, ನೀನು ಗುಣಪಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಯೇಸುವಿನ ಬಳಿ ಬಂದು ನಾವ್ ಹೇಳ್ಬೇಕು, ನಮ್ಮ ಪಾಪಗಳು ಒಪ್ಕೊಳ್ಬೇಕು, ನಮ್ಮ ತಪ್ಪುಗಳು ಸರಿಪಡಿಸ್ಕೋಬೇಕು, ನಾವು ಮನುಷ್ಯನ ಮೇಲೆ ನಂಬಿಕೆ ಇರೋದನ್ನ ಬಿಟ್ಬಿಡ್ಬೇಕು, ನಮ್ಮ ಮೇಲೆ ನಾವು ವಿಶ್ವಾಸ ಇಟ್ಕೊಂಡಿರೋದು ಬಿಡ್ಬೇಕು, ದೇವರ ಮೇಲೆ ವಿಶ್ವಾಸ ಇಟ್ಟು ಬರಬೇಕು, ದೇವರ ಮೇಲೆ ವಿಶ್ವಾಸದಲ್ಲಿ ನೆಲೆಗೊಳ್ಬೇಕು, ದೇವರು ತಾವೆಲ್ಲ ಸರಿಪಡಿಸ್ಕೊಳ್ಬೇಕು. ಆಗ ದೇವರು ನಮ್ಗೆ ಚಿಕಿತ್ಸೆ ಪ್ರಾರಂಭ ಮಾಡ್ತಾರೆ. ಆಗ ನಾವು ಫಲ ಕೊಡಕ್ ಸಾಧ್ಯ. ಟೈಮ್ ಹಿಡಿತದೆ ಇಲ್ಲ?
ಹಲ್ಲೆಲೂಯಾ. ಯೋಚನೆ ಮಾಡಿ, ಒಂದು ಬಟ್ಟೆ ಗಲೀಜಾಗಿರ್ತದೆ, ಹೊಲದ ಕೆಲ್ಸಕ್ಕೆ ಹೋಗಿರ್ತಾರೆ ನಿಮ್ಮ ಯಜಮಾನ್ರು, ಅವ್ರು ನೀವೇ ಹೋಗಿರ್ತೀರಿ ಅಂತ ತಿಳ್ಕೊಳ್ಳಿ. ಆ ಶರ್ಟ್ ನೀವು ಹಾಕೊಂಡಿರೋದು ಕೆಸರಾಗೈತಿ, ನೀವ್ ಹೆಂಗ್ ಹೋಗಿತ್ತೀರಿ? ತಗೊಂಡ್ ಬಂದಿತ್ತೇನೆ, ನೀರ್ತು ಸೋಪ್ ಹಚ್ಚಿತ್ತೇನೆ, ದಬ 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 ಅಂತ 4 ಸಾರಿ ಬಡ್ದಿತ್ತೇನೆ, ಬಿಟ್ಬಿಡ್ತೀರಾ? ಕ್ಲೀನ್ ಆಯ್ತದ? ಅದು ಕ್ಲೀನ್ ಆಗ್ಬೇಕಂದ್ರೆ ಏನ್ ಮಾಡ್ತೀರಿ? ಸ್ವಲ್ಪ ಹೊತ್ತು ಸರ್ಪುಡಿ ಹಾಕಿ ನೆನೆ ಇಡ್ತೀರಿ ಅಲ್ವಾ? ಆ ನೀರ್ಗೂ ಆ ಸರ್ಪುಡಿಗೂ ಈ ಬಟ್ಟೆಗೂ ಕೆಸರಿಗೂ ಮಿಕ್ಸ್ ಆಗಿ ಅದೆಲ್ಲ ಬಿಡ್ಬೇಕು, ಕೆಮಿಕಲ್. ಟೈಮ್ ಹಿಡಿತಾ? ಆಮೇಲೆ ನೀನ್ ಹೆಂಗ್ ತಗೋಬೇಕಾರೆ ಉಜ್ಜು ಒಡಿ ಬಡಿ, ಅವಾಗ ನೀನ್ ಹೇಳ್ದಂಗೆ ಆ ಕೊಳೆ ಎಲ್ಲ ಹೋಗಿ ಚೆನ್ನಾಗಿ. ಪ್ರಿಯರೇ, ದೇವರ ಅನ್ಯೋನ್ಯತೆ ಅಂದ್ರೆ ಇದೇನೆ. ನಾವು ಬಂದು ದೇವರ ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. ಪ್ರಾರ್ಥನೆ ಮಾಡಿದವರಿಗೆ ಆಶೀರ್ವಾದ ಬರಲಿ, ಪ್ರಾರ್ಥನೆ ಮಾಡಿದವರಿಗೆ ಬಿಡುಗಡೆ ಬರಲಿ, ಪ್ರಾರ್ಥನೆ ಮಾಡೋಕೆ ಆರೋಗ್ಯ ಬರಲಿ. ನೀನು ಒಪ್ಪಿಸ್ಕೊಂಡಾಗಿ ಕೊಟ್ಟೇ ಇಲ್ವಲ್ಲ? ಎಷ್ಟು ವರ್ಷ ದೇವ್ರಿಗೆ ವಿರೋಧವಾಗಿ ಜೀವಿಸ್ತೆ, ಎಷ್ಟು ವರ್ಷ ದೇವ್ರಿಗೆ ಅವಿಧೇಯರಾಗಿ ಜೀವಿಸ್ತು, ದೇವ್ರ ಇಷ್ಟ ಇರದಂತ ಮಾರ್ಗದಲ್ಲಿ ನೋಡ್ದು, ಹೊಟ್ಟೆ ಕಿಚ್ಚುಪಟ್ಟು ಮೋಸ ಮಾಡ್ದು, ಸುಳ್ಳು ಹೇಳ್ದು, ದೇವ್ರಿಗೆ ಇಲ್ದದ ಮಾರ್ಗದಲ್ಲೆಲ್ಲ ಜೀವಿಸ್ತೆ. 1 ವಾರ 2 ವಾರ ಚರ್ಚೆಗೆ ಬಂದಡಿಗೆ ಆರಾಮ ಆಗ್ಬಿಡ್ಬೇಕು, 1 ಸಾರಿ ಪ್ರಾರ್ಥನೆ ಮಾಡಿದಡಿಗೆ ದೇವ್ರ ಅದ್ಭುತ ಮಾಡ್ಬಿಡ್ಬೇಕು. ಕೊಳೆ ಹೋಗೋದೇ ಬೇಡ ಮನಸ್ಸೊಳಗಡೆ ಇರೋದು. ಅದಕ್ಕೆ ನೀನ್ ನೆನೆ ಹಿಡಿಯೋದೇ ಬೇಡ ದೇವ್ರ ವಾಕ್ಯದಲ್ಲಿ, ನೀನು ಒಪ್ಪಿಸ್ಕೊಡೋದೇ ಬೇಡ. ಆಗ್ಲೇ ದೇವ್ರು ತೊಳೆದು ಪೇಂಟ್ ಹಾಕಿ ಫುಲ್ಲು ಬಿದ್ರು ಗೊಂಬೆ ತರ ಸರಿನಾ? ಯೋಚನೆ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಉದಾಹರಣೆ ಹೇಳಿ ಮುಗಿಸ್ತೀನಿ. ಮಕ್ಕಳಂದ್ರೆ ಎಲ್ಲರಿಗೂ ಇಷ್ಟ. ಹಲ್ಲೆಲೂಯಾ. ತಾಯಿ ತನ್ನ ಗರ್ಭದಲ್ಲಿ ನಾನೀಗ ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗ್ತದೆ. ಈಗ ನಾನು 3 ತಿಂಗಳು, ಮನೆಯವ್ರಿಗೆಲ್ಲರೂ ಖುಷಿ, ಆ ತಾಯಿ ಖುಷಿ, ಆ ತಂದೆ, ಆ ಗಂಡ ಹೆಂಡ್ತೀರಿ ಇಬ್ಬರು ಖುಷಿ, ತಂದೆ ಖುಷಿ, 2 ಕುಟುಂಬಕ್ಕೆ ಖುಷಿ, ಎಲ್ಲರಿಗೂ ಖುಷಿ. ಓ ನನ್ನ ಮಗಳು ಪ್ರೆಗ್ನೆಂಟ್, ಓ ಮಕ್ಕಳು 3 ತಿಂಗಳಂತೆ. ಈಗ ಚೆಕಪ್ ಎಲ್ಲ ಮಾಡ್ತಾರೆ, ಎಲ್ಲ ಆರೈಕೆ ಮಾಡ್ತಾ ಇರ್ತಾರೆ. 4ನೇ ತಿಂಗಳು, 5 ತಿಂಗಳಾಯ್ತು. ಹಲ್ಲೆಲೂಯಾ. ಈಗ 9 ತಿಂಗಳಾದ್ಮೇಲೆ ಅದೇ ಬಂದ್ಬಿಡ್ತದೆ ಬಿಡು. ಮತ್ತೆ ಸುಮ್ಮನೆ ಇರ್ತಾರೆ ತಾಯಿಯಂದಿರು, ಅವ್ರಿಗೇನು ಪೋಷಣೆ ಮಾಡಲ್ವಾ? ಡಾಕ್ಟರ್ ಬಳಿಗೆ ಹೋಗಲ್ವಾ? ತಮ್ಮ ಮಗು ಹೆಂಗೈತೆ, ತಾನು ಹೆಂಗೈತೆ ನೀವು ನೋಡ್ದೋದ್ರು ಗೌರ್ಮೆಂಟ್ ದೇವರೇ ಸಿಸ್ಟರ್ಗಳು ಕೊಟ್ಬಿಟ್ಟವ್ರು. ಈಗ ನಿಮ್ಮ ಮನೆಗೆ ಹುಡುಕ ಬರ್ತಾರೆ, ಹೌದಲ್ವಾ? ಆಶಾ ಕಾರ್ಯಕರ್ತರು ಏನ್ ಮಾಡ್ತಾರೆ? ನಿಮ್ಮ ಮನೆಗೆ ಹುಡುಕ ಬಂದು ನಿಮ್ಗೆ ಸರಿಯಾಗಿ ಪೌಷ್ಟಿಕ ಆಹಾರ ತಿಂದ್ರ, ಈ ಮೆಡಿಸಿನ್ ತಗೊಂಡ್ರ, ಸ್ಕ್ಯಾನಿಂಗ್ ಮಾಡಿಸಿದ್ರ ಎಲ್ಲ ಕೇಳ್ತಾರೆ, ಹೌದಲ್ವಾ ಪ್ರೇರೆ? ದೇವ್ರವ್ರು ಎಷ್ಟು ಕೇರ್ ತಗೊಳ್ತಾರೆ. ಹಲ್ಲೆಲೂಯಾ. ಈಗ ತಾಯಿ ಗರ್ಭದಲ್ಲಿ ಮಗು ಐತೆ ಅನ್ನೋದು ಗೊತ್ತಾಗ್ಬಿಡ್ತು, ಎಲ್ಲರಿಗೂ ಸಂತೋಷನೂ ಆಯ್ತು, ಸ್ಕ್ಯಾನಿಂಗಲ್ಲೂ ಬಂದ್ಬಿಡ್ತು, ಕನ್ಫರ್ಮ್ ಆಯ್ತು. 9 ತಿಂಗಳು ಬರೋ ತನಕ ಕಾಯ್ಬೇಕಲ್ಲ, ಅವಾಗಲೇ ಬಂದ್ಬಿಡ್ತದ. ಈಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ದೀವಿ, ಡಾಕ್ಟರ್ ಹೇಳೋರೆ ನೀನು 1 ವಾರ ಬಿಟ್ಟು ಬಂದ್ಬಿಡ್ತದ. 9 ತಿಂಗಳು ಬೇಡವಾ? ಹಾಗಾದ್ರೆ ದೇವರ ಅನ್ಯೋನ್ಯತೆ ಅಂತಂದ್ರೆ, ಪ್ರಾರ್ಥನೆಯಲ್ಲಿ ದೇವ್ರ ಉತ್ತರ ಕೊಡ್ಬೇಕಾದ್ರೆ ಆತನಲ್ಲಿ ನಾವು ನೆಲೆಗೊಳ್ಳಿ. ನೀನು ಯಾವಾಗ ದೇವ್ರతో ಸರಿಪಡಿಸ್ಕೊಂಡಿದ್ದೀನಿ, ದೇವ್ರ ಅನ್ಯೋನ್ಯತೆಯಲ್ಲಿ ಇರ್ತೀಯೋ, ಆಗ ದೇವರಿನ ಹಾದು ಹೋಗ್ತಿರೋ ಎಲ್ಲ ಪರಿಸ್ಥಿತಿ ನೋಡಿ ಬಿಡುಗಡೆ ಕೊಡ್ತೀವಿ. ಹಲ್ಲೆಲೂಯಾ. 1 ದಿನ ಹೋದ ದೇವ್ರ ಉತ್ತರ ಕೊಡದೇ ಇರ್ಬೋದು, 2ನೇ ದಿನ ಹೋದ ದೇವ್ರು ಮಾತಾಡದೇ ಇರ್ಬೋದು, 3ನೇ ದಿನ 4ನೇ ದಿನ. ಹಲ್ಲೆಲೂಯಾ. ನೋಡಿ, ನೀನೇ ತಿಳ್ಕೊಳ್ಳಿ, ನಾವೇ ತಿಳ್ಕೊಳ್ಳಿ, ನಮ್ಮ ಶತ್ರುತ್ವ ನಾವೇ ತಗ್ಗಿಸ್ಕೊಂಡಿದ್ದೇನೆ. ನಮ್ಗೆ ಬೈಯೋರ್ಗೆ, ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋರ್ತು ನಾವೇ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, ನಾವೇ ಪದೇ ಅವಂತ ಕೊಯ್ತಿದ್ರೆ ಅವ್ನು ಚೇಂಜ್ ಆಗದೆ ಇರ್ತಾನ? ಚೇಂಜ್ ಆಗದೆ ಇರ್ತಾನ್ರಿ? ಮಾತಾಡ್ರಿ, ಬದಲಾಗದೆ ಇರ್ತಾನ? ಒಬ್ಬ ಕಡ್ಕನೇ ಬದಲಾಗೋದಾದ್ರೆ, ನಿನ್ನ ಪ್ರೀತಿ ಉಳ್ಳ ದೇವ್ರು ನಿನಗೋಸ್ಕರ ನನಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದು ಯೇಸು ಸ್ವಾಮಿ ಬಳಿಗೆ ನೀನು ಬೆಳಗ್ಗೆ ಸಾಯಂಕಾಲ ಅಪ್ಪ ನನ್ನ ಆಶೀರ್ವಾದ ಮಾಡು, ನನಗೆ ಬಿಡುಗಡೆ ಕೊಡು ಅಪ್ಪ ಅಂತ ನೀನು ಹೋಗೋದಾದ್ರೆ, ಆತನ ತಡ ಮಾಡಿದ್ರೆ ಸರಿಯಾದ ಟೈಮಲ್ಲೇ ನಿನ್ಗೆ ಉತ್ತರ ಕೊಡು. ಇಂಥ ಒಳ್ಳೇದು. ಅದಕ್ಕೆ ಪ್ರೇರೆ, ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಳ್ಳಬೇಕು. ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಂಡಿಲ್ಲ ಅಂದ್ರೆ ತನ್ನಷ್ಟಕ್ಕೆ ತಾನು ಫಲ ಕೊಡಕ್ಕಾಗಲ್ಲ. ಯೇಸು ಸ್ವಾಮಿ ಬಿಟ್ಟು ನೀವ್ ಏನಾರ ಮಾಡ್ಕೋತೀನಿ ಅಂದ್ರೆ ಮಾಡ್ಕೊಳಕ್ಕಾಗಲ್ಲ. ಕೆಟ್ಟದ್ ಮಾಡ್ಕೋಬಹುದು, ಜೀವನ ಹೆಂಗ್ ಬೇಕಾದ್ರೆ ಮಾಡ್ಬೋದು, ಸಂಪಾದನೆ ಮಾಡ್ಬೋದು, ಆದ್ರೆ ಆತ್ಮಿಕವಾದ ಆಶೀರ್ವಾದ ಬರಲ್ಲ, ನೆಮ್ಮದಿ ಬರಲ್ಲ, ಪಾಪ ಕ್ಷಮಾಪಣೆ ಬರಲ್ಲ, ಪರಲೋಕ ರಾಜ್ಯ ನಿಮಗೆ ಸಿಗಲ್ಲ. ಜೀವನ ಮಾಡ್ಬೋದು, ಚರ್ಚೆ ಬಿಡು ಬೇಕಾದ್ರೆ, ಯೇಸು ಸ್ವಾಮಿ ಬಿಟ್ಟು ಜೀವನ ಮಾಡ್ಬೋದು, ಆದ್ರೆ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸ್ಬೇಕು. ನಾನು ನಿತ್ಯ ಜೀವಕ್ಕೆ ಹೋಗ್ಬೇಕು, ನನ್ನ ಆತ್ಮ ನರಕಕ್ಕೆ ಹೋಗ್ಬಾರ್ದು ಅಂದ್ರೆ ಯೇಸು ಕ್ರಿಸ್ತನೊಟ್ಟಿಗೆ ಮಾತ್ರ ಅನ್ಯೋನ್ಯತೆಯಲ್ಲಿ ಇರಕ್ಕೆ ಸಾಧ್ಯ. ಆತನ ಬಿಟ್ಟು ನೀನು ಪರಲೋಕ ರಾಜ್ಯಕ್ಕೆ, ಸ್ವರ್ಗಕ್ಕೆ ಇನ್ನು ಯಾವ್ದ್ರೊಟ್ಟಿಗೂ ಅನ್ಯೋನ್ಯತೆ ಬೆಳೆಸಿದ್ರು ಬರಕ್ಕಾಗಲ್ಲ. ದೇವರಲ್ಲಿರುವಂತ ನಿತ್ಯ ಆಶೀರ್ವಾದಗಳು ಯಾವುದ್ರ ಮೂಲಕ ನೀವು ಹೊಂದ್ಕೊಳಕ್ಕಾಗಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯನ ಆಶೀರ್ವಾದ ಮಾಡಲಿ. ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ.